रामकृष्ण जगद्गुरु पादपद्मेतयोः श्रुत्वा प्रणामः रत्नाकराधौतपदां हिमालयगिरिं ब्रह्म राजर्षि रत्नाढ्यां वन्दे भरतमातरम्। परम पूज्य स्वामींद्रे पादारविंदांना साष्टांग प्रणाम करतो। आई सगळ्यांना वगैरे सप्रेम नमस्कार। कळत मला भाषण करण्याची फ्लुएन्सी ना मध्ये मध्ये स्विचवर जाऊच पडतं असल्यामुळे I prefer कನ್ನಡ. Please excuse me. ಎಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ಪರಮ ಪೂಜ್ಯ ಸ್ವಾಮೀಜಿಯವರ ಈ ಆಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಇವತ್ತು ವಿಚಾರವನ್ನು ಮಂಡಿಸೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು ಮಹಾಭಾಗ್ಯ ಅಂತ ಭಾವಿಸಿಕೊಳ್ತಾ ನನ್ನಿಂದ ಸಾಧ್ಯವಾದ ನನಗೆ ತಿಳಿದಿರುವ 4 ಸಂಗತಿಗಳನ್ನು ಇವತ್ತಿಗೆ ಹಂಚಿಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ. ಉಪಕರ್ಮದ ಮತ್ತು ರಾಖಿ ಹಬ್ಬದ ಶುಭಾಶಯಗಳನ್ನು ಈ ಹೊತ್ತಲ್ಲಿ ಹೇಳ್ತಾ, ಯಾಕೆಂದ್ರೆ ಭ್ರಾತೃತ್ವದ ಚಿಂತನೆ ಜಗದ್ವ್ಯಾಪಿಯಾಗಿ ಹರಡಲಿ ಎನ್ನುವ ಕಾರಣಕ್ಕೋಸ್ಕರ ಆ ಭ್ರಾತೃತ್ವದ ಚಿಂತನೆ ವಿಸ್ತಾರವಾಗಲಿ ಅಂತ ಆ ಕಾರಣಕ್ಕೋಸ್ಕರ ಈ ರಾಖಿ ಹಬ್ಬ ಬಹುಶಃ ಜಗತ್ತಿನಲ್ಲಿ ಮತ್ತೆಲ್ಲೂ ಇಲ್ಲ. ನಾವು ಮಾತ್ರ ಸೆಲೆಬ್ರೇಟ್ ಮಾಡ್ತೀವಿ, ನಾವು ಮಾತ್ರ ಇದನ್ನು ವಿಸ್ತಾರವಾಗಿ ಸೆಲೆಬ್ರೇಟ್ ಮಾಡೋದು. ಭ್ರಾತೃತ್ವ ಅಂದ ತಕ್ಷಣ ನನಗೆ ಈ ವರ್ಷ ಒಂದು ವೈಶಿಷ್ಟ್ಯ ನೆನಪಾಗುತ್ತೆ. ಸುಮ್ಮನೆ ನಿಮ್ಮ ಅವಗಾಹನೆಗೆ ಇರಲಿ ಅಂತ ಹೇಳ್ತೀನಿ. ಈ ವರ್ಷ ಸ್ವಾಮಿ ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮೊದಲ ಭಾಷಣ ಏನು ಮಾಡಿರೋದು, ಮೋಸ್ಟ್ ಪಾಪ್ಯುಲರ್ ಸ್ಪೀಚ್. ಆ ಸ್ಪೀಚ್ಗೆ 125ನೇ ವರ್ಷ ಆಗುತ್ತೆ ಸೆಪ್ಟೆಂಬರ್ 11. ರಾಖಿ ಹಬ್ಬ ಮಾಡ್ತೀವಿ, ಸುಮ್ಮನಾಗ್ತೀವಿ. ಆದ್ರೆ ಸ್ವಾಮಿ ವಿವೇಕಾನಂದರು ಅಮೆರಿಕದ ವೇದಿಕೆ ಮೇಲೆ ನಿಂತುಕೊಂಡು 5 ಪದಗಳನ್ನ ಹೇಳಿದ್ರು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಈ 5 ಪದಗಳ ಮ್ಯಾಜಿಕ್ ಹೇಗಿತ್ತು ಅಂತಂದ್ರೆ, ಈ ಹೊತ್ತಿಗೆ ಇವತ್ತಿಗೆ 125 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಆಡಿದಾಗ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ, ಸ್ವಾಮೀಜಿಗಳು ಹೇಳ್ತಾರೆ, 1.5 ನಿಮಿಷಗಳ ಕಾಲ ನಿರಂತರವಾದ ಚಪ್ಪಾಳೆ ಬಿದ್ದಿತ್ತಂತೆ. ಮುಂದೆ ಕುಳಿತವರ ಕಣ್ಣುಗಳಲ್ಲಿ ನೀರು ಹರಿತಿತ್ತಂತೆ. ಮಧ್ಯ ಕುಳಿತಿದ್ದವರು ಎದ್ದಿದ್ದುಕೊಂಡು ಯಾರು ಅಂತ ನೋಡ್ಬೇಕು ಅಂತ ಅನ್ಕೊಂಡಿರುತ್ತೆ. ಇನ್ ಹಿಂದೆ ಕೂತಿರೋರಿಗೆ ಈ ಮನುಷ್ಯ ಕಾಣಿಸದೆ ಹೋಗಿದ್ದರಿಂದ ತಮ್ಮ ಸೀಟ್ ಬಿಟ್ಟು ಮಧ್ಯ ಇರೋ ಜಾಗದಿಂದ ಓಡಿ ಬಂದು ವಿವೇಕಾನಂದರನ್ನ ಹತ್ತಿರದಿಂದ ನೋಡ್ಲಿಕ್ಕೆ ಅಂತ ನಿಂತಿದ್ರಂತೆ. 5 ವರ್ಡ್ಸ್, 5 ವರ್ಡ್ಸ್ ನಿಂತಿದ್ದಂತ ಮ್ಯಾಜಿಕ್. ತುಂಬಾ ಚರ್ಚೆ ನಡೆಯುತ್ತೆ, ಈ 5 ವರ್ಡ್ಗಳಲ್ಲೇ ಮ್ಯಾಜಿಕ್ ಇತ್ತ ಅಥವಾ ಹೇಳುವವನಲ್ಲಿ ಮ್ಯಾಜಿಕ್ ಇತ್ತ ಅಂತ. ಎರಡೂ ಬಹಳ ಡಿಫರೆನ್ಸ್ ಇದೆ. ಈಗ ನಾನೇ ಏನಾದ್ರೂ ಈ ವಿದ್ಯಾರ್ಥಿರಾಜ ಭವನದಲ್ಲಿ ಸೇರಿರುವ ಸೋದರಿ ಸೋದರರಿಂದ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸಲ್ಲ ಅಂತ. ಅಂದ್ರೆ ಹೇಳುವವನಲ್ಲೂ ಮ್ಯಾಜಿಕ್ ಇರಬೇಕು ಅಂತ. ಆ ಹೇಳುವವನ ವ್ಯಕ್ತಿತ್ವ ಎಷ್ಟು ಅಗಾಧವಾಗಿರ್ಬೇಕು ಅಂತಂದ್ರೆ, ಆ ವ್ಯಕ್ತಿತ್ವದ ಎದುರಿಗೆ ಸಾಕ್ಷಾತ್ ಅಮೆರಿಕ ಬೆರಗಾಗಿ ಸಾಷ್ಟಾಂಗ ಪ್ರಣಾಮ ಮಾಡುವುದು ಅಂತ. ಇದು ಬಹಳ ವೈಶಿಷ್ಟ್ಯಪೂರ್ಣವಾದ ಸಂಗತಿ. ನನಗೆ ಅನೇಕರು ಯಾವಾಗಲೂ ಕೇಳ್ತಿದ್ರು, ಭಾರತದ ಏಕಮಾತ್ರ ಅತ್ಯಂತ ಶ್ರೇಷ್ಠ ಸಾಧನೆ ಅಂತ ಏನಾದ್ರು ಹೇಳೋದಿದ್ರೆ ಇವತ್ತಿನ ತರುಣರಿಗೆ ಅರ್ಥವಾಗುವಂತೆ ಏನ್ ಹೇಳ್ಬೋದು ಅಂತ. ಅಂದ್ರೆ ಸೆಪ್ಟೆಂಬರ್ 11 ಒಂದು ಶ್ರೇಷ್ಠ ಸಾಧನೆ. ಸೆಪ್ಟೆಂಬರ್ 11ಗೆ ನೀವು ಅಮೆರಿಕಕ್ಕೆ ಏನಾದ್ರು ಸೆಪ್ಟೆಂಬರ್ 11 ಅಂತಂದ್ರೆ ಅವರಿಗೆ 2 ಸಂಗತಿಗಳು ನೆನಪಾಗುತ್ತೆ. ಒಂದು, ಸೆಪ್ಟೆಂಬರ್ 11ಗೆ ಒಸಾಮಾ ಬಿನ್ ಲಾಡೆನ್ ಹೋಗಿ ಅಮೆರಿಕದ 2 ಕಟ್ಟಡ ಬೀಳಿಸಿದ್ದ, ಸೇಮ್ ಸೆಪ್ಟೆಂಬರ್ 11. ಇನ್ನೊಂದು, ಸೆಪ್ಟೆಂಬರ್ 11ಗೆ ಸ್ವಾಮಿ ವಿವೇಕಾನಂದರು ಹೋಗಿ ಅಮೆರಿಕದ ಭಾಷಣ ಮಾಡಿದ್ರು. ಎರಡೂ ಡಿಫರೆನ್ಸ್ ಏನು ಅಂತಂದ್ರೆ, ಕಷ್ಟಪಟ್ಟ ಒಸಾಮಾ ಬಿನ್ ಲಾಡೆನ್ಗೆ 2 ಕಟ್ಟಡ ಸಿಕ್ಕಿತ್ತು, ಸುಲಭವಾಗಿ ವಿವೇಕಾನಂದರಿಗೆ ಇಡೀ ಅಮೆರಿಕನೇ ಒಂದು ಕಾಲು ನೋಡಕ್ಕೆ ಬಿಟ್ಟಿತ್ತು. ಈ ಭೌತಿಕವಾದ ಸಂಗತಿಗಳಿಗೂ ಮಾನಸಿಕ ಅಂತಂದ್ರೆ ಪಶ್ಚಿಮದ ಒಂದು ಹಂತದಲ್ಲಿ ನಿಂತ್ಬಿಡ್ತೀವಿ. ಇಲ್ಲಿಂದ ಆಚೆ ಹೇಳುವುದಾದ್ರೆ ಆತ್ಮಕ್ಕೆ ಮಾತ್ರ ಅರ್ಥವಾಗಬಲ್ಲಂತ ಆತ್ಮ ಸಂಬಂಧಿ ಸಂಗತಿ ಏನಾದರೂ ಇದ್ರೆ ಅದು ಭಾರತಕ್ಕೆ ಮಾತ್ರ ಅರ್ಥವಾಗಬಹುದು ಅಂತ ನೆನಪು ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳ್ತಿದ್ರು. ಪಶ್ಚಿಮಕ್ಕೂ ಪೂರ್ವಕ್ಕೂ ಇರೋ ವ್ಯತ್ಯಾಸ ಏನು ಅಂತಂದ್ರೆ, ಪಶ್ಚಿಮದಲ್ಲಿ ನಾವು ದೇಹ ಮನಸ್ಸಿಗೆ ಬಂದು ನಿಂತು ಬಿಡ್ತೀವಿ, ಹೆಚ್ಚಂದ್ರೆ ಮೈಂಡಿಗೆ ಬಂದಿರ್ತೀವಿ. ಬಹಳ ವಿಚಿತ್ರ ಏನ್ ಗೊತ್ತೇ, ಇಂಗ್ಲಿಷ್ ಭಾಷೆ ಭಾರತೀಯವಾದದನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಸೋತ್ ಹೋಗುತ್ತೆ ಅಂತ ಹೇಳಲಿಕ್ಕೆ ಮುಖ್ಯವಾದ ರೀಸನ್ ಇದೆ. ಅನೇಕ ಬಾರಿ ಯಾವುದನ್ನ ಇಂಗ್ಲಿಷ್ ನಲ್ಲಿ, ಈ ದೇಶದ ಮೂಲ ಸತ್ವವನ್ನ ಇಂಗ್ಲಿಷ್ ನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದವರೆಲ್ಲ ತಪ್ಪು ಅರ್ಥ ಮಾಡಿರ್ತಾರೆ. ಇಂಗ್ಲಿಷು ಭಾರತೀಯ ಸಂಗತಿಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಮೋಸ್ಟ್ ವೀಕೆಸ್ಟ್ ಲ್ಯಾಂಗ್ವೇಜ್ ಪರ್ಸನ್. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೀವಿ, ಯಾವಾಗಲೂ ಸುಮ್ಮನೆ ಆಲೋಚನೆ ಮಾಡ್ಕೊಳ್ಳಿ. ನೀವು ಪಾಪ ಮಾಡಿದ್ದೀರಾ ಅಂತ ಹೇಳ್ಬೇಕು ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ಬೋದು, ಇವರ ಸಿನ್ನಲ್ ಅಂತ ಹೇಳ್ಬೋದು. ನೀವು ಪುಣ್ಯವಂತ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿ ಪದವೇ ಇದೆ. ಅವರಿಗೆ ಪುಣ್ಯ ಮಾಡಿಯೇ ಗೊತ್ತಿಲ್ಲ ಅಂತ. ಅವರಿಗೆ
ವರ್ಷಿಪ್ ಮಾಡಬಹುದು. ಬಟ್ ನೀವು ಇಂಗ್ಲಿಷ್ ನಲ್ಲಿ ಮಂಗಳಾರತಿ ಎತ್ತಲಿಕ್ಕೆ ಆಗೋದಿಲ್ಲ. ಎತ್ತಿ ನೋಡೋಣ ಸಾಧ್ಯವೇ ಇಲ್ಲ ಅಂತ. ಇಂಗ್ಲಿಷ್ ಅಷ್ಟು ವೀಕ್ ಆಗಿದೆ. ಎಷ್ಟು ವೀಕ್ ಅಂತಂದ್ರೆ ನಾನು ಸೈಂಟಿಫಿಕ್ ಟರ್ಮ್ ಯಾವನ್ನ ಅಧ್ಯಾತ್ಮದಲ್ಲಿ ಬಳಸ್ತೀವೋ ನಮ್ಮಲ್ಲಿ ಮನಸ್ಸು, ಬುದ್ಧಿ, ಆತ್ಮ ಇದರ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತೆ. ಇಂಗ್ಲಿಷ್ ನಲ್ಲಿ ಬಹಳ ಡಿಫರೆನ್ಸ್ ಇಲ್ಲ ಇದಕ್ಕೆ. ಇಂಗ್ಲಿಷ್ ನಲ್ಲಿ ಮನಸ್ಸಿಗೂ ಮೈಂಡ್ ಅಂತ ಕರೀತಾರೆ. ಸುಮ್ಮನೆ ಯೋಚನೆ ಮಾಡಿ, ನಾನು ಇಂಗ್ಲಿಷ್ ನಲ್ಲಿ ಮನಸ್ಸು ಮತ್ತು ಮೈಂಡ್ ಎರಡು ಒಂದೇ ಅಂತ ಹೇಳೋದಾದ್ರೆ ಮೈಂಡ್ ಎಲ್ಲಿದೆ ಅಂತ ನಮ್ಮ ಸ್ಕೂಲ್ ಮಕ್ಕಳನ್ನು ಕೇಳಿ ಯಶೋಗಿಯರ್ ಮನಸ್ಸು ಎಲ್ಲಿದೆ ಅಂತ ಕೇಳಿ ಇಲ್ಲಿ ತೋರಿಸ. ಇಂಗ್ಲಿಷ್ಗೂ ನನ್ನ ಸಂಸ್ಕೃತಕ್ಕೂ ಒಂದು ವರ್ಡಿಗೆ ಆಗಿದೆ, ಅಷ್ಟು ಹತ್ರ ಇಲ್ಲ ಅಂತ. ನಾನು ಯಾಕೆ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ ಅನೇಕ ಬಾರಿ ಭಾಷೆ ಸೋತು ಹೋಗುತ್ತೆ, ಭಾಷೆ ಸೋತು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯವಾಗದ ಸಂಗತಿ ಇರುತ್ತೆ. ಹೀಗಾಗಿ ಪಶ್ಚಿಮದ ಎಲ್ಲ ಸಿದ್ಧಾಂತಗಳು ಎರಡೇ ಎರಡು ವಿಚಾರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತವೆ. ಒಂದು ದೇಹ, ಎರಡನೇ ಮನಸ್ಸು. ಭಾರತ ಮೂರು ಸಂಗತಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ: ದೇಹ, ಮನಸ್ಸು, ಇದಕ್ಕಿಂತಲೂ ಆಳವಾದ ಆತ್ಮದ ಕುರಿತಂತೆ ಆಲೋಚನೆ. ಹೀಗಾಗಿ ಅತ್ಯಂತ ಆಳಕ್ಕೆ ಹೋಗೋದು, ಪರಿಚಯ ಮಾಡೋದು ಬಹಳ ಚೆನ್ನಾಗಿ. ಎಲ್ಲಿ ವಿಜ್ಞಾನ ನಿಂತು ಹೋಗುತ್ತೋ ಅಲ್ಲಿಂದ ಆಧ್ಯಾತ್ಮ ಶುರುವಾಗುತ್ತೆ. ಯಾವುದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ನಾವು ಸುಮ್ಮನಾಗ್ಬಿಡ್ತೀವೋ ಅಲ್ಲಿಂದ ಆಚೆಗೆ ಹೊಸದೇನೋ ಶುರುವಾಗುತ್ತೆ ಅಂತ. ಅನೇಕ ಸಂಗತಿಗಳು ಹಾಗೆ. ನಾನು ಬಹಳ ಬಾರಿ ನೆನಪಿಸ್ಕೊಳ್ತಿರ್ತೀನಿ. ಪಿಪ್ಪಲಾದರ ಬಳಿಗೆ 3 ವಿದ್ಯಾರ್ಥಿಗಳು ಹೋಗಿ ಪ್ರಶ್ನೆ ಮಾಡ್ತಾರೆ. ಉಪನಿಷತ್ತಿನ ಒಂದು ಸಾಮಾನ್ಯವಾದ ಘಟನೆ ಕೇಳಿ ಬರುತ್ತೆ. ಪಿಪ್ಪಲಾದರ ಬಳಿ, ಋಷಿ ಪಿಪ್ಪಲಾದರ ಬಳಿ ಹೋಗುವುದು 3 ಪ್ರಶ್ನೆ ಮಾಡ್ತಾರೆ. ಮೊದಲು ಕೇಳುವ ಪ್ರಶ್ನೆ ಗುರುಗಳೇ ಎಲ್ಲರೂ ಹೇಳ್ತಾರೆ ಕಣ್ಣು ನೋಡುತ್ತೆ ಅಂತ ಹೇಳ್ತಿರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹೇಳ್ತಿರ್ತೀವಿ ನನ್ನ ಕಣ್ಣು ಬಹಳ ಚುರುಕಾಗಿದೆ, ಎಷ್ಟು ದೂರ ಇದ್ರೂ ಕಾಣುತ್ತೆ, ಎಷ್ಟು ಹತ್ರ ಇದ್ರೂ ನೋಡುತ್ತೆ, ನನ್ನ ಕಣ್ಣು ಬಹಳ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಲ್ಲ. ಕಣ್ಣು ನೋಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಕೂಡಲಿಗೆ ಕಣ್ಣಿರುತ್ತಲ್ಲ ಅದು ಮಾತ್ರ ಯಾಕೆ ನೋಡಲ್ಲ? ಏನಾದ್ರೂ ಎಕ್ಸ್ಪ್ಲೈನ್ ಮಾಡಬಹುದು. ಅವನಿಗೊಂದು ನರ್ವ್ ಪ್ರಾಬ್ಲಮ್ ಆಗಿರುತ್ತೆ, ರೆಟಿನಾ ಪ್ರಾಬ್ಲಮ್ ಇದೆ, ಏನ್ ಬೇಕಿದ್ರು ಎಕ್ಸ್ಪ್ಲೈನ್ ಮಾಡಬಹುದು. ಆದರೆ ಸುಮ್ಮನೆ ಯೋಚನೆ ಮಾಡಿ, ಮನೆಯಲ್ಲಿ ಒಂದು ಸೀರಿಯಸ್ ಆದ ಘಟನೆ ಆಗಿದೆ. ನಮ್ಮ ಮನೆಗೆ ಯಾರೋ ನಮ್ಗೆ ತುಂಬಾ ಹತ್ತಿರವಾದ ಐಸಿಯು ನಲ್ಲಿ ಕೂತಿದ್ದಾರೆ. ಅವ್ರು ಬದುಕ್ತಾರೋ ಸಾಯ್ತಾರೋ ಅನ್ನೋ ಟೆನ್ಷನ್ ಅಲ್ಲಿ ನಾವು ಕೂತಿದ್ದೀವಿ. ನಾವು ಐಸಿಯು ಇಂದ ಹೊರಗಡೆ ಕೂತಿದ್ದೀವಿ. ನಮಗೆ ಚಿಂತೆ ಅವರದ್ದಿದೆ. ನಮ್ಮ ಎದುರಿಗೆ ಓಡಾಡುವಂತ ಯಾರು ನಮಗೆ ಕಾಣದೇ ಇಲ್ಲ. ಎಕ್ಸ್ಪೀರಿಯನ್ಸ್. ನನ್ನ ಕಣ್ಣು ಚೆನ್ನಾಗಿದೆ, ನರ್ವ್ ಚೆನ್ನಾಗಿದೆ, ರೆಟಿನಾ ಪ್ರಾಬ್ಲಮ್ ಇಲ್ಲ, ಹಿಂಗೆಲ್ಲ ಕಾಣುತ್ತೆ. ಅವತ್ತು ಮಾತ್ರ ಏನು ಕಾಣಲೇ ಇಲ್ಲ. ಯಾಕದು? ಕಣ್ಣು ನೋಡುತ್ತೆ ಅನ್ನೋದಾದ್ರೆ ಅವತ್ತು ನೋಡಿರ್ಬೇಕಿತ್ತಲ್ಲ. ಈ ಪ್ರಶ್ನೆ. ಕಿವಿ ಕೇಳುತ್ತೆ ಅನ್ನೋದಾದ್ರೆ ನನ್ನ ಕಿವಿ ಯಾವಾಗಲೂ ಕೇಳಬೇಕಿತ್ತಲ್ಲ. ಯಾಕೆ ಕೆಲವು ಸಂದರ್ಭದಲ್ಲಿ ಮಾತ್ರ ನನಗೆ ಕೇಳಿಸೋದೇ ಇಲ್ಲ? ಬಹಳ ಸುಂದರವಾದ ಪ್ರಶ್ನೆ, ಪ್ರಾಣಶಕ್ತಿಗೆ ಸಂಬಂಧಪಟ್ಟಂತೆ. ನಾನು ಸ್ವಲ್ಪ ಲೋಯರ್ ಲೆವೆಲ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಮೂಗು ಉಸಿರಾಡುತ್ತೆ ಅನ್ನೋದಾದ್ರೆ ಸತ್ತವ ಮೂಗು ಮಾತ್ರ ಯಾಕೆ ಉಸಿರಾಡಿಲ್ಲ? ಏನ್ ಪ್ರಾಬ್ಲಮ್ ಆಯ್ತು? ಅಲ್ಪ ಮೂಗಿತ್ತಲ್ಲ. ಆ ಪ್ರಶ್ನೆ ಕೇಳಿದಾಗ ಋಷಿ ಪಿಪ್ಪಲಾದ ಬಹಳ ಚೆನ್ನಾಗಿ ಹೇಳ್ತಾರೆ. ನೋಡೋದು ಕಣ್ಣಲ್ಲ, ಕೇಳೋದು ಕಿವಿಯಲ್ಲ, ಉಸಿರಾಡೋದು ಮೂಗಲ್ಲ, ಒಳಗೊಂದು ಶಕ್ತಿ ಕೂತಿದೆ. ಅದು ಬೇಕಂತ ಇವೆಲ್ಲವನ್ನು ಮಾಡುತ್ತೆ. ಅದಕ್ಕೆ ಬೇಡ ಅನಿಸಿದ್ರೆ ಏನಕ್ಕೂ ಉಪಯೋಗ ಇಲ್ಲ. ಯಾವ ಶಕ್ತಿಯ ಬಗ್ಗೆ ನಾವು ಆಲೋಚನೆ ಮಾಡಬೇಕಿತ್ತು ಅದು ಇರುವವರೆಗೂ ಈ ದೇಹಕ್ಕೆ ಇಷ್ಟೆಲ್ಲ ಗೌರವ ಇದೆ ಅಂತ. ಗೌರವ ನೀವು ಕೊಡ್ತಾ ಇದ್ದೀರಲ್ಲ, ಯಾವ ಗೌರವವನ್ನ ಪರಿಚಯದ ಮೂಲಕ ಕೊಟ್ರಿ, ಬಂದಾಗ ಪ್ರೀತಿ ತೋರಿಸಿದ್ರಿ, ಅದೆಲ್ಲ ಗೌರವ ಕೊಡ್ತಾ ಇರೋದು ಈ ದೇಹಕ್ಕೆ ಏನಾದ್ರು ಅಂದುಕೊಂಡ್ರೆ ಈ ದೇಹಕ್ಕೆ ಒಳಗಿರುವ ಶಕ್ತಿ ಇಲ್ಲವಾದ ಮರುಕ್ಷಣವೇ ನಯಾ ಪೈಸೆ ಕಿಮ್ಮತ್ತಿಲ್ಲ. ನಯಾ ಪೈಸೆ ಕಿಮ್ಮತ್ತಿಲ್ಲ. ಇದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅತ್ಯಂತ ದೊಡ್ಡ ರಾಜ, ತುಂಬಾ ಶ್ರೇಷ್ಠ ರಾಜ. ಆ ಶ್ರೇಷ್ಠ ರಾಜ ಇದ್ದಷ್ಟು ಕಾಲ ಎಲ್ಲರೂ ಲೈಫ್ ನಿಂತ್ಕೊಳ್ತಾರೆ. ಅವನು ಬಂತ ಅಂದ್ರೆ ಓಡೋಗ್ತಾರೆ, ಅವ್ರು ಹೇಳಿದ್ರು ಮಾಡ್ಲಿಕ್ಕೆ ಸಿದ್ಧವಾಗ್ತಾರೆ. ಅವನು ತೀರಿಕೊಂಡ ಮರುಕ್ಷಣ ಅದು ಡೆಡ್ ಬಾಡಿ ಆಗುತ್ತೆ. ದೊಡ್ಡ ರಾಜ ಇದ್ದಷ್ಟು ಕಾಲ ಮೆರೆದಾಟ, ತೀರಿಕೊಂಡ ಮರುಕ್ಷಣ ಡೆಡ್ ಬಾಡಿ ಆಗ್ತಾನೆ ಅಂತಂದ್ರೆ ಆ ಒಟ್ಟಾರೆ ದೇಹದ ಪರಿಸ್ಥಿತಿ ಏನು? ಒಳಗಿದ್ದ ಶಕ್ತಿ ಎಲ್ಲಿವರೆಗೂ ತನ್ನ ಅಸ್ತಿತ್ವವನ್ನು ತೋರಿಸಿತ್ತೋ ಅಲ್ಲಿವರೆಗೂ ಎಲ್ಲದಕ್ಕೂ ಗೌರವ. ಆ ಶಕ್ತಿಯೇ ಇಲ್ಲ ಅಂತಂದ್ರೆ ಯಾವುದಕ್ಕೂ ಬೆಲೆ ಇಲ್ಲ. ನಾವೆಲ್ಲ ಈಗ ಸೇರೋದು ಯಾಕೆ ಗೊತ್ತಾ? ಒಳಗಿನ ಈ ಶಕ್ತಿಯನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಏನೇನು ಸರ್ಕಸ್ ಮಾಡಬೇಕು ಅಂತ ಹುಡುಕಾಡ್ತಾ ಇರೋದಕ್ಕೋಸ್ಕರ ಇಲ್ಲಿ ಸೇರೋದಷ್ಟೇ. ಇದರ ಹೊರಗಡೆ ಬೇಕಾದಷ್ಟು ಜಾಗ ಇದೆ. ಇಲ್ಲಿಯೇ ಭಾರತದ ವೈಶಿಷ್ಟ್ಯವೇ. ಭಾರತ ಏನ್ ಹೇಳ್ತದೆ? ಹೊರಗಡೆ ಜಗತ್ತನ್ನ ಎಷ್ಟು ನೋಡ್ತಾ ಇದೆಯೋ ಅಷ್ಟು ಏಟು ಬಿಡುತ್ತೆ. ಒಳ ಜಗತ್ತಿನ ಕಡೆ ಗಮನ ಹರಿಸು, ನಿನಗೆ ಪೂಜೆ ಸಿಗುತ್ತೆ ಅಂತ ನಂಗೊಂದು ಸಂತು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಕೆಲವೊಂದ್ಸಲ ಎಕ್ಸ್ಪ್ಲನೇಷನ್ ಮಾಡಿದಾಗ ನಮ್ಗೆ ಗೊತ್ತಾಗೋದು. ಅವ್ರು ಹೇಳಿದ್ರು, ದೇವಸ್ಥಾನದಲ್ಲಿ ನಂದಿ ಇರುತ್ತೆ. ನಂದಿ ಹೇಗಿರುತ್ತೆ ಅಂದ್ರೆ ಶಿವನನ್ನು ನೋಡ್ತಾ ಕೂತ್ಕೊಂಡಿರುತ್ತೆ, ಲಿಂಗವನ್ನು ನೋಡ್ಕೊಂಡು ಕೂತ್ಕೊಂಡಿರುತ್ತೆ. ಲಿಂಗವನ್ನು ನೋಡ್ಕೊಂಡು ಕೂತಿರೋ ನಂದಿಯ ಮ್ಯಾಜಿಕ್ ಏನ್ ಗೊತ್ತಾ? ನಾವೆಲ್ಲರೂ
ಎಲ್ಲ ಭಕ್ತರಿಗೂ ನಂದಿ ಎದುರಿಗೆ ನನಗೆ ನಿಂತಿದ್ದಾರೆ. ನಾನು ಕೇಳಿದ ನಂದಿ ಎದುರಿಗೆ ಯಾಕೆ? ಬಹಳ ಚೆನ್ನಾಗಿ ಹೇಳಿದ್ರು. ಇಲ್ಲಿ ನಂದಿಯ ಕಿವಿಗೆ ನಾವೇನಾದ್ರೂ ಒಳ್ಳೆ ಸಂದೇಶವನ್ನು ಕೊಟ್ರೆ ಇಂಥದ್ದು ಬೇಕು ಅಂತ ಹೇಳಿದ್ರೆ ಅವನು ರಾತ್ರಿ ಶಿವ ಒಬ್ಬನೇ ಸಿಕ್ಕಲ್ಲ ಒಪ್ಪಿಸ್ತಾನೆ. ಹೀಗಾಗಿ ಅವರಿಗೆ ಶಿವನ ಮುಖ್ಯ ಅಲ್ಲ, ನಂದಿ ಎದುರುಗಡೆ ನಿಂತ್ಕೊಂಡಿದ್ದಾರೆ. ನಾನು ಹೇಳಿದ ಒಳ್ಳೆದೇ, ನನಗೆ ಶಿವನ ನೋಡ್ಲಿಕ್ಕೆ ಒಳ್ಳೆ ಅವಕಾಶ ಸಿಕ್ತು, ನನಗೇನು ನಂದಿ ಹತ್ರ ಕೇಳ್ಕೊಳ್ಳಿಕ್ಕಿಲ್ಲ, ಶಿವನ ಮುಂದೆ ಹೋಗಿ ನಿಂತ್ಕೊಳ್ಳೋಣ ಅಂತ. ಅಗಾಧವಾಗಿ ಇರುವಂತ ಅದ್ಭುತವಾಗಿರುವಂತ ಶಿವಲಿಂಗ ನೋಡ್ಲಿಕ್ಕೆ ತುಂಬಾ ಸುಂದರ. ಆದರೆ ಎಲ್ಲ ಭಕ್ತರು ನಿಂತಿರುವುದು ನಂದಿ ಎದುರಿಗೆ. ಈಗ ಸ್ವಲ್ಪ ಯೋಚನೆ ಮಾಡಿ, ಅದೇ ನಂದಿಗೆ ಜೀವ ಬಂದು ಇದೇ ವಿದ್ಯಾರ್ಥಿರಾಜ ಭವನದ ಒಳಗೆ ಬಂದು ಏನಾದ್ರೂ ಒಂದು ರೌಂಡ್ ಸುತ್ತಾಕ್ಲಿಕ್ಕೆ ಹೋದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಹಿಡ್ಕೊಂಡು ಬಂದದನ್ನ ಆಚೆ ಓಡಿಸಿ ಅಂತೀವಿ. ಹೇಳ್ತೀವಿ ಅದು ಗಿಡ ತಿನ್ಬಿಡುತ್ತೆ, ಹೂ ತಿನ್ಬಿಡುತ್ತೆ, ಮೊದಲು ಓಡಿಸು ಮರ್ಯಾದನ್ನ ಅಂತ. ಯಾವ ನಂದಿ ದೇವರನ್ನ ನೋಡ್ತಾ ಕುಳಿತುಕೊಳ್ತಿದ್ನೋ, ಅಂತರಂಗದ ಸತ್ವವನ್ನ ನೋಡ್ತಾ ಕುಳಿತುಕೊಂಡಿದ್ನೋ, ಆ ನಂದಿಯ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಆ ನಂದಿಗೆ ನಾವು ಪ್ರಪಂಚದ ಕಡೆ ಬಂದ್ರೆ 4 ಬಾರಿಸಿ ಗಳಿಸ್ತೀವಿ ಅಂತ ನಮ್ಮದೇ ಕಥೆ ಇದು. ನಂದಿ ನಾವೇ ಪ್ರಪಂಚವನ್ನು ನೋಡ್ತೀವಿ ಅಂದ್ರೆ 4 ಹೇಳ್ಬಿಡುತ್ತೆ. ಅಂತರಂಗವನ್ನು ನೋಡ್ಲಿಕ್ಕೆ ಕೂತ್ಕೊಳ್ತೀವಿ ಅಂತಂದ್ರೆ ಮಹಾಗೌರವ ಸಿಗುತ್ತೆ ಅಂತ. ಹೀಗಾಗಿ ಯಾರು ಗುರುಗಳ ದರ್ಶನಕ್ಕೆ ಬರ್ತಾರೋ, ಗುರು ಸೇವೆಗೆ ಬರ್ತಾರೋ ಅವರಿಗೆ ಸಮಾಜದಲ್ಲಿ ಅಪಾರವಾದ ಗೌರವ. ಯಾಕೆ ಅಂತಂದ್ರೆ ತನ್ನೆಲ್ಲ ಸಮಯವನ್ನು ಕೂಡ ಆತ ಶ್ರೇಷ್ಠ ಧರ್ಮ ಕಾರ್ಯಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾನೆ. ಅಂತವರಿಗೆ ರೆಸ್ಪೆಕ್ಟ್ ಜಾಸ್ತಿ ಅಂತ. ಉಳಿದವರು ದೊಡ್ಡ ಬಂಗಲೆ ಕಟ್ಟಿರ್ಬೋದು, ಉಳಿದವರು ದೊಡ್ಡ ಆಸ್ತಿಯನ್ನ ಸಂಪಾದನೆ ಮಾಡಿರ್ಬೋದು, ಆದ್ರೆ ಅವರಿಗೆ ಸಿಗುವ ಕಿಮ್ಮತ್ತು, ಗುರು ಸೇವೆಗೆ ಸಿಗುವ ಕಿಮ್ಮತ್ತಿನ ಮುಂದೆ ನಯಾ ಪೈಸೆಯಷ್ಟು ಇಲ್ಲ ಅನ್ನೋದನ್ನ ಒಮ್ಮೆ ನಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ದೊಡ್ಡ ಪರಿಹಾರ. ಭಾರತೀಯ ಚಿಂತನೆ ಇದೆ. ಭಾರತೀಯ ಚಿಂತನೆಯಲ್ಲಿ ನಾವು ನೀವು ಮಾಂಡುಕ್ಯ ಉಪನಿಷತ್ತನ್ನು ಯಾವಾಗಲೂ ತೆಗೆದು ನೋಡಿದ್ರೆ ಇಡೀ ಮಾಂಡುಕ್ಯದಲ್ಲಿ ಚರ್ಚೆ ನಡೆಯೋದೇ ಬಹಳ ವಿಚಿತ್ರವಾಗಿರುವಂತದ್ದು. ಐ ಡೋಂಟ್ ಥಿಂಕ್ ಜಗತ್ತಿನ ಯಾವಾಗಲೂ ಸೈನ್ಸ್ ಉಪನಿಷತ್ತನ್ನು ಓದೋಕ್ಕಿಂತ ಮುಂಚೆ ಇಂಥದ್ದೆಲ್ಲ ಆಲೋಚನೆ ಮಾಡಿದ್ದ ಅನ್ನೋದೇ ಪ್ರಶ್ನೆ. ನಾನು ತುಂಬಾ ಸರಳವಾಗಿ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಡೀ ಮಾಂಡುಕ್ಯ ಉಪನಿಷತ್ತಿನಲ್ಲಿ 4 ಪದಗಳ ಮೇಲೆ ಚರ್ಚೆ ಆಗುತ್ತೆ. ಮೊದಲು ಜಾಗೃತ, ಎರಡನೇದು ಸ್ವಪ್ನ, ಮೂರನೇದು ಸುಷುಪ್ತಿ, ನಾಲ್ಕನೇದು ತುರಿಯ ಅವಸ್ಥೆ. ಜಾಗೃತ ನಮ್ಗೆಲ್ಲರಿಗೂ ಇರುವಂತ ಅವಸ್ಥೆ. ಸ್ವಪ್ನ ನಮ್ಗೆಲ್ಲರಿಗೂ ಗೊತ್ತಿದೆ, ಸ್ವಪ್ನಾವಸ್ಥೆ ನಾವು ಅದ್ಭುತವಾದ ಲೋಕದಲ್ಲಿ ತಿರುಗಾಡ್ತಾ ಇರ್ತೀವಿ. ಜಾಗೃತಕ್ಕೂ ಸ್ವಪ್ನಕ್ಕೂ ಇರೋ ಡಿಫರೆನ್ಸ್ ಏನು ಅಂತಂದ್ರೆ, ಸ್ವಪ್ನದಲ್ಲಿ ಅಲ್ಲಿಂದ ಎದ್ದ ತಕ್ಷಣ ಅವೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ಜಾಗೃತದಲ್ಲಿ ಇಲ್ಲಿಂದ ಹೊರಟ ತಕ್ಷಣ ಇದೆಲ್ಲ ಸುಳ್ಳು ಅಂತ. ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಹೋಗ್ಬೇಕು ಅಂತ ಹೊರಟಾಗಲೇ ಗೊತ್ತಾಗೋದು. ಎಲ್ಲಿವರೆಗೂ ಈ ದೇಹದಲ್ಲಿ ಬಂಧಿತವಾಗಿದ್ದೀವೋ ಅಲ್ಲಿವರೆಗೂ ಇದು ಸತ್ಯ ಅಂತ. ಯಾವುದು ಸತ್ಯ, ಯಾವುದು ಹೊರಗಡೆ ಇದ್ದವನ್ನ ಸತ್ಯ ಅಂತ ಭಾವಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅನೇಕ ಬಾರಿ ಯೋಚನೆ ಬರುತ್ತೆ. ಯಾವುದು ಸತ್ಯ ಇಲ್ಲಿಂದ ಹೊರಟೋದ ತಕ್ಷಣ ಗೊತ್ತಾಗುತ್ತೆ, ಇದೊಂದು ದೊಡ್ಡ ಕನಸಾಗಿತ್ತಲ್ಲ. 50 ವರ್ಷ ನಾನು ಬದುಕಿದ್ದೀನಿ ಅಂದ್ರೆ 50 ವರ್ಷ ಒಂದು ಕನಸಿನಲ್ಲಿದ್ದ ಹೊರಗಡೆ ಬಂದೆ ಈಗ ಅಂತ. ಇದು ಜಾಗೃತ ಆದರೆ. ಸ್ವಪ್ನ ಅಂದ್ರೆ ಸುಷುಪ್ತಿ ಅಂತರಂಗದ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದ್ರೆ ಈ ಮೂರನ್ನೂ ಮೀರಿದ, ಈ ಮೂರರವರೆಗೂ ಜಗತ್ತಿನ ಮನಃಶಾಸ್ತ್ರಜ್ಞರೆಲ್ಲ ಹೋಗ್ತಾರೆ. ಈ ಮೂರನ್ನೂ ಮೀರಿದ, ಈ ವಿಜ್ಞಾನವನ್ನು ಮೀರಿದ ಯಾವಾದರೂ ಶಕ್ತಿಯ ಕಡೆ ಹೋಗ್ಬೋದು ಅಂತಿದ್ರೆ ಅದು ತುರಿಯ ಅವಸ್ಥೆಗೆ. ಆ ತುರಿಯ ಅವಸ್ಥೆಗೆ ಹೋದವರು ನನ್ನ ದೇಶದ ಋಷಿಗಳು ಮಾತ್ರ. ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಆಗಿಲ್ಲ ಅಂತ. ಹೀಗಾಗಿ ಈ ಋಷಿಗಳ ಬಗ್ಗೆ ಅಪಾರವಾದ ಗೌರವ. ಈ ಋಷಿಗಳು ಹೇಗಿದ್ರು ಗೊತ್ತೇ, ಓಶೋದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅನೇಕರಿಗೆ ಓಶೋ ಇಷ್ಟ ಆಗದೆ ಇರೋದು ಅನೇಕ ಸಂಗತಿಗಳಿಗೆ ಪಕ್ಕಕ್ಕಿಡಿ. ಆದ್ರೆ ಹೇಳಿರುವ ಒಳ್ಳೆ ಸಂಗತಿಗಳನ್ನು ನೋಡೋದಾದ್ರೆ ಓಶೋ ಹೇಳ್ತಾರೆ, ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ತಮ್ಮ ತಮ್ಮ ದೇಶದಲ್ಲಿ ಗ್ರೇಟ್ ಸ್ಕಾಲರ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಗ್ರೇಟ್ ಸೈಂಟಿಸ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಗ್ರೇಟ್ ತತ್ವಜ್ಞಾನಿಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಗ್ರೇಟ್ ಡಾಕ್ಟರ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಇಂಜಿನಿಯರ್ ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಆದ್ರೆ ಇಂಡಿಯಾ ಯಾವುದನ್ನು ಪ್ರೊಡ್ಯೂಸ್ ಮಾಡಲಿಲ್ಲ. ಇಂಡಿಯಾ ಇವೆಲ್ಲವನ್ನೂ ತನ್ನೊಳಗೆ ಅಡಗಿಸಿಟ್ಟುಕೊಂಡಿದ್ದ ಋಷಿಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಎಂತ ಋಷಿಗಳನ್ನು. ಈ ಋಷಿಗಳು ಎಂತವರು ಅಂತಂದ್ರೆ ಇವು ಯಾರೂ ಕೂಡ ಸಾಮಾನ್ಯವಾದ ವ್ಯಕ್ತಿತ್ವದವರಲ್ಲ. ಇವರೆಲ್ಲರೂ ತಮ್ಮನ್ನು ತಾವು ಅರಿತುಕೊಂಡವರು. ಜಗತ್ತಿನಲ್ಲಿ ಅತ್ಯಂತ ಕಷ್ಟದ ಸಂಗತಿ ಅದು, ನಮ್ಮನ್ನು ನಾವು ಅರಿತುಕೊಳ್ಳೋದು. ನಮ್ಮ ಜಗತ್ತಿನಲ್ಲಿರೋ ಎಲ್ಲರ ಬಗ್ಗೆ ಗೊತ್ತಿದೆ. ನಿಮ್ಗೆ ನಾನು ವಿಧಾನಸೌಧದಲ್ಲಿರೋ ಇಂಥ ವ್ಯಕ್ತಿ ಬಗ್ಗೆ ಹೇಳಿ ಅಂತಂದ್ರೆ ವಾಟ್ಸಪ್ ಅಲ್ಲಿ ನೋಡಿದೀವಿ, ಟಿವಿನಲ್ಲೂ ನೋಡಿದೀವಿ, ಮಾತಾಡೋದೆಲ್ಲ ಕೇಳಿದೀವಿ, ಅವ್ರ ಯೋಗ್ಯತೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಬಗ್ಗೆ ನನಗೇನು ಗೊತ್ತು ಅಂತ ಕೇಳಿದ್ರೆ ಸಿಗು ಅಂತ. ಆದ್ರೆ ನನ್ನ ದೇಶದ ಋಷಿಗಳು ತಮ್ಮನ್ನು ತಾವು ಚೆನ್ನಾಗಿ ಅರ್ಥಕೊಂಡಿದ್ರಿಂದ ಇಡೀ ಜಗತ್ತು ಅವರಿಗೆ ಅನಾವರಣಗೊಳ್ತಾ ಇತ್ತು. ಹೀಗಾಗಿಯೇ ಗಾಯತ್ರಿ ಮಂತ್ರವನ್ನು ಕೊಟ್ಟಂತ ವಿಶ್ವಾಮಿತ್ರರು ಶ್ರೇಷ್ಠ ಮಂತ್ರವನ್ನು ಕೊಡಬೇಕಾದಾಗ ಅವರು ಈ ಮಂತ್ರವನ್ನ ಸಂಶೋಧನೆ ಮಾಡಿದಲ್ಲ. ಈ ಮಂತ್ರ ಎಲ್ಲೋ ಆಳದಲ್ಲಿ ಹೋಗಿತ್ತು, ಅದನ್ನು ಹುಡುಕಿ ಪುಸ್ತಕ ಓದಿ ಕೊಟ್ಟಿದ್ದಲ್ಲ. ಈ ಮಂತ್ರವನ್ನು ಕಂಡವರು ಅಂತ ವಿಶ್ವಾಮಿತ್ರರನ್ನ ಮಂತ್ರ ದೃಷ್ಟಾರ ಅಂತ ಕರೀತಾರೆ. ಈ ದೇಶ ಪ್ರೊಡ್ಯೂಸ್
ಮಾಡಿದ ಋಷಿ. ಅದು ಪದಗಳಿಗೆ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಆರಂಭದಲ್ಲೇ ಭಾಷೆಯ ಬಗ್ಗೆ ಯಾಕೆ ಮಾತನಾಡಿದೆ ಅಂತಂದ್ರೆ, ಇದಕ್ಕೆ ಪ್ಯಾರಲ್ ಆಗಿರುವಂತ ಸಿನಾನಿಮ್ ಆಗಿರುವಂತ ಮತ್ತೊಂದು ಇಂಗ್ಲಿಷ್ ಪದ ಹುಡುಕೋದು ಕಷ್ಟ. ವಿ ಕಾಲ್ ಋಷೀಸ್ ಆಸ್ ಮಂತ್ರ ದೃಷ್ಟಾಸ್. ದೃಷ್ಟಾರ ಅಂತಂದ್ರೆ ಕಂಡವನು ಅಂತ. ವಿಶ್ವಾಮಿತ್ರರು ಆ ಮಂತ್ರವನ್ನು ಕಂಡರು ಅಂತ. ಅವು ಯಾವುದೋ ಶ್ರೇಷ್ಠವಾಗಿರುವಂತ ಅವಸ್ಥೆಯಲ್ಲಿದ್ದಾಗ ಒಂದು ಮಂತ್ರ ಗೋಚರವಾಯಿತು ಅವರಿಗೆ. ಆ ಮಂತ್ರ ಮೊದಲೇ ಇತ್ತು, ಅದನ್ನು ಹುಡುಕಿದಂತ ವಿಶ್ವಾಮಿತ್ರರು ಇದು ಈ ಜಗತ್ತಿಗೆ ಉಪಯೋಗವಾಗುತ್ತೆ ಅಂತ ಮಂತ್ರವನ್ನು ಕೊಟ್ಟರು. ವಿಶ್ವಾಮಿತ್ರರು ಮಂತ್ರವನ್ನು ಕೊಟ್ಟು 2 ವರ್ಷ ಆಯಿತು. ಯಾವ ವಿಜ್ಞಾನದ ಕಾರ್ಪೊರೇಟಿಗೂ ಪ್ರೂವ್ ಮಾಡಲಿಕ್ಕಾಗಲ್ಲ. 10,000 ವರ್ಷ ಆಗಿರ್ಬೋದಾ, 20,000 ವರ್ಷ ಆಗಿರ್ಬೋದಾ, ನನಗೂ ಗೊತ್ತಿಲ್ಲ. ನೀವು ಕನಿಷ್ಠ ಪಕ್ಷ ರಾಮ ಹುಟ್ಟಿಯೇ ಒಂದು ಅಂದಾಜಿನ ಪ್ರಕಾರ ನೀವು ಹಳೆಯ ಎಲ್ಲ ಲೆಕ್ಕಾಚಾರಗಳನ್ನು ಪಕ್ಕಕ್ಕಿಟ್ಟು ಇತ್ತೀಚಿನ ವಿಜ್ಞಾನದ ಈ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಕನಿಷ್ಠ ಪಕ್ಷ 5,000 to 8,000 ವರ್ಷ ಅಂತ ಏನಾದರೂ ಭಾವಿಸೋದಾದ್ರೆ, ವಿಶ್ವಾಮಿತ್ರರು ಆ ಕಾಲದಿಂದ ಅದಕ್ಕಿಂತಲೂ ಹಿಂದೆ ಇದ್ದಿದ್ದರಿಂದ 10,000 ವರ್ಷಗಳ ಹಿಂದೆ ನಮ್ಗೆ ಈ ಗಾಯತ್ರಿ ಮಂತ್ರ ಸಿಕ್ತು ಅಂತ ಇಟ್ಕೊಳ್ಳಿ. 10,000 ವರ್ಷಗಳ ಹಿಂದೆ ಸಿಕ್ಕ ಗಾಯತ್ರಿ ಮಂತ್ರ ಇವತ್ತಿಗೂ ನಾವು ಸಂಧ್ಯಾ ವಂದನೆ ಮಾಡುವಾಗ ಉಚ್ಚಾರಣೆ ಮಾಡ್ತೀವಲ್ಲ, ಹೇಗೆ ಸಾಧ್ಯ? ನಾನೊಂದು 15-20 ನಿಮಿಷ ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ. 15-20 ನಿಮಿಷ ಮಾತಾಡಿದ್ದನ್ನ ಕೇಳ್ತಿರಲ್ಲ ನೀವು. ಇಲ್ಲಿಂದ ಆಚೆ ಹೋಗೋದ್ರ ವೇಳೆಗೆ ಚಕ್ರವರ್ತಿ ಏನೋ ಹೇಳಿದ್ದ ಮಾರ್ಯ, ಮರ್ತೋಯ್ತು ಮಾರ್ಯ, ನನಗೆ ಚಂದ ಹೇಳಿದ್ದ ಮಾರ್ಯ, ಬಹಳ ಚೆನ್ನಾಗಿತ್ತು, ಏನು ಅಂತ ನೆನಪಿಲ್ಲ. ನಾನು ಹೇಳಿದ್ದು 15-20 ನಿಮಿಷಗಳ ನಂತರ ಮರ್ತೋಗುತ್ತೆ. ಆದ್ರೆ ವಿಶ್ವಾಮಿತ್ರರು ಹೇಳಿದ್ದು 10,000 ವರ್ಷಗಳ ನಂತರ ಇವತ್ತಿಗೂ ಇದೆಯಲ್ಲ. ಯೋಚನೆ ಮಾಡಿ ಹೇಗೆ ಸಾಧ್ಯ ಇರಬಹುದು ಅಂತ. ಮೊನ್ನೆ ಬಂದಿರುವಂತಹ ಜಗತ್ತಿನ ಇತರೆ ರಿಲಿಜನ್ಗಳು ಭಾರತದ ಮೇಲೆ ಆಕ್ರಮಣ ಮಾಡ್ತಾ, ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡ್ತಾ, ನಿಮ್ ಧರ್ಮದಲ್ಲಿ ಇದು ಸರಿ ಇಲ್ಲ, ನಿಮ್ ಧರ್ಮದಲ್ಲಿ ಅದು ಸರಿ ಇಲ್ಲ ಇಷ್ಟೆಲ್ಲ ಮಾತನಾಡ್ತಾರೆ. ಆದ್ರೆ ಜಗತ್ತಿನ ಯಾವ್ದಾದ್ರೂ ಒಂದು ಧರ್ಮ 10,000 ವರ್ಷಗಳ ಹಳೆಯ ಒಂದು ಚಿಂತನೆಯನ್ನ ಇವತ್ತಿಗೂ ಕೂಡ ಅನ್ಡಾಂಟೆಡ್ ಆಗಿ ಪ್ರೆಸೆಂಟ್ ಮಾಡಿರುವಂತ ಉದಾಹರಣೆ ಇದೆಯಾ ಕೇಳಿ ನೋಡಿ. ಅದು ನನ್ನ ಧರ್ಮದಲ್ಲಿ ಮಾತ್ರ ಇರುವಂತದ್ದು. ಬಿ ಪ್ರೌಡ್ ಆಫ್ ದಟ್. ಹೆಮ್ಮೆ ಪಡಬೇಕು ಆ ವಿಚಾರಕ್ಕೆ ಅಂತ. ಆದ್ರೆ ದುರ್ದೈವದ ಸಂಗತಿ, ಪೀಳಿಗೆಯಿಂದ ಪೀಳಿಗೆಗೆ ಈ ಹೆಮ್ಮೆಯನ್ನ ಟ್ರಾನ್ಸ್ಫರ್ ಮಾಡೋದು ಸೋತು. ಇಷ್ಟು ಶ್ರೇಷ್ಠ ಸಂಗತಿಯನ್ನು ಭಾರತ ಪ್ರೊಡ್ಯೂಸ್ ಮಾಡ್ತು. ಇವತ್ತಿನ ವಿದ್ಯಾರ್ಥಿಗಳನ್ನ ಕೇಳಿ ನೋಡಿ, ಭಾರತ ಏನು ಅಂತ. ಯಾರಾದ್ರೂ ಭಾರತ ಬಗ್ಗೆ ಹೆಮ್ಮೆ ಏನಾದ್ರೂ ಹೇಳೋದಿಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಯುರೋಪ್ ಅಮೆರಿಕ ಪ್ರವಾಸ ಮುಗಿಸಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಇಲ್ಲಿನ ತರುಣರ ಜೊತೆ ಮಾತಾಡಿದ ನಂತರ ಒಂದು ಮಾತು ಹೇಳ್ತಾರೆ ಸ್ವಾಮೀಜಿ, ತುಂಬಾ ಹೃದಯ ವೇದನೆ ಆಗುವಂತ ಮಾತು. ಏನ್ ಹೇಳ್ತಾರೆ ಗೊತ್ತಾ ಸ್ವಾಮೀಜಿ? ನಾನು ಜಗತ್ತಿನಲ್ಲಿ ಎಲ್ಲೆಲ್ಲ ತಿರುಗಾಡ್ಕೊಂಡು ಬಂದೆ. ಅಮೆರಿಕದ ವಿದ್ಯಾರ್ಥಿಗಳನ್ನು ಕೂರಿಸಿಕೊಂಡು ನಿಮ್ಮ ಪೂರ್ವಜರು ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ಗೊತ್ತಾ? ನಮ್ಮ ಪೂರ್ವಜರು ಜಗತ್ತಿನ ರಾಷ್ಟ್ರಗಳಿಗೆಲ್ಲ ಹೋದವರು, ಅಲ್ಲಿನ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟಿದವರು ನಮ್ಮ ಪೂರ್ವಜರು ಅಂತ ಎದೆ ತಟ್ಕೊಂಡು ಹೇಳ್ತಾರೆ. ಜಗತ್ತಿಗೆಲ್ಲ ಹೋದಂತ ಯುರೋಪಿಯನ್ರು ಎಲ್ಲೆಲ್ಲಿದ್ದಾರೋ ಆ ಜನರನ್ನೆಲ್ಲ ಸಮೂಲ ನಾಶ ಮಾಡಿ ಅಲ್ಲೆಲ್ಲ ತಾವೇ ಇರಬೇಕು, ತಮ್ಮ ಮತವೇ ಇರಬೇಕು ಅಂತ ಪ್ರಯತ್ನ ಪಟ್ಟವರು. ಅದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದ್ರೆ ಭಾರತಕ್ಕೆ ಬಂದು ಕೇಳಿ ನೋಡಿ, ನಿಮ್ ಪೂರ್ವಜರು ಯಾರು? ನಮ್ಮ ಪೂರ್ವಜರ ಸರ್ ಯಾವಾಗಲೂ ಕಾಡಿನಲ್ಲಿ ಇರ್ತಿದ್ರಂತೆ, ಮೈ ಮೇಲೆ ಬಟ್ಟೆನೂ ಸರಿಯಾಗಿ ಹಾಕೊಳ್ತಿರ್ಲಿಲ್ವಂತೆ, ಹೊಟ್ಟೆ ಸರಿಯಾಗಿ ತಿಂತಿರ್ಲಿಲ್ವಂತೆ, ಯಾವಾಗಲೂ ಮೂಗು ಮುಚ್ಕೊಂಡು ಧ್ಯಾನಕ್ಕೆ ಕೂತಿರ್ತಿದ್ರಂತೆ. ಆದ್ರೆ ತಾನು ಹೊಟ್ಟೆಗೆ ಸರಿಯಾಗಿ ತಿನ್ನದ ನನ್ನ ಪೂರ್ವಜ, ಆ ಋಷಿ, ಆ ಮಹಾಮುನಿ ಜಗತ್ತಿಗೆಲ್ಲ ಬಳಿತಾ ಇರಲಿ, ಜಗತ್ತಿನ ಜನಕ್ಕೆಲ್ಲ ಅನ್ನ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಲ್ಲ. ಎಂತ ಪ್ರಾರ್ಥನೆ ಇದು! ತಾನು ಸರಿಯಾದ ಮನೆ ಕಟ್ಟಿಕೊಳ್ಳದ ಆ ಋಷಿ ಜಗತ್ತಿಗೆಲ್ಲ ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತಿದ್ದ ಗೊತ್ತಾ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗುತ್ತವೆ, ಯಾರಿಗೂ ದುಃಖ ಇಲ್ಲದಂತಾಗಲಿ ಅಂತ ಪ್ರಾರ್ಥಿಸುವಂತ ಶ್ರೇಷ್ಠ ಮನೋವೃತ್ತಿಯನ್ನ ಜಗತ್ತಿನ ಯಾರಾದ್ರೂ ಪೂರ್ವಜರು ಹೊಂದಿದ್ರೆ ಅದು ನನ್ನದೇ ಪೂರ್ವಜರು. ಇದು ಹೆಮ್ಮೆ ಇರಬೇಕಿತ್ತಲ್ಲ ನಮ್ಗೆ. ಈ ಭಾವನೆಯನ್ನು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಿತ್ತಲ್ಲ. ಅವತ್ತು ಏನ್ ದುಃಖವನ್ನು ತೋಡಿಕೊಂಡಿದ್ರು ಇವತ್ತಿಗೂ ಬದಲಾವಣೆ ತಂದಿಲ್ಲ. ಮಿತ್ರ, ಇವತ್ತಿಗೂ ಜಗತ್ತಿನಾದ್ಯಂತ ಭಾರತದ ಕುರಿತಂತೆ ಇರುವಂತ ಒಂದು ಹೆಮ್ಮೆಯ ಸಂಗತಿ ಏನು ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಭಾರತ ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ತಾ ಇರುವಂತ ಇವತ್ತಿನ ರೀತಿ ನೋಡಿ, ಜಗತ್ತು ಭಾರತವನ್ನ ಯಾಕೆ ಗೌರವಿಸ್ತಾ ಇದೆ? ಚಕ್ರವರ್ತಿ ಸುರಿಮೆಗೋಸ್ಕರ ಗೌರವಿಸ್ತಾ ಇದೆಯಾ? ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೋಸ್ಕರ ಗೌರವಿಸ್ತಾ ಇದೆಯಾ? ಇಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಿಗೋಸ್ಕರ ಗೌರವಿಸ್ತಾ ಇದೆಯಾ? ಇಲ್ಲ. ಅದಕ್ಕೋಸ್ಕರ ಗೌರವಿಸ್ತಾ ಇದೆ ಗೊತ್ತಾ? ಜಗತ್ತಿಗೆ ಭಾರತ ಯೋಗವನ್ನು ಕೊಡುತ್ತು ಅನ್ನುವ ಕಾರಣಕ್ಕೋಸ್ಕರ ಈಗಲೂ ನತಮಸ್ತಕವಾಗುತ್ತೆ. ಜೂನ್ 21ನೇ ತಾರೀಕು ಇಡೀ ಜಗತ್ತು ಸೂರ್ಯನ ಕಡೆ ತಿರುಗಿ ಓಂಕಾರದ ಉಚ್ಚಾರಣೆ ಮಾಡ್ತಾ ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಇವತ್ತಿಗೂ ನಿಂತುಕೊಳ್ಳುತ್ತಲ್ಲ. ಇದು ನನ್ನ ದೇಶಕ್ಕೆ ಜಗತ್ತು ಇವತ್ತಿಗೂ ಕೊಡುವಂತ ಗೌರವ. ಜಗತ್ತು ಭಾರತಕ್ಕೆ ಯಾಕೆ ಗೌರವ ಕೊಡುತ್ತೆ ಅಂತಂದ್ರೆ, ಹೋಲಿಸ್ಟಿಕ್
ಭಾರತ ಕೊಡ್ತು ಅಂತ. ನಾನು ಒಂದು ಘಟನೆ ನಿಮ್ಗೆ ಹೇಳ್ತೀನಿ. ಬಹುಶಃ ವಾಜಪೇಯಿ ಗವರ್ಮೆಂಟ್ ಇದ್ದಂತ ಕಾಲ ಕ್ಯಾನ್ಕನ್ ಅಂತ ಒಂದು ಜಾಗದಲ್ಲಿ ಒಂದು ಶೃಂಗಸಭೆ ನಡೆಯಿತು. 150-180 ರಾಷ್ಟ್ರಗಳು ಭಾಗವಹಿಸಿದಂತ ಶೃಂಗಸಭೆ. ಈ ಶೃಂಗಸಭೆಯ ಕಾಲಕ್ಕೆ ಅಮೆರಿಕ ಒಂದು ಪ್ರಪೋಸಲ್ ಮುಂದಿತ್ತು. ಆ ಪ್ರಪೋಸಲ್ ಆಲ್ಮೋಸ್ಟ್ ಫೈನಲೈಸ್ ಆಗಬೇಕಿತ್ತು. ಬಟ್ ನಮ್ಮ ದೇಶದಿಂದ ಹೋದ ಕಾಮರ್ಸ್ ಮಿನಿಸ್ಟರ್ ಈ ಪ್ರಪೋಸಲ್ ಒಪ್ಪಿಕೊಳ್ಳುವಂತ ಹಂತದಲ್ಲಿ ಎತ್ತರಿತು ಒಂದು ಮಾತಾಡುವಾಗ ಏನ್ ಹೇಳಿದ್ರು ಅಂತಂದ್ರೆ, ಈ ಪ್ರಪೋಸಲ್ ನಿಂದ ಭಾರತಕ್ಕೆ ನಷ್ಟ ಇಲ್ಲ, ಐ ಆಮ್ ಫೈನ್ ವಿತ್ ದಿಸ್ ಪ್ರಪೋಸಲ್. ಆದ್ರೆ ಈ ಪ್ರಪೋಸಲ್ ಇಲ್ಲಿರುವಂತ 90% ಬಡ ರಾಷ್ಟ್ರಗಳಿಗೆ ಅನ್ಯಾಯ ಮಾಡುತ್ತೆ. ಈ ಕಾರಣಕ್ಕೋಸ್ಕರ ನಾನು ಈ ಬಡ ರಾಷ್ಟ್ರಗಳ ಪ್ರತಿನಿಧಿಯಾಗಿ ನಿಂತ್ಕೊಂಡು ಈ ಪ್ರಪೋಸಲ್ಗೆ ಡಿಸೆಂಟ್ ನೋಟ್ ಕೊಡ್ತೀನಿ, ನಾನು ಈ ಪ್ರಪೋಸಲ್ಗೆ ಸೈನ್ ಮಾಡಲ್ಲ ಅಂತ. ವೆರಿ ಸಿಂಪಲ್. ಅಮೆರಿಕ ಹೇಳ್ತೀನಿ, ನೀನ್ ಸೈನ್ ಮಾಡೋದಾಗುತ್ತೆ. ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಒಪ್ಪಿಕೊಳ್ಳುವಂತ ಹಂತಕ್ಕೆ ಬಂದಿವೆ, ಹೀಗಾಗಿ ನೀವು ಸೈನ್ ಮಾಡದೆ ಹೋದ್ರೂ ಪರವಾಗಿಲ್ಲ, ನಾವು ನೀವು ಬೇರೆ ತರ ಟ್ವಿಸ್ಟ್ ಮಾಡ್ಕೊಳ್ತೀವಿ, ಈಗ ಈ ಪ್ರಪೋಸಲ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ತೀವಿ ಅಂತ ಅಮೆರಿಕ ಕೇಳಿದ್ರೆ, ಯು ಡೋಂಟ್ ಬಿಲೀವ್, ಜಗತ್ತಿನ 90 ಬಡ ರಾಷ್ಟ್ರಗಳ ಪೈಕಿ ಯಾರಿದ್ರು ಅವ್ರ ಪರವಾಗಿ ಒಬ್ಬ ಲೀಡರ್ ಬಂದು ಇಂಡಿಯಾ ಸೈನ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಅಮೆರಿಕ ಆಶ್ಚರ್ಯ ಆಯ್ತು, ಇಂಡಿಯಾ ಸೈನ್ ಮಾಡಲ್ಲ ಅಂದ್ರೆ ನೀನ್ ಯಾಕೆ ಮಾಡಲ್ಲ ಅಂತ ಕೇಳಿದ್ರೆ ಅವ್ರು ಕೊಟ್ಟು ಉತ್ತರ ಬಹಳ ಚೆನ್ನಾಗಿತ್ತು. ಏನ್ ಹೇಳಿದ್ರು ಅಂತಂದ್ರೆ, ನಾವು ಜಗತ್ತಿನ ಭೂಪಟದಲ್ಲಿ ಭಾರತವನ್ನು ನಂಬ್ತೀವಿ ಹೊರತು ಅಮೆರಿಕನಲ್ಲ. ಅಮೆರಿಕ ಶ್ರೀಮಂತ ಯೋಗ್ಯವಾಗಿರುವುದು ಭಾರತ ಮಾತ್ರ. ಮುಂದುವರೆಸಿ ಏನ್ ಹೇಳ್ತಾರೆ ಗೊತ್ತಾ, ಜಗತ್ತಿನಲ್ಲಿ ಭಾರತ ಕಳೆದ 16,000 ವರ್ಷಗಳಿಂದ ಒಂದು ರಾಷ್ಟ್ರದ ಮೇಲೆ ಯುದ್ಧಕ್ಕೆ ಹೋಗಲಿಲ್ಲ. ತಾವು ಎಲ್ಲರನ್ನೂ ಚೆನ್ನಾಗಿರ್ಬೇಕು ಅಂತ ಆಶಿಸ್ತಾ ಇರೋದು ಭಾರತ. ಕಳೆದ 400 ವರ್ಷಗಳಲ್ಲಿ ನೀವು ಒಂದು ರಾಷ್ಟ್ರವನ್ನು ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡಲಿಲ್ಲ. ನೀವಿಬ್ಬರಲ್ಲಿ ಯಾರು ಮಾಡಬೇಕು ಹೇಳಿ ನಾವು. ಹೀಗಾಗಿ ಇಂಡಿಯಾ ಮಿತ್ರ ಎಲ್ಲಿವರೆಗೂ ಬದಲಾವಣೆ ಮತ್ತು ಆನಂತರ ಅಂತಂದ್ರೆ, ಜಗತ್ತಿನಲ್ಲಿ ಯಾವ್ದಾದ್ರು ಪ್ರಪೋಸಲ್ ನ ಇಡೀ ರಾಷ್ಟ್ರಗಳು ಒಪ್ಕೊಳ್ಬೇಕು ಅಂತಂದ್ರೆ ಇಂಡಿಯಾಗೆ ಬಂದು ಇಂಡಿಯಾನ್ ಕನ್ವಿನ್ಸ್ ಮಾಡಿ ಹೋಗ್ಬೇಕು ಎನ್ನುವ ಮಟ್ಟಿಗೆ ಬಂದ್ಬಿಟ್ಟು. ನೋ ಡೌಟ್ ಇಂಡಿಯಾ ವಾಸ್ ದ ಪಯನಿಯರ್. ಈ 10 ರಾಷ್ಟ್ರಗಳ ಮುಂದೆ ನಿಂತ್ಕೊಂಡು ಮಾತನಾಡಬಲ್ಲಂತ ಸಾಮರ್ಥ್ಯವನ್ನು ಹೊಂದಿದ್ದು ಭಾರತ. ಯಾಕೆ ಬಂದಿ ಸಾಮರ್ಥ್ಯ? ಈ ಸಾಮರ್ಥ್ಯ ನೆನ್ನೆ ಮೊನ್ನೆ ಗಳಿಸಿಕೊಂಡಿದ್ದಲ್ಲ. ಈ ಸಾಮರ್ಥ್ಯ ಈ ದೇಶದ ಇತಿಹಾಸದುದ್ದಕ್ಕೂ ಭಾರತ ನಡೆದುಕೊಂಡು ಹೋಗುವ ರೀತಿಯಿಂದ ಬಂದಿದೆ. ಈ ದೇಶ ಹೇಗೆ ಗೊತ್ತೇನು ಎಂತ ಆದರ್ಶಗಳನ್ನು ಪ್ರೊಡ್ಯೂಸ್ ಮಾಡ್ತು. ನಾವು ಈ ಆದರ್ಶಗಳನ್ನು ಮಕ್ಕಳಿಗೆ ತಿಳಿಸೋದ್ರಲ್ಲಿ ಸೋತು ಹೋಗಿದ್ದೀವಿ. ಅದೇ ದೊಡ್ಡ ಪ್ರಾಬ್ಲಮ್. ಎಂತ ಆದರ್ಶ ಈ ದೇಶಕ್ಕೆ? ಮರ್ಯಾದಾ ಪುರುಷೋತ್ತಮ ಯಾರು ಅಂತ ಕೇಳಿದ್ರೆ ನಿರ್ವಿವಾದಿತವಾಗಿ ಈ ದೇಶ ಹೇಳುತ್ತೆ ರಾಮ ಮರ್ಯಾದಾ ಪುರುಷೋತ್ತಮ. ಯಾಕೆ ರಾಮ ಮರ್ಯಾದಾ ಪುರುಷೋತ್ತಮ? ಕುರ್ಚಿ ಎದುರಿಗಿಟ್ಟು ಸ್ವತಃ ರಾಮನ ತಾಯಿ ಕೌಸಲ್ಯ ಹೇಳಿದ್ದು. ಮಾರನೇ ದಿನ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದ ರಾಮನನ್ನ ತಂದೆ ಕರೆದು, ತಂದೆಗೂ ಹೇಳಿದ, ತಂದೆ ಹೇಳಲಿಕ್ಕೆ ಆಗ್ತಿಲ್ಲ, ಕಣ್ಣು ಮಂಜಾಗ್ತಿದೆ, ಅವನಿಗೆ ಕಣ್ಣು ತುಂಬಿ ಬರ್ತಾ ಇದೆ. ಆ ಕಿರಿಯ ತಾಯಿ ಅಂದ್ರೆ ಚಿಕ್ಕಮ್ಮ ಅವನಿಗೆ ಹೇಳ್ತಾಳೆ, ನಿಮ್ಮ ಅಪ್ಪನಿಗೆ ಯಾಕೆ ಹುಷಾರಿಲ್ಲ ಅಂತಂದ್ರೆ ಅವನಿಗೆ ನಿನ್ನ ಇದು ಸಾಕಾಗಿದೆ, ಅವನನ್ನು ಮಾತು ಕೊಟ್ಟಿದ್ದ, ನೀನ್ ಕಾಡಿಗೆ ಹೋಗ್ಬೇಕು, ಅದಕ್ಕೋಸ್ಕರ ನೀನು ಹೊರಡ್ಬೇಕು, ನಾಳೆ ನಿನ್ ಪಟ್ಟಾಭಿಷೇಕ ಇಲ್ಲ. ರಾಮ ಹೇಳ್ತಾನೆ ಗೊತ್ತಾಚೆ ಅಷ್ಟಕ್ಕಪ್ಪ ಇಷ್ಟೊಂದು ಸೀರಿಯಸ್ ಆಗಿರ್ತ. ನನಗೊಂದು ಕೆಲವು ಮಾತು ಹೇಳಿದ್ರೆ ಬಿಟ್ಟು ಹೋಗಲ್ವಾ, ಈ ಅಧಿಕಾರ ನನಗೆ ಬೇಕಂತ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದ ರಾಮ ತಾನು ಆ ಪಟ್ಟಾಭಿಷೇಕದ ಸಂಭ್ರಮವಷ್ಟನ್ನೂ ತೊರೆದು ನಾನು ಮಡಿ ಬಿಟ್ಕೊಂಡು ತನ್ನ ತಾಯಿ ಮುಂದೆ ಹೋಗಿ ನಿಂತ್ಕೊಂಡು ಹೇಳ್ತಾನೆ, ಅಪ್ಪನ ಆಜ್ಞೆ ನಾನು ಹೊರಟಿದ್ದೀನಿ ಅಂತ. ತಾಯಿ ಭಾವೋದ್ವೇಗದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಕೌಸಲ್ಯ, ಮಗು ನಿಮ್ಮ ಅಪ್ಪನಿಗೆ ತಲೆ ಕೆಟ್ಟಿದೆ, ಕಿರಿ ಹೆಂಡತಿಗೆ ಮಾತಿಗೆ ಮರಳಾಗಿ ನಿನಗೆ ಅನ್ಯಾಯ ಮಾಡ್ತಿದ್ದಾರೆ, ನಾನು ಖಂಡಿತವಾಗಿ ಬೇಜಾರು ಮಾಡ್ಕೊಳ್ಳಲ್ಲ, ನಿಮ್ಮ ಅಪ್ಪನನ್ನ ಸಿಂಹಾಸನದಿಂದ ಪಕ್ಕಕ್ಕೆ ಸರಿಸಿ ಕೂತ್ಕೋ. ರಾಮ ಹೇಳ್ತಾನೆ, ಅಮ್ಮ ದುಃಖದಲ್ಲಿ ಮಾಡಬಾರದು, ನಾನು ರಘುಕುಲ ವಂಶಕ್ಕೆ ಸೇರಿದವನು, ಇಂಥ ಕೆಲಸ ಮಾಡ್ಲಿಕ್ಕಾಗತ್ತ, ಕೊಟ್ಟ ಮಾತಿಗೆ ನಾನು ತಪ್ಪೇನಮ್ಮ, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ನಮ್ಮಪ್ಪ ಕೇಳಿದಷ್ಟು ವರ್ಷಗಳ ಕಾಲ ಕಾಡಿನಿದ್ದು ವಾಪಸ್ ಬರ್ತೀನಿ, ಯೋಚನೆ ಮಾಡ್ಬೇಡ ಅಂತ ಹೇಳಿ ತಾನು ಹೊರಟು ನಿಂತ್ರೆ ಆ ಕಡೆ ಅವನ ಹೆಂಡತಿ ಸಿದ್ಧರಾಗಿ ನಿಂತ್ಕೊಳ್ತಾಳೆ, ಅವನ ಪ್ರೀತಿಯ ತಮ್ಮ ನಿಂತ್ಕೊಳ್ತಾನೆ, ಮೂರು ಸೇರಿ ಕಾಡಿಗೆ ಹೋಗ್ತಾರಲ್ಲ. ಎಲ್ಲಾದ್ರೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ? ಜಗತ್ತಿನ ಯಾವ್ದಾದ್ರು ಇತಿಹಾಸ ತುಂಬಾ ಜನ ಹೇಳ್ತಾರೆ, ಇಂಡಿಯಾದ ಇತಿಹಾಸ, ಇಂಡಿಯಾದ ಹಿಸ್ಟ್ರಿ ಬಗ್ಗೆ ಮಾತನಾಡುವಾಗ ಜಗತ್ತಿನ ಯಾವ್ದಾದ್ರು ಇತಿಹಾಸದಲ್ಲಿ ಮತ್ತೊಬ್ಬ ರಾಮನನ್ನ ತೋರಿಸುವ ತಾಕತ್ತು ತೋರಿಸ್ಬಿಡ್ಲಿ ಯಾರಾದ್ರೂ, ಅದು ಭಾರತದ ಇತಿಹಾಸದಲ್ಲಿ ಮಾತ್ರ. ಯಾವ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಧರ್ಮ ಪ್ರೊಡ್ಯೂಸ್ ಮಾಡಿರೋದು ಯಾವ ಧರ್ಮ? ರಾಜಧರ್ಮವನ್ನ, ಪಿತೃಧರ್ಮವನ್ನ, ಮಾತೃಧರ್ಮವನ್ನ, ಎಲ್ಲ ಧರ್ಮಗಳ ಪರಿಪಾಲನೆ ಹೇಗೆ ಮಾಡಬೇಕು ಅಂತ ನಮಗೆ ಜೀವನದುದ್ದಕ್ಕೂ ತೋರಿಸಿಕೊಟ್ಟಂತ ಆದರ್ಶಗಳು ಈ ದೇಶದ ಪ್ರತೀಕ. ಈ ಆದರ್ಶಗಳೇ ಭಾರತವನ್ನ ಕಡೆದು ನಿಲ್ಲಿಸಿರುವಂತದ್ದು. ಇವತ್ತಿಗೂ ನೀವು ಇಂಡೋನೇಷ್ಯಾಕ್ಕೆ ಹೋದ್ರೆ, ಬಾಲಿಗೆ ಹೋದ್ರೆ, ಮಲೇಷ್ಯಾಕ್ಕೆ ಹೋದ್ರೆ, ಸುಮಾತ್ರಾಕ್ಕೆ ಹೋದ್ರೆ,
8,000 ವರ್ಷಗಳ ಹಿಂದಿನ ರಾಮ ಇವತ್ತಿಗೂ ಬಾಲಿಯಲ್ಲಿ, ಜಾವದಲ್ಲಿ, ಸುಮಾತ್ರದಲ್ಲಿ ರಾಮ ಜಯಂತಿ ರೂಪದಲ್ಲಿ ಆಚರಿಸಲ್ಪಡ್ತಾನೆ ಅಂತಂದ್ರೆ ರಾಮ ಕೊಟ್ಟಂತ ಮಾರ್ಗ ಎಂತದ್ದು? ಇಂಡೋನೇಷ್ಯಾದಲ್ಲಿ, ಮಲೇಷ್ಯಾದಲ್ಲಿ ಅಲ್ಲಿನ ರಾಜರನ್ನ ರಾಮ ಅಂತ ಕರೀತಾರೆ. ಬಹಳ ಮಂದಿ ಗೊತ್ತಿಲ್ಲದ ಸಂಗತಿ. ಬಹುಶಃ ಮೊನ್ನೆ ತೀರ್ಕೊಂಡವರ ಹೆಸರು ರಾಮದ 9th ಇರಬೇಕು, ಈಗ ರಾಮದ 10th ಬರ್ತಾನೆ. ಅಲ್ಲಿ ಅಧ್ಯಕ್ಷರಾಗಿ ಪಟ್ಟಕ್ಕೆ ಬರೋಕ್ಕಿಂತ ಮುಂಚೆ ಪ್ರಮಾಣ ವಚನ ಏನು ಸ್ವೀಕಾರ ಮಾಡ್ತಾರೆ ಗೊತ್ತಾ? ರಾಮನ ಪಾದುಕೆಗಳ ಮೇಲಾನೆ ನಾನು ನನ್ನ ರಾಷ್ಟ್ರವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದರ್ಶ ಎಲ್ಲಿಂದ ಬಂತು ಅಂತ ಹುಡುಕಾಡ್ತಿದ್ದೆ. ಆ ಆದರ್ಶ ಎಲ್ಲಿಂದ ಬಂತು ಅಂತಂದ್ರೆ, ರಾಮ ಕಾಡಿ ಹೊರಟಾಗ ರಾಮನ ರಸ್ತೆಯಲ್ಲಿ ಅಡ್ಡಗಟ್ಟಿ ರಾಮನ ಬಳಿ ಹೋಗಿ ಭರತ ಅವನನ್ನು ಕೇಳ್ಕೊಳ್ತಾನೆ, ಅಣ್ಣ ನಾನೇನು ತಪ್ಪು ಮಾಡಿದ್ದೀನಿ ಅಂತ, ನಮ್ಮ ಅಮ್ಮನಿಗೆ ತಲೆ ಕೆಟ್ಟಿದೆ, ಅವಳು ನನ್ನ ಮೇಲೆ ಮಾಡಿದ ಆಸೆಯಿಂದ ನೀನು ಹೊರಟಿದೆಯಲ್ಲ, ನೀನು ವಾಪಸ್ ಬರಲೇಬೇಕು ಅಂತ ಕಣ್ಣೀರಿಟ್ಟಾಗ ರಾಮಣ್ಣ ಅಮ್ಮನಿಗೆ ಮಾತು ಕೊಟ್ಟರು ತಪ್ಪಿಸ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ, ನಾನು ರಾಜ ಆಗ್ಬೇಕು ಅಂತಾನೆ ಹೋಗ್ತಿರೋದು, ನಾನೇ ಸತ್ತೋದ್ರೆ? ರಾಮ ಅವನಿಗೆ ಸಮಾಧಾನ ಮಾಡೋದಕ್ಕೆ ಹೇಳ್ತಾನೆ, ಫೈನ್, ನೀನು ಅಪ್ಪನಿಗೆ ಮಾತು ಕೊಟ್ಟಿದ್ಯಾ ಅಂತ ಕಾಯ್ತಿರ್ತೀನಿ, ನೀನ್ ಪಾದುಕೆ ಕೊಡು, ನಾನು ಸಿಂಹಾಸನದ ಮೇಲೆ ನಿನ್ನ ಪಾದುಕೆ ನೀಡ್ತೀನಿ, ರಾಜ್ಯ ನೋಡ್ಕೊಳ್ತೀನಿ, ರಾಜ್ಯ ನೀನೇ ನೋಡ್ಕೊಳ್ತಿರೋದು, ನಿನ್ನ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ನಾನು ಇರ್ತೀನಿ. ಏನು ತಮ್ಮರೇ, ಒಂದಡಿ ಜಾಗಕ್ಕೆ ತಿಂದಿರ್ತೀವಿ. ನನ್ನ ಮೊನ್ನ ಕನ್ನಡ ನೋಡಿದೀನಿ, ಬಹಳ ಚೆನ್ನಾಗಿದೆ. 2 ಜಾಗ ಅಕ್ಕಪಕ್ಕದಲ್ಲಿದೆ, ಇಬ್ರು ಕೋರ್ಟಲ್ಲಿ 20 ವರ್ಷದಿಂದ ಫೈಟ್ ಮಾಡ್ತಾರೆ. ಒಟ್ಟಿಗೆ ತಮ್ಮ ತೀರ್ಕೊಂಡಿರ್ಬೇಕು ಈಚೆ. ಅವ್ರು ಫೈಟ್ ಮಾಡ್ತಾರೆ ಅಣ್ಣ ತಮ್ಮ. ಯಾಕೆಂದ್ರೆ ಈ ತಮ್ಮ ಅಣ್ಣ ಮನೆ ಕಟ್ಟಿದ್ದಾನೆ, ಅಣ್ಣನ ಫಸ್ಟ್ ಫ್ಲೋರ್ ಕಿಟಕಿ ಓಪನ್ ಮಾಡಿದ್ರೆ ತಮ್ಮ ಜಾಗ ಫಸ್ಟ್ ಫ್ಲೋರ್ ಕಿಟಕಿ, ಇವ್ರು ಮನೆ ಕಟ್ಟಿದ ಜಾಗ ಖಾಲಿ ಇದೆ. ಕೋರ್ಟಿಗೆ ಹೋದ್ರು ಇಬ್ರು, ಕೋರ್ಟಿಗೆ ಹೋಗಿ ತಮ್ಮ ಜಾಗ ಮಾಡ್ಕೊಂಡಲ್ಲ, ಅವ್ನು ತೀರ್ಕೊಂಡ್ಬಿಟ್ರೆ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ ನನಗೆ. ನಂಗೆ ಆಶ್ಚರ್ಯ ಅನ್ಸೋದು, ಫಸ್ಟ್ ಫ್ಲೋರ್ ಕಿಟಕಿ ಓಪನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪರಿವಾರದ ಪರಿಚಯವೇ ಇಲ್ಲದೆ ಜಡ್ಜ್ ಹತ್ರ ಹೋಗಿ ಟ್ರೀಟ್ ಮಾಡ್ತೀವಲ್ಲ, ಅಣ್ಣ ಮೋಸ ಮಾಡ್ಬಿಟ್ಟ ಅಂತ ಹೆಂಗೆ ಅಂತ. ಆದ್ರೆ ಅಧಿಕಾರ ನೀನಿಟ್ಟುಕೊಂತ ನಾವು ಬಿಟ್ಟು ಹೋದಾಗ, ನನಗೆ ಅಧಿಕಾರ ಬೇಕಾಗಿಲ್ಲ, ನೀನು ಪಾದುಕೆಗಳನ್ನು ಇಡ್ತೀನಿ, ನೀನು ಬರೋವರೆಗೂ ಕಾಯ್ತೀನಿ, 1 ದಿನ ಲೇಟ್ ಮಾಡಿದ್ರೆ ನಾನು ಆಹುತಿಯಾಗಿ ಹೋಗ್ಬಿಡ್ತೀನಿ ಅಂತ ಭರತ ಹೇಳ್ತಾನೆ ಅಂತಂದ್ರೆ ಎಂತ ಶ್ರೇಷ್ಠ ಆದರ್ಶ ಭರತ ಕೊಡ್ತು. ಅದೇ ಆದರ್ಶವನ್ನು ಮುಂದಿಟ್ಟುಕೊಂಡು ಆ ಭಾಗದ ರಾಜರು ಹೇಳ್ತಾರಂತೆ, ರಾಮನ ಪಾದುಕೆಯ ಮೇಲೆ ಆಣೆ, ಹೇಗೆ ಭರತ ಸಿಂಹಾಸನದ ಮೇಲೆ ಪಾದುಕೆ ಇಟ್ಟು ಇಡೀ ರಾಜ್ಯವನ್ನು ಅದ್ಭುತವಾಗಿ ನೋಡ್ಕೊಂಡು ನಾನು ನನ್ನ ರಾಜ್ಯವನ್ನು ಹಾಗೆ ನೋಡ್ಕೊಳ್ತೀನಿ ಅಂತ ಜಗತ್ತಿನ ಮೂಲೆಯ ಯಾವುದೊಂದು ರಾಷ್ಟ್ರದ ಜನ ರಾಮನ ಆದರ್ಶವಾಗಿ ಇಟ್ಕೊಂಡು ಇವತ್ತಿಗೂ ಪ್ರಾರ್ಥಿಸ್ಕೊಳ್ತಾರೆ. ಹೇಗಿದ್ದಿರ್ಬೋದು ಭಾರತದ ಆದರ್ಶ? ಕೃಷ್ಣ ಎಂತ ಆದರ್ಶವನ್ನು ಪ್ರೊಡ್ಯೂಸ್ ಮಾಡಿದ? ಸುಮ್ಮನೆ ಯೋಚನೆ ಮಾಡಿ. ಕೃಷ್ಣ ಮನಸ್ಸು ಮಾಡಿದರೆ ಒಂದು ಕಾಲದಲ್ಲಿ ಪಾಂಡವರು ಓದ್ಕೊಂಡು ಕೂತಿರ್ತಿದ್ರು, ಒಂದು ಕಾಲದಲ್ಲಿ ಕೌರವರು ಓದ್ಕೊಂಡು ಕೂತಿದ್ರು, ಅವನು ಆರಾಮ ಕೂತಿದ್ರು. ಆದ್ರೆ ಕೃಷ್ಣ ಹೇಳಿದ, ಅಧಿಕಾರದ ಕೂರ್ಲಿಗೋಸ್ಕರ ಬಂದವನಲ್ಲ ನಾನು, ಧರ್ಮ ಸ್ಥಾಪನೆಗೋಸ್ಕರ ಬಂದವರು. ಯಾವ ಅಧರ್ಮ ಪಕ್ಷಪಾತಿಗಳು ಅವರನ್ನು ನಾಶ ಮಾಡಿ ಧರ್ಮದ ಸ್ಥಾಪನೆಗೋಸ್ಕರ ಇದ್ದೀನಿ ಅನ್ನೋದನ್ನ ಮತ್ತೆ ಜಗತ್ತಿನ ಮುಂದೆ ಸಾಬೀತು ಮಾಡಿದ್ನಲ್ಲ. ಭಾರತ ಇಂಥ ಆದರ್ಶಗಳನ್ನು ಪ್ರೊಡ್ಯೂಸ್ ಮಾಡ್ತು ಅಂತ. ಈ ಆದರ್ಶಗಳ ಲಾಭ ಹೇಗಾಯ್ತು ಅಂತಂದ್ರೆ, ಇವತ್ತಿಗೂ ಜಗತ್ತಿನಾದ್ಯಂತ ಭಾರತಕ್ಕೆ ಈ ಕಾರಣಕ್ಕೋಸ್ಕರ ಜಗತ್ತು ಗೌರವಿಸುತ್ತೆ. ಮಿತ್ರ, ಈ ಕಾರಣಕ್ಕೋಸ್ಕರವೇ ಯಾರಾದರೂ ಸ್ವಲ್ಪ ಮಟ್ಟಿಗಾದ್ರೂ ಭಾರತೀಯ ಪರಂಪರೆಯನ್ನ ಜೀರ್ಣಿಸಿಕೊಂಡವರು ಈ ದೇಶದ ಆಳ್ವಿಕೆಗೆ ಅಂತ ನಿಂತು ಬಿಟ್ರೆ, ಅವರು ಈ ದೇಶವನ್ನಲ್ಲ ಇಡೀ ಜಗತ್ತನ್ನೇ ರೂಲ್ ಮಾಡುವಂತ ಶಕ್ತಿಯನ್ನ ಪಡ್ಕೊಳ್ತಾರೆ ಅಂತ ಕಳೆದ 4 ವರ್ಷಗಳಿಂದ ನೋಡ್ತಾ ಇದ್ದೀವಲ್ಲ. ಇದು ಯಾಕೆ ಅಂದ್ರೆ ಭಾರತೀಯ ಈ ದೇಶದ ಪ್ರಧಾನಮಂತ್ರಿ, ಸುಮ್ಮನೆ ಹೇಳಬೇಕು ಅನ್ನೋ ಕಾರಣಕ್ಕೆಲ್ಲ ಹೇಳ್ತಿರೋದು, ಅವರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯ ಇದೆ. ನನಗೆ ಯಾವಾಗಲೂ ಕೋಲ್ಕತ್ತಾದ ದಕ್ಷಿಣೇಶ್ವರಕ್ಕೆ ಹೋದಾಗ ಕಾಳಿ ಮಂದಿರಕ್ಕೆ ಪೂಜೆ ಮಾಡೋದು, ಅವರೆಲ್ಲ ನೇಪಾಳಕ್ಕೆ ಹೋದಾಗ ಅಲ್ಲಿನ ಪಶುಪತಿನಾಥ ಮಂದಿರದಲ್ಲಿ ಪೂಜೆಗೆ ಅಂತ ನಿಲ್ಲೋದು, ಜಪಾನಿನ ಪ್ರಧಾನಿ ಈ ದೇಶಕ್ಕೆ ಬಂದಾಗ ಅವನನ್ನ ಗಂಗಾರತಿಗೆ ಕರ್ಕೊಂಡು ಬಂದು ಗಂಗೆಯನ್ನು ನಾವು ಹೇಗೆ ಪೂಜೆ ಮಾಡ್ತೀವಿ ನೋಡು ಅಂತ ಅವರಿಗೆ ತೋರಿಸುವ ಪ್ರಯತ್ನ ಮಾಡೋದು. ಏನ್ ವೈಭವ ಇದೆಲ್ಲ! ಯಾವ ಭಾರತ ಈ ಮೂಲ ಸತ್ವದಿಂದ ದೂರವಾಗಿತ್ತು ಅಂತ ತಿಳ್ಕೊಳ್ತಿತ್ತು, ಆ ಭಾರತವನ್ನು ಮೂಲ ಸತ್ವಕ್ಕೆ ತಗೊಂಡು ನಿಂತು ಇಲ್ಲಿಗೆ ಮೂಲ ಸತ್ವ ಅಲ್ಲ, ಇನ್ನೂ ಅದರ ಹತ್ರಕ್ಕೆ ಹೋಗ್ಬೇಕಾಗೋದು ಬಹಳ ಇದೆ ಅಂತ ನಮ್ಗೆ ತೋರಿಸ್ಕೊಟ್ರಲ್ಲ. ನವರಾತ್ರಿಯ ದಿನ ಅಷ್ಟು ದಿನಗಳ ಕಾಲ ಬರೀ ನೀರಲ್ಲೇ ನಾನು ಇರ್ತೀನಿ, ಉಪವಾಸ ಮಾಡ್ತೀನಿ ಅಂತ ಹೇಳುವಂತ ಇಂಥ ಪ್ರಧಾನಿಯನ್ನು ನೋಡ್ಲಿಕ್ಕೋಸ್ಕರ 2 ದಿನದಿಂದ ಕಾಲಿಸ್ಕೊಳ್ತಿದ್ವಿ. ಉಪವಾಸ ಮಾಡೋದು ಬಹಳ ಮುಖ್ಯ ಅಲ್ಲ, ಆದ್ರೆ ಈ ದೇಶದ ಪರಂಪರೆ ಏನ್ ಹೇಳುತ್ತೋ ಆ ಪರಂಪರೆಗೆ ಪ್ರತೀಕವಾಗಿ ನಾನು ಬದುಕ್ತೀನಿ ಅಂತ. ಇದು ಲಾಭ ಹೇಗಾಗಿದೆ ಗೊತ್ತೇನು ಜಾಗತಿಕ ಮಟ್ಟದಲ್ಲಿ? ಮಿತ್ರ, ಇಡೀ ಜಗತ್ತಿನಲ್ಲಿ ಇವತ್ತು ಭಾರತವನ್ನು ನೋಡುವ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಿದೆ.
10 ವರ್ಷಗಳ ಹಿಂದೆ ನೀವು ಜಗತ್ತಿನ ಮುಂದೆ ಹೋಗಿ ನಿಂತಿದ್ರೆ ಭಾರತವನ್ನು ಹೇಗೆ ನೋಡ್ತಿದ್ರು ಗೊತ್ತಾ? ಯೂಸ್ಲೆಸ್ ಕಂಟ್ರಿ ಅಂತ, ಉಪಯೋಗಕ್ಕೆ ಇಲ್ಲದ ರಾಷ್ಟ್ರ ಇದು. ಈ ರಾಷ್ಟ್ರ ಇವತ್ತು ನಾಳೆ ಬಿದ್ದೋಗುವಂತ ರಾಷ್ಟ್ರ. ಮೋಸ್ಟ್ ವಲ್ನರಬಲ್ ಎಕನಾಮಿಕಲಿ ಭಾರತವನ್ನ ಮೋಸ್ಟ್ ವಲ್ನರಬಲ್ ಕಂಟ್ರಿ ಅಂತ ಕರೀತಿದ್ರು. ಮೊನ್ನೆ ಇತ್ತೀಚೆಗೆ ಬಿಡುಗಡೆಯಾದ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಜಗತ್ತಿನ 6th ಮೋಸ್ಟ್ ಬೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಇಸ್ ಇಂಡಿಯಾ. ಒಂದೊಂದೇ ರಾಷ್ಟ್ರವನ್ನ ಹಿಂದಿಕ್ಕಿ ಮುಂದಕ್ಕೆ ಹೋಗಿ ನಿಂತ್ಕೊಂಡಿದ್ದೀವಿ ನಾವು. ಇನ್ನು ಪ್ರಾಬಬ್ಲಿ 12 ವರ್ಷಗಳೊಳಗೆ ಜಗತ್ತಿನ ಬೆಸ್ಟ್ 3 ಎಕಾನಮಿಗಳಲ್ಲಿ ಒಂದು ಎಕಾನಮಿಯಾಗಿ ನಿಂತ್ಕೊಳ್ತೀವಲ್ಲ, ಇದರ ಪರಿಣಾಮ ಸುಮ್ಮನೆ ಇದೆ ಅಂತ ಅನ್ಕೊಂಡಿದ್ದೀರಿ. ನಾನು ಗಂಟೆಗೆ ಹೇಳ್ತೀನಿ, ಬಹುಶಃ ಒಂದು 6-7 ತಿಂಗಳಾಗಿದ್ದು, ಪ್ರಾಬಬ್ಲಿ ಸ್ವಲ್ಪ ಹೆಚ್ಚು ಆ ಕಡೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಗೆ ನಮ್ಮದು ಸುಪ್ರೀಂ ಕೋರ್ಟ್ ಇದೆಯೋ, ಹೇಗೆ ನಮ್ಮದು ಹೈಕೋರ್ಟ್ ಇದೆಯೋ, ಹಾಗೆ ಜಗತ್ತಿನಲ್ಲಿ ರಾಷ್ಟ್ರಗಳ ನಡುವಿನ ಕಾದಾಟವನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಇದೆ. ಆ ಕೋರ್ಟ್ ನಲ್ಲಿ ಜಡ್ಜ್ ಇರ್ತಾರೆ. ವರ್ಷ 9-12 ಜಡ್ಜ್ ಇರ್ತಾರೆ. ಮತ್ತು 9 ವರ್ಷದ ಟರ್ಮ್ ಇದೆ. ಬೇರೆ ಬೇರೆ ರಾಷ್ಟ್ರಗಳ ಅಥವಾ ಬೇರೆ ಬೇರೆ ವಿಭಾಗಗಳಿಂದ ಅವರಿಗೆ ಮೀಸಲಾತಿ ಇದೆ. ಅಲ್ಲಿಂದ ಬಂದು ಅಲ್ಲಿ ಕೂತ್ಕೊಳ್ತಾರೆ, ಅವ್ರು ಜಡ್ಜ್ಮೆಂಟ್ ಕೊಡ್ತಾರೆ. ನಮ್ದು ಜಡ್ಜ್ ಇದು ದಲಿತರ ಭಂಡಾರಿ. 9 ವರ್ಷ ಟರ್ಮ್ ಮೊನ್ನೆ ಮುಗೀತು. ಮುಗಿದಾಗ ಇಂಡಿಯಾ ಕೇಳ್ಕೊಳ್ತು, ಈಗ ತಾನೇ ಕ್ರೂಷಿಯಲ್ ಸ್ಟೇಜ್ ಬಂದಿದ್ದೀವಿ. ಒಂದ್ ಕಡೆ ಪಾಕಿಸ್ತಾನ ಜೊತೆ ಫೈಟು, ಒಂದ್ ಕಡೆ ಚೀನಾ ಜೊತೆ ಫೈಟು, ನನಗೆ ಕಂಟಿನ್ಯೂ ಆಗ್ಬೇಕು, ಇಂಡಿಯಾದವನ್ನೇ ಕಂಟಿನ್ಯೂ ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ. ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಏಷ್ಯಾ ಕೋಟಾದಲ್ಲಿ ಲಿಬಿಯಾದ ಇನ್ನೊಬ್ಬ ಜಡ್ಜ್ ಅಂತ ಹೇಳಿದ, ಏಷ್ಯಾ ಕೋಟಾದಲ್ಲಿ ನಾನು ನಿಂತ್ಕೋತೀನಿ ಅಂತ ಎಲ್ಲರೂ ಒಂದ ಸೆಲೆಕ್ಟ್ ಮಾಡಿ. ಈಗ ಇಂಡಿಯಾ ವರ್ಲ್ಡ್ ಕೋಟಾದಲ್ಲಿ ಫೈಟ್ ಮಾಡಬೇಕಾಗುತ್ತೆ. ಏಷ್ಯಾ ಕೋಟಾದಲ್ಲಿ ಯಾವ ಇರಲಿಲ್ಲ ಅಂದ್ರೆ ನಾವು ಮುಂದೋಗ್ಬಿಟ್ಟಿದ್ವಿ. ವರ್ಲ್ಡ್ ಕೋಟಾದಲ್ಲಿ ಫೈಟ್ ಮಾಡಬೇಕಾಗುತ್ತೆ. ವರ್ಲ್ಡ್ ಕೋಟಾದಲ್ಲಿ ಫೈಟ್ ಮಾಡೋದು ಅಂದ್ರೆ ಜಗತ್ತಿನ ಎಲ್ಲ ಶ್ರೀಮಂತ ರಾಷ್ಟ್ರಗಳು, ಎಲ್ಲ ಬಡ ರಾಷ್ಟ್ರಗಳು ಇವರ ಜೊತೆ ನಿಂತ್ಕೊಂಡು ಇನ್ಯಾರಾದ್ರೂ ಆಪೋಸಿಟ್ ಕ್ಯಾಂಡಿಡೇಟ್ ಇದ್ರೆ ಫೈಟ್ ಮಾಡಬೇಕು, ವಾಟ್ ಅಂತ ತಗೊಳ್ಬೇಕು. ಇಂಡಿಯಾ ಹೇಳ್ತು ನನಗೆ ಬೇಕೇ ಬೇಕು ಈ ಸಲ, ದಯಮಾಡಿ ಯಾರು ಕಂಟೆಸ್ಟ್ ಮಾಡಬೇಕು ಅಂತ ಬಿಟ್ಕೊಡಿ. ಇಂಗ್ಲೆಂಡ್ ಹೇಳ್ತು ಈ ಬಾರಿ ನಾನು ಕಂಟೆಸ್ಟ್ ಮಾಡೇ ಮಾಡ್ತೀನಿ, ನೀನ್ ಕರೆಕ್ಟಾಗಿ ಮಾಡು. ಇಂಡಿಯಾ ಹೇಳ್ತು ಕಂಟೆಸ್ಟ್ ಮಾಡಬೇಡಿ, ನನಗೆ ದಯವಿಟ್ಟು ಬಿಟ್ಟುಕೊಡಿ ಅಂತ ಕೇಳಿದ್ರು. ಇಂಗ್ಲೆಂಡ್ ಬಿಡ್ಲಿಕ್ಕೆ ಒಪ್ಕೊಳ್ಳೇ ಇಲ್ಲ. ಇಂಡಿಯಾದಲ್ಲಿ ನಿಂತಿರೋದ್ರಿಂದ ಹೇಗಾದ್ರೂ ಮಾಡಿ ಇಂಡಿಯಾವನ್ನು ಸೋಲಿಸಬೇಕು ಅಂತ ಇಂಗ್ಲೆಂಡ್ ತನ್ನ ಕ್ಯಾಂಡಿಡೇಟ್ ಪ್ರೊಡ್ಯೂಸ್ ಮಾಡಿತು. ಐ ಡೋಂಟ್ ಬಿಲೀವ್ 200 ವರ್ಷಗಳ ಕಾಲ ನಮ್ಮ ನಾಡಿನ ಒಂದು ರಾಷ್ಟ್ರ ತನ್ನ ಕ್ಯಾಂಡಿಡೇಟ್ ಮುಂದಿಟ್ಟು ನನ್ನ ಎದುರುಗಡೆ ಅಂದ್ರೆ ಭಾರತದ ಎದುರಿಗೆ ನೀನ್ ಕ್ಯಾಂಡಿಡೇಟ್ ತೆಗಿಯನ್ನು ಗೋಗರಿಗೆ ಸುದ್ದಿ ಬಂದಿದ್ದು ಭಾರತ ಸರಿನೋ ತೆಗಿಯಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕ್ಯಾಂಡಿಡೇಟ್ ಇದ್ದೇ ಇರ್ತಾರೆ, ನೀವು ಬೇಕಿದ್ರೆ ವಾಪಸ್ ತಗೊಳ್ಳಿ ಅಂತ. ಎಲೆಕ್ಷನ್ ಫಸ್ಟ್ ರೌಂಡ್ ಆಯ್ತು. ಈ ದೇಶ ಏನ್ ಮಾಡ್ತು ಗೊತ್ತಾ? ಜಗತ್ತಿನ ಎಲ್ಲ ಬಡ ರಾಷ್ಟ್ರಗಳಿಗೂ ಹೇಳ್ತು, ಇಂಗ್ಲೆಂಡು ಯಾವತ್ತೂ ನಿಮ್ ಜೊತೆ ಇರುತ್ತೆ, ಅವ್ರು ಬಿಟ್ಟು ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಜೊತೆಲಿದ್ದು ನಾನು ಮಾತ್ರ ಯೋಚನೆ ಮಾಡಿ ವೋಟ್ ಮಾಡಿ ಅಂತ. ಶ್ರೀಮಂತ ರಾಷ್ಟ್ರಗಳಿಗೆ ಹೇಳ್ತು, ಇಂಗ್ಲೆಂಡ್ ಬಗ್ಗೆ ನೀವು ನಂಬಿಕೆ ಇಟ್ಕೊಂಡು ವೋಟ್ ಮಾಡಿದ್ರೆ ನಾನು ಜಗತ್ತಿನ ದೊಡ್ಡ ಮಾರ್ಕೆಟ್, ಮುಂದೆ ಏನಾಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ಹೆಂಗಿತ್ತು ಇಂಡಿಯಾ ಮಾಡಿದಾಗ ಅಹವಾಲು ಅಂತಂದ್ರೆ, ಫಸ್ಟ್ ರೌಂಡ್ ಇಂದ ರಿಸಲ್ಟ್ ಬಂದಾಗ ಬಡ ರಾಷ್ಟ್ರಗಳಲ್ಲಿ ಔಟ್ ಆಫ್ 180 ಕಂಟ್ರೀಸ್ ನಲ್ಲಿ ಆಲ್ಮೋಸ್ಟ್ 140 ಕಂಟ್ರೀಸ್ ಭಾರತದ ಪರವಾಗಿ ನಿಂತುಕೊಳ್ತು, ಜಸ್ಟ್ 40 ಕಂಟ್ರೀಸ್ ಇಂಗ್ಲೆಂಡ್ ಪರವಾಗಿ. ಶ್ರೀಮಂತ ರಾಷ್ಟ್ರಗಳಲ್ಲಿ 9 ರಾಷ್ಟ್ರಗಳು ಇಂಗ್ಲೆಂಡ್ ಪರವಾಗಿ ನಿಂತುಕೊಳ್ತು, 6 ರಾಷ್ಟ್ರಗಳು ಭಾರತದ ಪರವಾಗಿ ನಿಂತುಕೊಳ್ತು. ಸೊ 2 ಮ್ಯಾಚ್ ಆಗಬೇಕಾಗಿತ್ತು. ಹೀಗಾಗಿ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾಗಿತ್ತು. 3-4 ದಿನಗಳ ನಂತರ ಮತ್ತೆ ಎಲೆಕ್ಷನ್ ಅಂತ ಡಿಸೈಡ್ ಮಾಡಿತು. ಭಾರತೀಯರು ಹೆಂಗ್ ಕೆಲಸ ಮಾಡಿದ್ದಾರೆ ಗೊತ್ತಾ? ಈ ತರದ ಕೆಲಸವನ್ನ ಹಿಂದೆಂದೂ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಮಾಡಿತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಟೋಟಲ್ ಡೀಟೇಲ್ ಓದಿದ್ದೀನಿ ಹೇಗೆ ಕೆಲಸ ನಡೀತು ಅಂತ. ಬೆಳಗಿನ ಹೊತ್ತಿನಲ್ಲಿ ಈ ದೇಶದಲ್ಲಿದ್ದ ಎಲ್ಲ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಅಫಿಷಿಯಲ್ಸ್ ಈ ದೇಶದಲ್ಲಿ ತಮ್ಗೆ ಯಾರು ವೋಟ್ ಹಾಕಬೇಕು ಆ ದೇಶದ ರಾಯಭಾರಿಗಳ ಆಫೀಸ್ ಹೋಗಿ ಅವರನ್ನು ಕನ್ವಿನ್ಸ್ ಮಾಡಿ ನೀವು ಹೇಳಿ ಅಂತ ಕೂತಿರ್ತಿದ್ರು. ರಾತ್ರಿ ಆಗ್ತಿದ್ದಂತೆ ಅಲ್ಲಿ ಬೆಳಗಾಗಿರ್ತಿತ್ತಲ್ಲ, ಅಲ್ಲಿರುವಂತ ಭಾರತದ ರಾಯಭಾರಿಗಳು ಅಲ್ಲಿನ ಆಫೀಸ್ಗೆ ಹೋಗಿ ಹಠಕ್ಕೆ ಹಿಡಿದು ಜಿದ್ದಿಗೆ ಬಿದ್ದು ಆಗಲೇಬೇಕು ಅಂತ ಹೇಳಿದ್ರು. ಸೆಕೆಂಡ್ ರೌಂಡ್ ಎಲೆಕ್ಷನ್ ಶುರು ಆಯಿತು. ಸೆಕೆಂಡ್ ರೌಂಡ್ ಎಲೆಕ್ಷನ್ ಶುರುವಾದಾಗ ಔಟ್ ಆಫ್ 180 ಕಂಟ್ರೀಸ್ more than 170 countries India ಪರವಾಗಿ ಆ ಕಡೆ ಶ್ರೀಮಂತ ರಾಷ್ಟ್ರಗಳು ಓಟಿಗೆ ಹೋಗುವ ಮುಂಚೆ ಈ ವೋಟ್ ರಿಸಲ್ಟ್ ನೋಡಿ ಹೇಳಿದಂತೆ ಇನ್ನು ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ಳಕ್ ಆಗಲ್ಲ, ಈಗ ನಾವು ಇಂಡಿಯಾ ಪರವಾಗಿ ಹಾಕ್ಬೇಕು, ಯಾಕಂದ್ರೆ ದೊಡ್ಡ ಟೀಮ್ ಆಗ್ಬೇಕು ಹೋಗ್ಬಿಟ್ಟಿದೆ. ಹಿಂಗಾಗಿ ಬೆಟರ್ ಮಾನ ಉಳಿಸ್ಕೊಂಡು ಇಂಗ್ಲೆಂಡ್ ಏನ್ ಮಾಡ್ತಿದ್ ಗೊತ್ತಾ? ತನ್ನ ಕ್ಯಾಂಡಿಡೇಟ್ ನ ಸೆಕೆಂಡ್ ರೌಂಡ್ ಎಲೆಕ್ಷನ್ ಕಂಪ್ಲೀಟ್ ಆಗೋಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆ ವಾಪಸ್ ತಗೊಂಡು ಏನ್ ಹೇಳಿಕೆ ಕೊಡ್ತು ಗೊತ್ತಾ? ಇಂಡಿಯಾ ಮತ್ತು ಇಂಗ್ಲೆಂಡ್ 100 ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸ್, ಇಂಥ ಟೈಮಲ್ಲಿ ಕಿತ್ತಾಡೋದು ಒಳ್ಳೇದಲ್ಲ, ಹೀಗಾಗಿ ನಮ್ಮ ಕ್ಯಾಂಡಿಡೇಸಿ ವಾಪಸ್ ತಗೋತೀವಿ ಅಂತ. ಯುರೋಪಿನ ಪತ್ರಿಕೆಗಳು ಇಂಗ್ಲೆಂಡ್ ಅನ್ನ ಯಾವ ತರ ತರಾಟೆ ತಗೊಂಡು ಅಂತಂದ್ರೆ, ಭಾರತೀಯರು ಇಷ್ಟು ಕೆಲಸ ಮಾಡ್ತಾರೆ, ತಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಳ್ಳಿಕ್ಕೋಸ್ಕರ ಎಲ್ಲಿವರೆಗೂ
ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ಬೇಕಾದ್ರೆ ಅದರ ನೆಕ್ಸ್ಟ್ ಸಾಲು ಬಂದಿತ್ತು ಧರ್ಮ ಹಿಂಸಾ ತಥೈವ ಜನ. ಅಹಿಂಸೆ ಪರಮ ಧರ್ಮ, ಆದ್ರೆ ಧರ್ಮಕ್ಕೋಸ್ಕರ ಹಿಂಸೆ ಮಾಡಬೇಕಾದ ಅನಿವಾರ್ಯತೆ ಬಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಅಹಿಂಸಾ ಪರಮ ಧರ್ಮ ಅಂತ ಹೇಳಿ ರಾಮನ ಬಿಲ್ಲು ಮಾಡೋ ಪಕ್ಕಕ್ಕೆ ಇಟ್ಟಿರ್ತಿಲ್ಲ, ರಾಮ ಉಪಯೋಗಿಸಿದ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಕೃಷ್ಣ ತನ್ನ ಚಕ್ರದ ಪ್ರಯೋಗ ಮಾಡದೆ ನಿಂತಿರಲಿಲ್ಲ, ಅಗತ್ಯ ಬಂದಾಗ ಚಕ್ರದ ಪ್ರಯೋಗ ಆಗಿದೆ, ನೆನ್ಪಿಟ್ಕೊಳ್ಳಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ವೇದ ಕಾಲದಲ್ಲಿ ಸುದಾಸ ತನ್ನ ಎದುರಿಗೆ ದಾಳಿ ಮಾಡಲಿಕ್ಕೆ ಬಂದ 10 ಜನರ ಗುಂಪನ್ನ ಅದನ್ನು ಹೋರಾಟಕ್ಕೋಸ್ಕರ ನಿಲ್ತಿರಲಿಲ್ಲ. ನನ್ನ ದೇಶದ ವಾಕ್ಯ ಏನಿದೆ ಗೊತ್ತಾ? ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರ ಚರ್ಚಾ ಪ್ರವರ್ತತೆ. ಯಾವ ರಾಷ್ಟ್ರ ಸುತ್ತಲೂ ಶಸ್ತ್ರಗಳಿಂದ ರಕ್ಷಿತವಾಗಿದೆಯೋ ಆ ರಾಷ್ಟ್ರದಲ್ಲಿ ಶಾಸ್ತ್ರ ಚರ್ಚೆ ಯಾವಾಗಲೂ ನಡೀತಾ ಇರುತ್ತೆ ಅಂತ. ಇವತ್ತು ಏನಾದ್ರು ವಿದ್ಯಾರ್ಥಿ ರಾಜ್ಯ ಭವನದಲ್ಲಿ ಆರಾಮಾಗಿ ಕುಳಿತುಕೊಂಡು ಶಾಸ್ತ್ರ ಚರ್ಚೆ ನಡೆಸ್ತಿದ್ದೀನಿ ಅಂತಂದ್ರೆ ಈ ದೇಶದ ಬಾರ್ಡರ್ ನಲ್ಲಿ 11 ಲಕ್ಷ ಜನ ಜೀವದ ಹಂಗನ್ನು ತಂದು ಉಳಿಸಬೇಕು ಅಂತ ನಿಶ್ಚಯ ಮಾಡಿದ್ರಿಂದ ಇಲ್ಲೊಂದು ಶಾಸ್ತ್ರ ಚರ್ಚೆಗೆ ಅವಕಾಶ ಸಿಕ್ಕಿದೆ. ಯುದ್ಧ ಮಾಡೋದು ಅಲಿತಲಿದ್ವಿ, ಅಹಿಂಸೆ ತುಂಬಾ ಮಾತಾಡ್ತಿದ್ವಿ. ಹೀಗಾಗಿ ಸೈನಿಕರಿಗೆ ಮೌಲ್ಯ ಬಹಳ ಕಡಿಮೆ ಕಂಡಿಲ್ಲ. ಸೈನಿಕರಿಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಿದೆ. ಎಷ್ಟುವರೆಗೂ ಫ್ರೀಡಮ್ ಸಿಕ್ಕಿದೆ ಅಂತಂದ್ರೆ ಸೈನಿಕರ ಮೇಲೆ ಕಲ್ಲು ಎಷ್ಟು ಅಂತ ಮೊದಲು ಸೈನಿಕ ಡಿಫೈನ್ ಮಾಡ್ಕೊಂಡು ಹೋಗ್ತಿದ್ದ. ಈ ಬಾರಿ ನಮಗಿಲ್ಲ, ಯಾರು ಕಲ್ಲೆಸಿತಾನೋ ಅವನನ್ನೇ ಕರ್ಕೊಂಡು ಬಂದು ಜೀವಿ ಕಟ್ಕೊಂಡು ಯಾರ ಹೊಡಿತಾರೆ ಹೊಡೆಯಬೇಕು ಎದುರು ಬಿಡ್ತಾರೆ ಅಂತ. ಸೈನಿಕ ಕೇರಳದಲ್ಲಿ ಪ್ರಾಬ್ಲಮ್ ಆದಾಗ ನಡ್ಕೊಂಡು ಹೋಗ್ಬೇಕಾಗಿರುವಂತ ವ್ಯಕ್ತಿಗೆ ತಾನೇ ಬ್ರಿಡ್ಜ್ ಆಗಿ ಮಲ್ಕೊಳ್ಳಬಲ್ಲ, ಆಮೇಲೆ ಕಾಲಿಟ್ಟು ಹೋಗ್ತಾರೆ. ಅಗತ್ಯವಿದ್ರೆ ಯಾವ ದೇಶದ್ರೋಹಿಯೋ ಅವನ ಜೀವಿ ಕಟ್ಕೊಂಡು ಹೊಡೆಯುವುದಿಲ್ಲ ಅಂತಲೂ ಹೇಳಬಲ್ಲ ಅಂತ. ಇದು ಭಾರತೀಯ ಸೈನಿಕರಿಗೆ ಸಿಕ್ಕಿರುವಂತ ಫ್ರೀಡಮ್ ನ ಅರಿನಾ. ಎಟ್ಟ ಮಟ್ಟಿಗೆ ಫ್ರೀಡಮ್ ಇದೆ ಗೊತ್ತಿರ್ತದೆ. ಈ ದೇಶದ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಹೆಮ್ಮೆನೆ. ಈ ದೇಶ ಎಂತೆಂತ ಸರ್ಜಿಕಲ್ ಸ್ಟ್ರೈಕ್ ಮಾಡುದು ಅಂತಂದ್ರೆ ಮಯನ್ಮಾರ್ ಒಳಗೆ ನುಗ್ಗಿ ಈ ದೇಶದ ಸೈನಿಕರು ರಾತ್ರೋರಾತ್ರಿ ಒಳಗೋಗಿ ಅಲ್ಲಿ 3 ಬೇಸ್ ಕ್ಯಾಂಪ್ಗಳನ್ನ, ಭಯೋತ್ಪಾದಕರ ಬೇಸ್ ಕ್ಯಾಂಪ್ಗಳನ್ನ ಉಡಾಯಿಸುವುದು ಮಯನ್ಮಾರ್ ಬಂದು ಮಾತಾಡ್ತಾರೆ. ಪಾಕಿಸ್ತಾನದವರು ಭಾರತದೊಳಗೆ ಬಂದು ಈ ದೇಶದ ಸೈನಿಕರ ತಲೆ ಕಟ್ಕೊಂಡು ಹೋದಾಗ ಈ ದೇಶ ಸುಮ್ಮನೆ ಇರಲಿಲ್ಲ. 11ನೇ ದಿನಕ್ಕೆ ಸರಿಯಾಗಿ ನಮ್ಮ ಕಡೆ ತಿಥಿ ಮಾಡ್ತಾರೆ. 11ನೇ ದಿನಕ್ಕೆ ಸರಿಯಾಗಿ ಈ ದೇಶದ ಸೈನಿಕರು, ನಾನು ಟೋಟಲ್ ಡೀಟೇಲ್ ಓದಿದ್ದೀನಿ, ಈ ಶಿವ್ ಅರೋರಾ ಬರೆದಿರುವಂತಹ ಪುಸ್ತಕ ದ ಫಿಯರ್ಲೆಸ್, ದ ಮೋಸ್ಟ್ ಫಿಯರ್ಲೆಸ್ ಇಂಡಿಯನ್ ಅಂತ ಪುಸ್ತಕದ ಟೈಟಲ್ ಯಾವಾಗಲೂ ಸಿಕ್ಕಿದ್ರೆ ಓದ್ ನೋಡಿ. ಅದರಲ್ಲಿ ಹೇಳ್ತಾರೆ ಹೊರಡೋಕ್ಕಿಂತ ಮುಂಚೆ ಪೂರ್ತಿ ಡೀಟೇಲ್ಡ್ ಪ್ಲಾನ್ ಆದಾಗ ಯಾರಿಗೆ ಎಷ್ಟು ಗೊತ್ತಿರಬೇಕು ಅಷ್ಟು ಮಾತ್ರ ಗೊತ್ತಿರುತ್ತೆ. ಯಾರು ಲೀಡ್ ಮಾಡ್ತಾರೋ ಅವ್ರಿಗೆ ಮಾತ್ರ ಪೂರ್ತಿ ಐಡಿಯಾ ಇರುತ್ತೆ. ಆ ಡೀಟೇಲ್ಡ್ ಪ್ಲಾನ್ ಅಲ್ಲಿ ಲಿಸ್ಟ್ ಹಾಕಿರುತ್ತೆ. ಎಷ್ಟು ಜನ ಸೈನಿಕರು ಯಾವ ದಿಕ್ಕಲ್ಲಿ ಹೋಗ್ಬೇಕು, ಎಷ್ಟು ಜನ ಸೈನಿಕರು ಯಾವ್ಯಾವ ಇದಕ್ಕೆ ನಿಂತ್ಕೋಬೇಕು ಅಂತ ಹಂಗ ಹಾಕ್ಬೇಕಾದ್ರೆ ಕೊನೆಯ ಒಂದು ಕಾಲಮ್ ಇರುತ್ತೆ ಕ್ಯಾಶುಯಾಲಿಟಿ ಎಷ್ಟಾಗ್ಬೋದು. ಕ್ಯಾಶುಯಾಲಿಟಿ ಅಂದ್ರೆ ಹೋಗಿರೋ ಸೈನಿಕರಲ್ಲಿ ಎಷ್ಟು ಜನ ಸಾಯ್ಬೋದು, ಆ ಟೆರೇನ್ ಎಷ್ಟು ಟಫ್ ಆಗಿದೆ ನೋಡಿ ಅಲ್ಲಿ ನಂಬರ್ ಬರೀತಿರುತ್ತೆ. 20 ಜನ ಹೋಗಿರೋರಲ್ಲಿ 15 ಜನ ಸಾಯ್ಬೋದು, 14 ಜನ ಸಾಯ್ಬೋದು. ಇಮ್ಯಾಜಿನ್ ಮಾಡಿ, ಆ 20 ಜನರನ್ನು ಕೂರಿಸ್ಕೊಂಡು ಬ್ರೀಫ್ ಮಾಡ್ಬೇಕಾದಾಗ ನಾವು 20 ಜನ ಹೋಗ್ತೀವಿ, ಇದರಲ್ಲಿ 15 ಜನ ವಾಪಸ್ ಬರದೇ ಇರ್ಬೋದು ಅಂತ ಹೇಳುವಾಗ ಆ 20 ಜನರ ಸ್ಥಿತಿ ಹೇಗಿರ್ಬೋದು. ಇಲ್ಲಿ ಆಚೆ ಹೋದವರು ಸತ್ತೋಗ್ತೀವಿ ಅಂತ ಹೇಳಿದ್ರೆ ಬಿಲೀವ್ ಮೀ 3 ದಿನ ಬೇಕಾದ್ರೆ ಇಲ್ಲೇ ಕೂತ್ಕೊಳ್ತೀವಿ, ನಾವು ಹೋಗೋದೇ ಇಲ್ಲ, ಬೇಡ ಇಲ್ಲ ಬಿಡ್ತೀವಿ ಅಂತ. ಅಂದ್ರೆ ಪ್ರಾಣದ ಭಯ ಆಗ್ತಿದೆ. ಆದ್ರೆ ಈ ದೇಶದ ಸೈನಿಕ ಹೇಗಿಲ್ಲ, ಆ ಕ್ಯಾಶುಯಾಲಿಟಿ ಒಂದೇ ಹೆಸರು ಬರ್ತಿದೆ ಅಂತ ಗೊತ್ತಾದಾಗಲೂ ಕೂಡ ಪ್ರಾಣ ಕೊಡ್ತೀನಿ ಮಕ್ಕಳು ವಾಪಸ್ ಬರಲ್ಲ ಅಂತ ಹೇಳೋ ಮಟ್ಟಿಗೆ ಈ ದೇಶದ ಸೈನಿಕರು ಗ್ರೂಪ್ ಮಾಡ್ಕೊಂಡ್ರು. 4 ಗ್ರೂಪ್ ಮಾಡ್ಕೊಂಡು ಒಳಗೆ ಮುಗಿದ್ರು. ಪಾಕಿಸ್ತಾನದ ಒಳಗೆ ರಾತ್ರಿ 12 ಗಂಟೆಗೆ ಹೋಗಿದ್ದು, ಬೆಳಗ್ಗೆ 4 ಗಂಟೆಗೆ ಕಾರ್ಯಾಚರಣೆ ಮುಗಿತು. 4 ಬೇಸ್ ಕ್ಯಾಂಪ್ಗಳನ್ನು ಉಡಾಯಿಸಿದ್ರು. 40 ಜನ ಭಯೋತ್ಪಾದಕರು ತೀರಿಕೊಂಡಿದ್ರು. 2 ಪಾಕಿಸ್ತಾನಿ ಸೋಲ್ಜರ್ಸ್ಗಳು ತೀರಿಕೊಂಡಿದ್ರು. ಈ ದೇಶದ ಸೈನಿಕರು ಬೆಳಗ್ಗೆ 4 ಗಂಟೆಗೆ ವಿದಿನ್ 4 hours ಇಷ್ಟನ್ನು ಮುಗಿಸಿ ವಾಪಸ್ ತಮ್ಮ ಡೇರೆಗೆ ಬಂದು ಅವರಿಗೋಸ್ಕರ ಬಿಸಿ ಬಿಸಿ ತಿಂಡಿ ಮಾಡಿಡಲಾಗಿತ್ತು. ಅಷ್ಟೊಂದು ತಿಂದ್ರು, ಎಲ್ಲ ಹೋದ್ರು ಮರ್ಕೊಂಡು. ಬಹಳ ಖುಷಿಯ ಸಂಗತಿ ಏನು ಗೊತ್ತಿಲ್ಲ, ಮೋದಿ ಲಂಡನ್ ಅಲ್ಲಿ ಹೇಳಿದ್ರು, ಇಂಡೈರೆಕ್ಟ್ ಆಗಿ ಹೇಳಿದ್ರು, ಬಟ್ ಶಿವರು ನಮ್ಮ ಪುಸ್ತಕದಲ್ಲಿ ಬರ್ತಿದ್ದಾರೆ. ಬೆಳಿಗ್ಗೆ ಭಾರತ ಡಿಜಿಎಂ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಪಾಕಿಸ್ತಾನದ ಡಿಜಿಎಂ ಫೋನ್ ಮಾಡಿ, ಸರ್ ನನಗೆ ರಾತ್ರಿ 12 ಗಂಟೆಗೆ ನಮ್ಮದೊಂದಷ್ಟು ಹುಡುಗರು ಪಾಕಿಸ್ತಾನದ ಒಳಗೆ ಹೋಗ್ಬಿಟ್ಟಿದ್ರು, 40 ಜನ ಭಯೋತ್ಪಾದಕರನ್ನ 2 ಸೈನಿಕರನ್ನ ಕೊಂದಿದ್ದೀವಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾಕೋ ಟ್ಯಾಲಿ ಆಗ್ತಾ ಇಲ್ಲ, ನೀವು ಸ್ವಲ್ಪ ಡೆಡ್ ಬಾಡಿ ಲೆಕ್ಕ ಹಾಕಿ ಎಷ್ಟು ಅಂತ ಪರ್ಫೆಕ್ಟ್ ಲೆಕ್ಕ ಕೊಡ್ತೀರಾ ಸರ್ ಅಂತ ಡಿಜಿಎಂ ಫೋನ್ ಮಾಡಿ ಕೇಳ್ತಾರೆ.
ಪಾರ್ಟ್ ಏನು ಗೊತ್ತಾ, ಇಡೀ ಸರ್ಜಿಕಲ್ ಸ್ಟ್ರೈಕ್ಗೆ ಇಮ್ಯಾಜಿನ್ ಮಾಡಿ, ಜಗತ್ತಿನ ಮತ್ತೊಂದು ರಾಷ್ಟ್ರದೊಳಗೆ ನುಗ್ಗಿ ಆ ದೇಶದ 40 ಜನರನ್ನ ಕೊಂದು ಬಂದಿರುವಂತ ಈ ಸರ್ಜಿಕಲ್ ಸ್ಟ್ರೈಕ್ಗೆ ಜಗತ್ತಿನ ಒಂದೇ ಒಂದು ರಾಷ್ಟ್ರ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ, ಇನ್ಕ್ಲೂಡಿಂಗ್ ಮುಸ್ಲಿಂ ಕಂಟ್ರೀಸ್. ಹೇಳಿದ್ರು ನಿಮ್ ಜಾಗದಲ್ಲಿ ನಾವಿದ್ದಿದ್ರು ಇದನ್ನೇ ಮಾಡ್ತಿದ್ವಿ, ಪಾಕಿಸ್ತಾನ ನಮ್ಮ ರೋಗ್ ಕಂಟ್ರಿಗೆ ಸರಿಯಾದ ಪಾಠ ಕಲಿಸಿದ್ದೀರಾ ಅಂತ ಇಡೀ ಜಗತ್ತು ಇವತ್ತು ಇಂಡಿಯಾಕ್ಕೆ ನೋಡುವಂತ ರಾಷ್ಟ್ರ ಅಲ್ಲ, ಇವತ್ತು ಇಂಡಿಯಾ ಅತ್ಯಂತ ಎತ್ತರಕ್ಕೆ ನೋಡಬಹುದಾಗಿರುವಂತ ಒಂದು ಶ್ರೇಷ್ಠ ರಾಷ್ಟ್ರವಾಗಿ ಬೆಳೆದು ನಿಂತಿದೆ ಅಂತ. ಹೀಗೆ ಬೆಳೆದಿರಬೇಕಾದಾಗ ಈ ದೇಶದ ಎಲ್ಲ ದಿಕ್ಕಿನಲ್ಲೂ ಇವತ್ತು ನಾವು ವ್ಯಾಪಕವಾದ ರೀತಿಯಲ್ಲಿ ಬೆಳೆದು ವಿಶ್ವಮಾನ್ಯವಾಗುವ ರೀತಿಯಲ್ಲಿ ಬೆಳೀತಾ ಇರುವಾಗ ಆಂತರಿಕವಾಗಿ ಭಾರತವನ್ನು ಕಟ್ಟುವ ಹೊಣೆಗಾರಿಕೆಯೂ ಕೂಡ ನಮ್ಮ ಮೇಲೆ ಅಷ್ಟೇ ಇದೆ. ಅದನ್ನು ಹೇಳಿದ್ರೆ ನಾನು ಯಾವಾಗಲೂ ಚಡಪಡಿಸ್ತಾ ಇದ್ದೆ. ಯಾರ ಹೊಣೆ ಭಾರತವನ್ನು ಕಟ್ಟೋದು ಅನ್ನೋ ಪ್ರಶ್ನೆ ಕೇಳಿದಾಗ ಅದು ಬರೀ ಪ್ರಧಾನಮಂತ್ರಿಗಳ ಹೊಣೆಯ, ಅದು ಕರ್ನಾಟಕದ ಮುಖ್ಯಮಂತ್ರಿಗಳ ಹೊಣೆಯ, ಅಥವಾ ಕೆಲವರು ಪ್ರಾಂಪ್ಟ್ 20 IPS ಆಫೀಸರ್ಗಳು IAS ಆಫೀಸರ್ಗಳು ಭಾರತವನ್ನು ಕಟ್ಬಿಡ್ತಾರ? ನೋ ವೇ. ಭಾರತದ ಜನಸಂಖ್ಯೆ ಒಂದು 130 ಕೋಟಿ, 135, 136 ಏನೋ ರೇಡಿಯೋದಲ್ಲಿ ಮೊನ್ನೆ ಹೇಳ್ತಿದ್ರು. ನಾನು 130 ಕೋಟಿ ಅಂತಷ್ಟೇ ಇಟ್ಕೊಳ್ತೀನಿ. 130 ಕೋಟಿ ಜನ ಭಾರತದಲ್ಲಿ ಏನಿದ್ದಾರೆ, ಇದರಲ್ಲಿ ನೀವು ಈ ದೇಶವನ್ನ ಆಳುವ ಅಂದ್ರೆ MLAಗಳು, MP ಗಳು, ಅಧಿಕಾರಿಗಳು ಎಲ್ಲ ತೆಗೆದರೆ ನನಗನ್ಸುತ್ತೆ 2 ಲಕ್ಷಕ್ಕಿಂತ ಹೆಚ್ಚು. ಈ ದೇಶವನ್ನು ಕಟ್ಟೋದು 2 ಲಕ್ಷ ಜನ ಇಲ್ಲ ಅಂತ. ಈ ದೇಶವನ್ನು ಕಟ್ಟೋದು ಈ ದೇಶದ 129.25 ಕೋಟಿ ಜನ ಬಾಕಿ ಏನಿದ್ದಾರಲ್ಲ ಅವರೇ ಮುಂದೆ ನಿಂತು ಕಟ್ಟಬೇಕು. ಆಗ ಮಾತ್ರ ದೇಶ ನಿರ್ಮಾಣ ಆಗುತ್ತೆ ಅಂತ. ಹಾಗೆ ಕಟ್ಟೋದಂದ್ರೆ ಯಾರು? ನಾನು ಮತ್ತು ನೀವೇ ಕಟ್ಟಬೇಕು. ಯಾವಾಗ ನಾವೆಲ್ಲ ಈ ಕ್ಲಚಸ್ಗಳಿಂದ, ಈ ಚೌಕಟ್ಟುಗಳಿಂದ ಆಚೆ ಬಂದು ಸಮಾಜದ ಒಳಿತಿಗೋಸ್ಕರ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಲ್ಲ, ಬಿಟ್ಟರೆ ಭಾರತ ಬದಲಾಗಿದೆ. ಮೊದಲಿನ ತರದ ಭಾರತ ಅಲ್ಲ ಇವತ್ತು. ನಾನು ಕೊಡಗು ರಿಲೀಫಿಗೆ ಹೋಗಿದ್ದೆ. ಇನ್ಫ್ಯಾಕ್ಟ್ ನಾನು ಯುವ ಬ್ರಿಗೇಡ್ನ ಟೀಮ್ ನಿಂದ ನಾನು ಲೀಡ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಹೋಗಿ ಬಂದ ನಂತರ ನಾನು ನೋಡ್ತೀನಿ, ಆಶ್ಚರ್ಯಚಕಿತ ನನ್ನ ಟೀಮ್ ಅವರನ್ನು ಹೇಳಿದಕ್ಕೋಸ್ಕರ ಒಂದು ಕನ್ಸೈನ್ಮೆಂಟ್ ತಗೊಂಡು ಹೋಗಿದ್ವಿ. ನಾವು ಬೇಕಾಗಿರುವಂತ ಒಂದು ಹಳ್ಳಿಗೆ ಬೇಕು ಅಂತ. ನಾವು ಹೋಗೋದ್ರೊಳಗೆ ಆ ಹಳ್ಳಿಗೆ ಎಷ್ಟು ಕನ್ಸೈನ್ಮೆಂಟ್ಗಳು ಬಂದಿದ್ವು ಅಂತಂದ್ರೆ, ಆ ಹಳ್ಳಿಗೆ ಇನ್ನು 1 ವರ್ಷಗಳ ಕಾಲ ಬಿಸ್ಕೆಟ್ಸ್ ಅಂತ. ಬಿಲೀವ್ ಮೀ, ಆ ಹಳ್ಳಿಯಲ್ಲಿರುವ ಜನರಿಗೆ ಇನ್ನೊಂದು 5 ವರ್ಷಗಳ ಕಾಲ ಬ್ಲಾಂಕೆಟ್ ಬೇಡ. ಆ ಹಳ್ಳಿಯಲ್ಲಿರುವ ಪುಟ್ಟ ಮಕ್ಕಳಿಗೆ ಬಹುಶಃ ಇನ್ನು ಜೀವಮಾನಕ್ಕೆ, ಅವರಷ್ಟೇ ಪುಟ್ಟ ಮಕ್ಕಳಾಗಿರೋದಿಲ್ಲ, ಈ ಜೀವಮಾನಕ್ಕೆ ಆ ಏಜಿನ ಬಟ್ಟೆ ಬೇಡ. ಜೀವಮಾನ ಆ ಊರಿನಲ್ಲಿರುವ ಜನರಿಗೆ 1 ತಿಂಗಳ ಕಾಲ ಗಂಜಿ ಕೇಂದ್ರದಲ್ಲಿ ಇದ್ದು ಎಷ್ಟು ಅಕ್ಕಿ ಬೇಕು, ಎಷ್ಟು ಬೇಳೆ ಬೇಕು ಅದು ತುಂಬಿಸಿದ್ದಾರೆ. ಮತ್ತು ಅದು ಬರೀ ಒಂದು ಹಳ್ಳಿಯ ಕಥೆಯಲ್ಲ, ಇಡೀ ಮಡಿಕೇರಿ, ಇಡೀ ಕೊಡಗಿನ ಕಥೆ. ಕೇರಳಕ್ಕೆ ನಾನು GSB ಸಮಾಜದ ತರುಣರ ಜೊತೆ ಮಾತಾಡ್ತಿದ್ದೆ. ಒಂದು ಒಳ್ಳೆ ಯೋಚನೆ ಮಾಡಿದ್ದಾರೆ. ಏನ್ ಯೋಚನೆ ಮಾಡಿದ್ದಾರೆ ಅಂತಂದ್ರೆ, ಕೇರಳದಲ್ಲಿ ಪೂರ್ತಿ ನಾಶವಾಗೋಗಿರುವಂತಹ ಸಮಾಜದ ಮನೆಗಳನ್ನ ನಾವೇ ಕಟ್ತೀವಿ, ಸರ್ಕಾರದ ಮುಂದೆ ಕೈ ಚಾಚಿಕೊಂಡು ನಿಲ್ಬೇಕಾಗಿಲ್ಲ. ವಂಡರ್ಫುಲ್. ಪ್ರತಿಯೊಬ್ಬರು ಹೀಗೆ ಆಲೋಚನೆ ಮಾಡಿದ್ರೆ ನಾವು ಯಾರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೊಡುವಂತ ಬಿಸ್ಕೆಟ್ ಕಾಯಬೇಕಾದ ಪರಿಸ್ಥಿತಿ ಇಲ್ಲ ಅಂತ ನನ್ನ ದೇಶದ ಜನರನ್ನ ನಾನು ಸರಿ ಮಾಡಿಕೊಂಡು ನನ್ನ ಹೊಣೆಗಾರಿಕೆ ಅಂತ ಭಾವಿಸಿದ್ರೆ ಮುಗಿತು ಅಂತ. ಅನೇಕ ಬಾರಿ ಈ ಸಿಂಪಲ್ ಸೆನ್ಸ್ ನಮ್ಗೆ ಅರ್ಥ ಆಗೋದಿಲ್ಲ. ಫೈನ್. ಆದ್ರೆ ನಾನು ಕೇರಳದ ಕೊಡಗಿಗೆ ಹೋಗಿದ್ದು. ನಾನು ಹೇಳಿದ್ದೇನು ಅಂತಂದ್ರೆ, ತಗೊಂಡು ಹೋಗಿದ್ದ ಲಾರಿಯನ್ನ ವಾಪಸ್ ತಗೊಂಡ್ಬಂದ್ವಿ. ಯಾಕೆ ವಾಪಸ್ ತಗೊಂಡ್ಬಂದ್ವಿ ಅಂತಂದ್ರೆ, ಅಲ್ಲಿ ಎಷ್ಟಿದೆ ಅಂತಂದ್ರೆ, ನಮ್ಮ ಕನ್ಸೈನ್ಮೆಂಟ್ ಅನ್ನ ಡಂಪ್ ಮಾಡಿದರೆ ಆ ಡಂಪ್ ಆಗಿರೋ ಕನ್ಸೈನ್ಮೆಂಟ್ ಒಂದು ಮಳೆಗೆ ಬೂಸ್ಟ್ ಹಿಡಿಯುತ್ತೆ, ಅಥವಾ ಅದನ್ನ ಯಾರಾದ್ರೂ ಪುಣ್ಯಾತ್ಮಕ ಮಾರ್ಕೊಂಡು ನಮಗೆ ಅದೇ ನಮ್ಮ ಪಾರ್ಟ್. ಆದ್ರೆ ಸೆಕೆಂಡ್ ಪಾರ್ಟ್ ಯೋಚನೆ ಮಾಡಿ, ಈ ದೇಶದ ಜನ ಕೊಡಬೇಕು ಅನ್ನೋ ವಿಚಾರ ಬಂದಾಗ, ಸಂಕಟದಲ್ಲಿದ್ದವರಿಗೆ ದಾನ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಯಾವ ಪರಿ ಮುಂದೆ ನಿಲ್ತಾರೆ ಗೊತ್ತಾ? ಯಾಕೆ ಅಂತಂದ್ರೆ, ನನ್ನ ಒಳಗೆ ಎಷ್ಟೇ ಕೆಟ್ಟದ್ದು ಇತ್ತೀಚೆಗೆ ಸೇರ್ಕೊಂಡಿದ್ರು ಕೂಡ ಒಳಗೆ ಹರಿತಾ ಇರುವ ರಕ್ತ ಇದುವರೆಗೂ ಕೂಡ ಅದೇ ರಾಮನ ರಕ್ತ, ಅದೇ ಕೃಷ್ಣನ ರಕ್ತ, ಅದೇ ಋಷಿ ರಕ್ತ ಆಗಿರೋದ್ರಿಂದ ಈ ದೇಶದ ಸಾಧ್ಯ ಇಲ್ಲ ಅಂತ. ಒಂದು ಸಮಯ ಬರಬೇಕು ಅಷ್ಟೇ. ಆ ಸಮಯದಲ್ಲಿ ಜಾಗೃತಿಯ ಪರ್ವ ಹರಿತು ಅಂದ್ರೆ ರಾಮಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮಲೆ ಮಾರುತ ಬೀಸಿದಾಗ ಒಂದು 2 ಜಾತಿ ಮರ ಬಿಟ್ರೆ ಇನ್ನೆಲ್ಲ ಮರಗಳು ಶ್ರೀಗಂಧದ ಮರಗಳಾಗ್ಬಿಡ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಂಕಟದ ಸಮಯ ಬಂದಾಗ ಒಂದು ಗಾಳಿ ಬೀಸುತ್ತಲ್ಲ, ನಾವೆಲ್ಲರೂ ಶ್ರೀಗಂಧಗಳೇ ಆಗ್ಬಿಡ್ತೀವಿ. ಎಂತ ಶ್ರೀಗಂಧ ಅಂತಂದ್ರೆ ಇದ್ದಿದ್ದನ್ನೆಲ್ಲ ತೆಗೆದುಕೊಳ್ಳೋದು ಅಂತ. ಬೆಳಗ್ಗೆ ನಾನು ವಿಜಯ ಸಂಕೇಶ್ವರ ಜೊತೆ ಮಾತಾಡ್ತಾ ಕೂತಾಗ ನಾನು ಓದಿದ್ದೆ, ಬಟ್ ಈ ಸೈಡ್ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ. 1962 ವಾರ್ ಟೈಮ್ ನಲ್ಲಿ ಈ ದೇಶದಲ್ಲಿ ಅನೇಕರು ಜೋಳಿಗೆ ಇಟ್ಕೊಂಡು ಬರ್ತಿದ್ರಂತೆ. ಸೈನಿಕ ಏನಾದ್ರು ಕೊಡಿ ಅಂತಂದ್ರೆ ತಮ್ಮ ಕುತ್ತಿಗೆಯಲ್ಲಿ ಚಿನ್ನದ ಸರವನ್ನು ತೆಗೆದು ಜೋಳಿಗೆ ಹಾಕೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಇದು ಭಾರತ
ಈ ಶಕ್ತಿಯನ್ನ ಸ್ವಲ್ಪ ವಿಸ್ತಾರ ಮಾಡಬೇಕಾಗಿದೆ. ನಾನು ಸಮಾಜದ ಎಲ್ಲ ತರುಣ ಮಿತ್ರರು ಕೇಳಿಕೊಳ್ತೀನಿ, ಅಲ್ಟಿಮೇಟ್ಲಿ ನಮ್ಮ ಜೀವನದ ಗುರಿ ಏನು? ಸುಮ್ಮನೆ ಕೂತ್ಕೊಂಡು ಒಂದ್ಸಲ ನಾವು ಪಟ್ಟಿ ಮಾಡಿ ನೋಡೋಣ. ಇದುವರೆಗೆ ನನ್ನ ಜೀವನದಲ್ಲಿ ನಾನು ಏನ್ ಮಾಡಿದ್ದೀನಿ? ನಾನು ಒಂದಷ್ಟು ಫಿಲ್ಮ್ ನೋಡಿದ್ದೀನಿ, ಒಂದಷ್ಟು ಮ್ಯೂಸಿಕ್ ಕೇಳಿದ್ದೀನಿ, ಒಂದಷ್ಟು ಪಾರ್ಟಿ ಅಟೆಂಡ್ ಮಾಡಿದ್ದೀನಿ, ಒಂದಷ್ಟು ಗೆಟ್ ಟುಗೆದರ್ ಅಲ್ಲಿ ತುಂಬಾ ಚೆನ್ನಾಗಿ ಕುಣಿದಾಡಿದ್ದೀನಿ. ಬಿಟ್ರೆ ಮಾಡ್ತಾ ಇದ್ದವರಿಗೆ ಶತಶತ ನಮನ. ಆದ್ರೆ ನಾವು ಇದಕ್ಕೆ ಬಿಟ್ಟು ಏನಾದ್ರೂ ಯೋಚನೆ ಮಾಡಿದ್ದೀವ ಅಂತ ಕೇಳಿದ್ರೆ ಅನೇಕ ಬಾರಿ ಶೂನ್ಯ. ನಾನು ತುಂಬಾ ಹಾರ್ಡ್ ಆಗಿರುವಂತ ಒಂದು ಸಜೆಷನ್ ಕೊಡ್ತೀನಿ ಪ್ರತಿಯೊಬ್ಬರಿಗೂ. ನಾನು ಮಾಡ್ತಿದ್ದೀನಿ ಅದಕ್ಕೋಸ್ಕರ ಹೇಳೋದು. ಇಲ್ಲಿಂದ ಮನೆಗೆ ಹೋದ ತಕ್ಷಣ ಒಂದು 100 ಪೇಜ್ ನೋಟ್ಬುಕ್ ಮುಂದಿಟ್ಕೊಂಡು ಒಂದು ಸಣ್ಣ ಕೆಲಸ ಮಾಡಿ. ಏನ್ ಕೆಲಸ ಅಂತಂದ್ರೆ, ಅಕಸ್ಮಾತ್ ನಾನು ಇವತ್ತೇ ಸತ್ತೋಗ್ಬಿಟ್ರೆ, ಬರೀ ಸಾವಿಗೆ ಭಾರತದಲ್ಲಿ ಟೆನ್ಷನ್ ಇಲ್ಲ. ಯಾಕಂದ್ರೆ ದೇಹ ಬಿಸಾಕೋದು ಯಾಕೆ ಮತ್ತೊಂದು ದೇಹ ಬರಬಾರ್ದು, ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಂತೆ ಇಲ್ಲ. ಇವತ್ತೇ ನಾನು ಯಾರು ಸತ್ತೋಗ್ಬಿಟ್ರೆ ನನ್ನ ಅಂತಿಮ ಯಾತ್ರೆಗೆ ಯಾರ್ಯಾರು ಬರ್ತಾರೆ ಈ ಬಗ್ಗೆ ಬರೋ ಜನರು 2 ತರ ಇರ್ತಾರೆ. ಒಂದು ಜನ ಹೇಗಿರ್ತಾರೆ ಅಂತಂದ್ರೆ, ಇವ್ನ ಅಂತಿಮ ಯಾತ್ರೆಗೆ ನಾನು ಹೋಗ್ಲಿಲ್ಲ ಅಂತಂದ್ರೆ ನನ್ನ ಅಂತಿಮ ಯಾತ್ರೆಗೆ ಇವ್ರ ಮನೆ ಯಾರು ಬರಲ್ಲ, ಅಂಥವ್ರು ಏನು ಉಪಯೋಗ ಇಲ್ಲ, ಅವ್ರ ಲೆಕ್ಕ ಕೇಳ್ಬೇಕು. 2ನೇ ತರದ ಜನ ಇರ್ತಾರೆ. ಹೆಂಗಿರ್ತಾರೆ ಅಂತಂದ್ರೆ, ಇವ್ರಿಂದ 10 ವರ್ಷ ಆಗಿದ್ರೆ, ಇನ್ನು 5 ವರ್ಷ ಆಗಿದ್ರೆ ನನ್ನಂತ 100 ಜನಕ್ಕೆ ಉಪಯೋಗ ಆಗ್ಬಿಡ್ತಿತ್ತಲ್ಲ, ಇವ್ರು ಬದುಕಬೇಕಿತ್ತು ಅಂತ ನಿಮ್ಮ ಮೇಲೆ ಆಸ್ಥೆಯಿಂದ ಬರೋರಿರ್ತಾರೆ. ಪಟ್ಟಿ ಮಾಡಿ ಬಿಟ್ಬಿಡಿ. ಮುಂದಿನ ವರ್ಷ ಅದೇ ನೋಡ್ಕೊಂಡು ವಾಪಸ್ ತಗೊಳ್ಳಿ. ಹಳೆ ಪೇಜ್ ನೋಡ್ಬೇಡಿ, ಹೊಸ ಪೇಜ್ ಶುರು ಮಾಡಿ. ಇವತ್ತಿನ ದಿನ ನಾನು ಸತ್ತೋದ್ರೆ ಯಾರ್ಯಾರು ಬರ್ಬೋದು ಪಟ್ಟಿ ಮಾಡಿ. ನಂಬರ್ ಇನ್ಕ್ರೀಸ್ ಆಗಿದ್ರೆ ಗುಡ್ ಲೈಫ್, ನಂಬರ್ ಡಿಕ್ರೀಸ್ ಆಗಿದ್ರೆ ಸ್ವಲ್ಪ ಟೆನ್ಷನ್ ಇದೆ ಅಂತ ಯೋಚನೆ ಮಾಡಬೇಕಾಗಿದೆ ಅಂತ. ನಮ್ಗೆ ಸಂತರು ತುಂಬಾ ಚೆನ್ನಾಗಿ ಹೇಳೋದು. ಮೊದಲೆಲ್ಲ ಜಂಗಮರು ಇರ್ತಿದ್ರು. ಜಂಗಮರು ಹೇಗೆ ಅಂತಂದ್ರೆ, ಒಂದು ಕಡೆ ಮಠವನ್ನು ಹಿಡ್ಕೊಂಡು ನಿಂತಿರ್ತಿರಲಿಲ್ಲ, ಊರಿಂದ ಊರಿಗೆ ಹೋಗ್ತಾ ಜನರಿಗೆ ಬೋಧನೆ ಮಾಡ್ತಾ ತಿರುಗಾಡ್ತಾ ಇದ್ರು. ಹಾಗೆ ಜಂಗಮರು ಬೋಧನೆ ಮಾಡಿ ತಿರುಗಾಡುವಾಗ ಕೈಯಲ್ಲಿ ದಂಡ ಹಿಡ್ಕೊಳ್ಳುತ್ತೆ. ಅವರ ವಾಸಸ್ಥಾನ ಯಾವುದು ಅಂದ್ರೆ ಊರಿನ ಸ್ಮಶಾನ, ಊರಿನ ಅಂಚೆ. ಯಾರಾದರೂ ತೀರ್ಕೊಂಡ ತಕ್ಷಣ ಅವರು ಸ್ಮಶಾನದ ಎದುರಿಗೆ ದಂಡ ಹಿಡಿದು ನಿಂತುಕೊಂಡಿರುತ್ತೆ. ನನ್ನ ಜಾಗ ಇದು, ಈ ಜಾಗದಲ್ಲಿ ಈ ತೀರ್ಕೊಂಡ ವ್ಯಕ್ತಿಗೆ ನಾನು ಉಳ್ಳಿಕ್ಕೆ ಅವಕಾಶ ಕೊಡಲ್ಲ. ನನ್ನ ಕೈ ಮುಗಿರೋದು ಇನ್ನೇನು ಕೊಡಬೇಕು? ಸ್ಮಶಾನ ನಿಂತು ಅಂದ್ಬಿಟ್ರೆ ನಾನು ಏನ್ ಮಾಡ್ಬೇಕು? ಉಳ್ಳಿ ಜಾಗ ಕೊಡ್ತೀನಿ. ಒಂದೇ ಒಂದು ಕಂಡೀಷನ್. ಏನ್ ಕಂಡೀಷನ್ ಗೊತ್ತಾ? ಈತನಿಗೆ ಈ ಸ್ಮಶಾನದಲ್ಲಿ ಹೂಡಿಸಿಕೊಳ್ಳಲಿಕ್ಕೆ ಏನ್ ಯೋಗ್ಯತೆ ಇದೆ ಅಂತ ಹೇಳಿ ಬಿಡ್ತೀನಿ. ಪ್ರಶ್ನೆ ಮಾಡಿ, ಎಲ್ಲಾ ತ್ಯಾಗ ಮಾಡಿರೋ ಜಂಗಮನ ಎದುರುಗಡೆ ಇವನು 8 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ದಾನೆ ನನಗೆ ಏನಾಗುತ್ತೆ? ಅವನ ಹತ್ರ ಹೋಗಿ ಇವ್ರ ಮನೆಯಲ್ಲಿ 52 ಇಂಚಿನ ಟಿವಿ ಇದೆ, ಅವನಿಗೆ ಏನಾಗುತ್ತೆ? ಇವ್ರ ಮನೆಗೆ ಇಟಾಲಿಯನ್ ಮಾರ್ಬಲ್ ಹಾಕಿದ್ರೆ ಅವನಿಗೆ ಏನಾಗುತ್ತೆ? ಇವ್ರ ಮನೆ ನಲ್ಲಿ ಹೆಂಗ್ ತಿರುಗಿಸ್ಬೇಕು ಗೊತ್ತಾಗಲ್ಲ, ಅನ್ನದಲ್ಲಿ ಹಾಕಿ ಅವನಿಗೆ ಏನಾಗುತ್ತೆ? ಏನು ಲಾಭ ಆಯ್ತು? ಆದ್ರೆ ಅವನಿಗೆ ಆಗ್ಬೇಕಾಗಿರೋದು ಗೊತ್ತಾ? ಜಂಗಮನಿಗೆ ಈತ ಎಷ್ಟು ಜನ ಅನಾಥರ ಸೇವೆ ಮಾಡಿದ ಅಂತ ಬೇಕು. ಈತ ಎಷ್ಟು ಜನರಿಗೆ ಹಸಿದವರಿಗೆ ಅನ್ನ ಕೊಟ್ಟ ಅಂತ ಬೇಕು. ಎಷ್ಟು ಜನ ಮಕ್ಕಳಿಗೆ ವಿದ್ಯಾದಾನ ಮಾಡಲಿಕ್ಕೆ ಸಹಕಾರ ಮಾಡಿದ ಅಂತ ಬೇಕು. ಈತ ಸಮಾಜಕ್ಕೆ ಉಪಯೋಗಿ ಆಗುವ ಕೆಲಸಗಳ ಪಟ್ಟಿ ಕೊಟ್ಟಾಗ ಅಂತ ಹೇಳ್ತಾರೆ, ಶಬಾಷ್, ನೀನು ನನ್ನ ಸಮಾಜವನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಹೀಗಾಗಿ ನನ್ನ ಸ್ಮಶಾನದಲ್ಲಿ ಉಳ್ಳಿಕ್ಕೆ ನಿನಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಒಳಗೆ ಬಿಡುತ್ತಿದ್ದ. ನನ್ನ ಸಾಧುವನ್ನು ಕೇಳಿದೆ, ಸತ್ತವನು ಸತ್ತ, ಅವನಿಗೇನೋ ಲಾಭ ಆಗೋದಿಲ್ಲ ಇದರಿಂದ, ಯಾಕೆ ಕೇಳಬೇಕು ಜಂಗಮರ ಹಾಗಿದ್ರೆ ಅಂತ. ಅವ್ರು ಹೇಳಿದ್ರು, ಸತ್ತವನಿಗೆಲ್ಲ ಲಾಭ ಇದರಿಂದ ಹೆಣ ಹೊತ್ಕೊಂಡು ಬಂದವನಿಗೆ ಲಾಭ. ಹೇಳಿದ್ರೆ ಏನು? ಅವ್ರು ಹೇಳಿದ್ರು, ಅವನಿಗೆ ಆಗ ಟೆನ್ಷನ್ ಶುರುವಾಗಿತ್ತು. ಇವನಂತೂ ಹೋದ, ನಾಳೆ ನನ್ನ ಹೆಣ ಹಿಂಗೆ ಅಡ್ಡ ಹಾಕಿದ್ರೆ ನನ್ನ ಬಗ್ಗೆ ಹೇಳಿಕ್ಕೆ 4 ಐಟಮ್ ಬೇಕಲ್ಲ, ಎಂತ ಇವತ್ತಿಂದ ಶುರು ಮಾಡುವ, ಇವತ್ತಿಂದ ಏನಾದ್ರು ಒಳ್ಳೆ ಕೆಲಸ ಮಾಡುವ ಅಂತ, ಸಮಾಜಕ್ಕೆ ಏನಾದ್ರು ಒಳ್ಳೆದಾಗುವ ಸಂಗತಿ ಇವತ್ತಿಂದ ಶುರು ಮಾಡುವ ಅಂತ. ಇದನ್ನೇ ಸ್ಮಶಾನ ವೈರಾಗ್ಯ ಅಂತ ಕರೆಯೋದು. ಸಾಕು ಬದುಕಿದ್ದು ಇನ್ನೇನಿದ್ರು ಒಳ್ಳೆದನ್ನ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಮಾಡೋಣ ಅಂತ. ಸ್ವಾಮಿ ಇವತ್ತು ಒಳ್ಳೆ ಮಾತು ಹೇಳ್ತಾರೆ ವಿವೇಕಾನಂದ. ಏನ್ ಹೇಳ್ತಾರೆ ಗೊತ್ತಾ? ತುಂಬಾ ಚೆನ್ನಾಗಿದೆ. ಮನಸ್ಸಲ್ಲಿ ಇಟ್ಕೊಳ್ಳಿ, ಮನವು ಮಾಡ್ಬೋದು. ಮನೆಗೆ ಹೋದ್ರೆ ಒಂದ್ ಕಡೆ ಬರೆದಿಟ್ಕೊಂಡು ಎಲ್ಲಾದ್ರೂ ತೂಗು ಹಾಕೊಂಡ್ಬಿಡಿ. ಏನಿದೆ ಅಂತಂದ್ರೆ, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಯಾರು ಇತರರಿಗಾಗಿ ಬದುಕ್ತಾರೋ ಅವರು ಮಾತ್ರ ಬದುಕಿರ್ತಾರೆ, ಉಳಿದಿರೋರು ಬದುಕಿರೋಕ್ಕಿಂತ ಹೆಚ್ಚು ಸತ್ತು ಹೋಗಿರ್ತಾರೆ. ಭಾರತಕ್ಕೆ ಬದುಕಿರೋರು ಬೇಕಾಗಿದೆ. ಯಾರು ಸಂಕಟದಲ್ಲಿದ್ದಾರೋ ಅವರನ್ನು ಮೇಲೆತ್ತಬಲ್ಲಂತ ಸಮರ್ಥವಾಗಿರುವಂತ ಸಮಾಜ ಬೇಕಾಗಿದೆ. ಎಂತ ಸಮಾಜ ಬೇಕು ಅಂತಂದ್ರೆ, MLA ಬೇಕಾಗಿಲ್ಲ, MP ಬೇಕಾಗಿಲ್ಲ, ಅಧಿಕಾರಿಗಳು ಬೇಕಾಗಿಲ್ಲ. ನನ್ನ ಭಾರತವನ್ನ ನಾನೇ ಕಟ್ತೀನಿ ಅಂತ ಹೇಳುವಂತ ತರುಣರು ಬೇಕಾಗಿದ್ದಾರೆ. ಇದೇ ಹುಬ್ಬಳ್ಳಿಯಲ್ಲಿ ನಾನು ಬೆಳಗ್ಗೆ ಹೋಗಿ ಬಂದೆ. ಒಂದು ಒಳ್ಳೆ ಘಟನೆ. ಕಳೆದ ಒಂದು 8 ವಾರ 2 ತಿಂಗಳು 2.5 ತಿಂಗಳ ಹಿಂದೆ ಹುಬ್ಬಳ್ಳಿಯ ಶ್ರೀನಗರದ ಒಂದು ಜಾಗ ಇದೆ. ಅಲ್ಲೊಂದು ಕಪಿಲಾಬಾವಿ ಅಂತಿದೆ. ಹೋಗಿ ಇನ್ನು ಸ್ವಲ್ಪ ದಿನದಲ್ಲೇ ನೀವೆಲ್ಲರೂ ಹುಬ್ಬಳ್ಳಿಯವರು ನೋಡಲೇಬೇಕಾಗಿರುವಂತ ತಾಣವಾಗಿ ಪರಿವರ್ತನೆ ಆಗುತ್ತೆ. ಒಂದು ಕಲ್ಯಾಣಿ, ಸುಂದರವಾಗಿರುವಂತಹ ಕಲ್ಯಾಣಿ, 310 ವರ್ಷಗಳ ಹಿಂದಿನ ಕಲ್ಯಾಣಿ. ಆ ಕಲ್ಯಾಣಿ ಒಳಗೆ ಎಷ್ಟು ಕಸವನ್ನು ತುಂಬಿಸಿದ್ವಿ ಅಂತಂದ್ರೆ, ಆ ಕಲ್ಯಾಣಿಯನ್ನ ಡಸ್ಟ್ ಬಿನ್ ಮಾಡಿದ್ರು. ದೊಡ್ಡ
ಹಂಗ್ ಮಾಡಿ 310 ವರ್ಷಗಳ ಹಿಂದಿನ ಒಂದು ಗುರುವನ್ನ ಡಸ್ಟ್ಬಿನ್ ಮಾಡಿಟ್ಟಿದ್ವಿ. ಒಂದು 8-9 ವಾರಗಳ ಹಿಂದೆ ಒಂದಷ್ಟು ತರುಣರು ಇದನ್ನ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಶ್ರೀನಗರದ ಏರಿಯಾ ಜನ ಹೇಳಿದ್ರು, ಯಾರು ಹೇಳ್ತೀರಾ ನೀವು ಅಷ್ಟೇ ಅಂತ. ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕ್ಲೀನ್ ಮಾಡ್ತಾ 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 ನಿಧಾನವಾಗಿ ಊರಿನ ಜನ ಸೇರ್ಕೊಂಡ್ರು, ಆ ಏರಿಯಾ ಜನ ಸೇರ್ಕೊಂಡ್ರು, ಕಾಲೇಜಿನ ಮಕ್ಕಳು ಬಂದ್ರು. 8 ವಾರಗಳಲ್ಲಿ 8 ವಾರನೂ ಆಗ್ಲಿಲ್ಲ, 4-5 ವಾರಗಳಿದ್ದು ಸ್ವಲ್ಪ ಕೆಳಕೊಂಡಂತೆ ಒಳಗಿಂದ ನೀರು ಜಿನುಗಲು ಆರಂಭ ಆಯಿತು. ನನಗೆ ಬಹಳ ಸಂತ ಅನ್ಸೋದು ಏನು ಗೊತ್ತೇನೆ, ನೀರಿಲ್ಲ ನೀರಿಲ್ಲ ಅಂತ ಪ್ರತಿಭಟನೆ ಕೂತ್ಕೋತೀವಿ, ಆದ್ರೆ ಉಕ್ಕಲು ಸಿದ್ಧವಾಗಿರುವ ಗಂಗೆಯ ಮೂಗನ್ನ ಗಟ್ಟಿಯಾಗಿ ಹಿಡಿದು ಅವಳನ್ನು ಅರಿವಿ ಕೂರಿಸ್ತೀವಿ. ದೇವರು ಕ್ಷಮಿಸ್ತಾನೆ. ಬಂದು ಶಿವನ ಆರಾಧನೆ ಮಾಡ್ತೀರಾ, ಶಿವನ ಆರಾಧನೆ ಮಾಡುವಾಗ ಅವನ ತಲೆ ಮೇಲೆ ಕೂತಿರೋ ಗಂಗೆಯ ಮೂಗನ್ನ ಹಿಡಿದು ಕೂತ್ಕೊಂಡ್ರೆ ಶಿವನಿಗಾದ್ರೂ ನೆಮ್ಮದಿ ಸಿಗುತ್ತಾ ಇವತ್ತನ್ನು ಹಂಗ್ ಮಾಡ್ತಿದ್ವಲ್ಲ ನಾವು. ಹೇಗೆ ನೀರು ಉಕ್ಕಿದೆ ಅಂತಂದ್ರೆ ಕಳೆದ 2 ವಾರದಿಂದ ಹುಡುಗರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಗೊತ್ತಾ? ಉಕ್ಕಿರೋ ನೀರನ್ನ ಹೊರಗೆ ತೆಗೆದ್ರೆ ಇವ್ರು ತೆಗೆದು ಕಂಪ್ಲೀಟ್ ಮಾಡೋದ್ರೆ ಅಷ್ಟು ನೀರು ಶುದ್ಧ ಕುಡಿಯುವ ನೀರು ಸಿಕ್ಕಿದೆ ಅವರಿಗೆ. ಅವ್ರು ಎಲ್ಲಿವರೆಗೂ ಸೇರ್ಕೊಂಡಿದ್ದಾರೆ ಗೊತ್ತೇನು? ಅದಾದ್ಮೇಲೆ MLA ಹೋಗಿದ್ದಾರೆ, MP ಹೋಗಿದ್ದಾರೆ, ನನ್ನ ಫಂಡ್ ದುಡ್ಡು ಕೊಡ್ತೀನಿ, ನನ್ನ ಫಂಡ್ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅದನ್ನೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಲಾಗಿದೆ. ನಾನು ಚಾಲೆಂಜ್ ಮಾಡ್ತೀನಿ, ಇಲ್ಲಿಂದ 1 ವರ್ಷವೋ 6 ತಿಂಗಳು 2 ವರ್ಷದ ನಂತರವೋ ಕೂಡ ನೀವೆಲ್ಲರೂ ಸಂಜೆ ತುಂಬಾ ಚೆನ್ನಾಗಿರೋ ಟೈಮ್ ಪಾಸ್ ಮಾಡಬೇಕಾಗಿರೋ ಜಾಗವಾಗಿ ಆ ಜಾಗ ನಿರ್ಮಾಣ ಆದ್ರೆ ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಯಾರು ಮಾಡಿದ್ರು ಅಂತ ಕೇಳಿದ್ರೆ 30 ಜನ ತರುಣರ ಕೈಗಳು ಸೇರಿ ಮಾಡಿದ ಕೆಲಸ ಇದು. 30 ಜನ ಯಾವುದೋ 30 ಜನ, ಯಾರಿಗೆ PhD ಇಲ್ವೋ, ಯಾರು IAS ಆಗಿಲ್ವೋ, ಯಾರು IPS ಆಗಿಲ್ವೋ, ಯಾರು ಬ್ಯಾಂಕ್ ಉದ್ಯೋಗಿ ಇಲ್ವೋ, ಅತ್ಯಂತ ಸಾಮಾನ್ಯವಾಗಿರುವ 30 ಜನ ಮಾಡಬಹುದಾದ್ರೆ ಎಲ್ಲ ಸಾಮರ್ಥ್ಯ ಇರೋ ನಾವು ಯಾಕೆ ಸುಮ್ಮನೆ ಇರಬೇಕು ಅಂತ ನಾನೆಲ್ಲ ತರುಣರಿಗೆ ಪ್ರೀತಿಯ ಆಹ್ವಾನ ಕೊಡ್ತೀನಿ. ಮಿತ್ರರೇ, ಸಮಾಜದ ಕೆಲಸ ಮಾಡೋಣ. ಈ ಸಮಾಜದ ಕೆಲಸ ಮಾಡ್ತಾ ಮಾಡ್ತಾ ಯಾವಾಗ ಬ್ಯಾಟ್ರಿ ಡೌನ್ ಆಗುತ್ತಲ್ಲ ಹಾಗೆಲ್ಲ ರೀಚಾರ್ಜ್ ಮಾಡ್ಕೊಳ್ಳುವಂತ ಜಾಗ ಎಲ್ಲಿರುತ್ತೆ ಗೊತ್ತಾ? ಇಂಥ ಜಾಗಗಳಿರುತ್ತೆ. ಈ ಚಾತುರ್ಮಾಸ, ಈ ಸತ್ಸಂಗ ಇವೆಲ್ಲ ಏನು ಅಂದ್ರೆ ನಮ್ಮ ಬ್ಯಾಟ್ರಿ ಪ್ಲಗ್ಗಿಗೆ ಹಾಕೊಂಡು ರೀಚಾರ್ಜ್ ಮಾಡ್ಕೊಂಡಂತೆ. ನೀವು ಒಂದು 4 ತಿಂಗಳು 50 ದಿನ 70 ದಿನ ಏನ್ ನಡೆಯುತ್ತೆ, 2 ತಿಂಗಳು 3 ತಿಂಗಳು ಏನ್ ನಡೆಯುತ್ತೆ, ಈ ಚಾತುರ್ಮಾಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸೋದಾದ್ರೆ ನನ್ನ ಗುರುಗಳು ಬೆಂಗಳೂರು ಕೂತಿದ್ದಾರೆ, ಅವಕಾಶ ಆದಾಗೆಲ್ಲ ಹೋಗಿ ಕೂತ್ಕೊಳ್ತೀನಿ. ಯಾಕೆ ಅಂತಂದ್ರೆ ಇನ್ನು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಯಾವಾಗಲೂ ಸಿಗಲ್ಲ. ಇಂಥ ಚಾರ್ಜ್ ಮಾಡ್ಕೊಳ್ಳೋ ಅವಕಾಶ ತಪ್ಪಿಸ್ಕೊಳ್ತಾರ. ಅಂದ್ರೆ ಏನ್ ಗೊತ್ತೇನು, ಗುರುಗಳೆಲ್ಲೋ ದೂರದಲ್ಲಿ ಕೂತಿದಾಗ ಹುಡ್ಕೊಂಡು ಹೋಗ್ತೀವಿ. ನಮ್ಮೂರಿಗೆ ಬಂದಾಗ ಬಹಳ ಸಂತ ಆಗ್ತದೆ, ಪ್ರತಿದಿನ ಹೋಗ್ಬೇಕಲ್ಲ. ಆದ್ರೆ ಇದನ್ನು ಮಹಾಭಾಗ್ಯ ಅಂತ ಭಾವಿಸಿಕೊಳ್ಳಿ. ಹೀಗೆ ಗುರುಗಳು ಈ ಚಾತುರ್ಮಾಸದ ವೈಶಿಷ್ಟ್ಯವೇ ಏನು ಗೊತ್ತಾ? ಸದಾಕಾಲ ಪ್ರವಾಸದಲ್ಲಿದ್ದು ಜನಜಾಗೃತಿ ಮಾಡ್ತಾ ಇರುವಂತ ಗುರುಗಳು ಮಳೆಗಾಲದಲ್ಲಿ ಒಂದ್ ಕಡೆ ಕುಳಿತುಕೊಂಡು ಜನರನ್ನೆಲ್ಲ ಕರೆದು ನಿಮ್ಮ ಊರಿನಲ್ಲಿ ನಾನು ಇರ್ತೀನಿ, ಯಾವ ಸಮಸ್ಯೆ ಇದ್ದಾಗಲೂ ಬಂದು ನನ್ನ ಹತ್ರ ಮಾತನಾಡಿ ಅಂತ ಅಭಯ ಪ್ರದಾನ ಮಾಡುವ ತಿಂಗಳುಗಳನ್ನ ಚಾತುರ್ಮಾಸ ಅಂತ ಕರೀತಾರೆ. ಈ ಅಭಯ ಪ್ರದಾನ ಎಲ್ಲೂ ಸಿಗಲ್ಲ. ಮುಂಬೈನವರು ಹುಬ್ಬಳ್ಳಿಗೆ ಬಂದ್ರೆ ಅವ್ರಿಗೆ ಬಹಳ ಟೈಮ್ ಕೊಡ್ಲಿಕ್ಕೆ ಗುರುಗಳಿಗೂ ಆಗಲ್ಲ. ಆದ್ರೆ ಹುಬ್ಬಳ್ಳಿನವ್ರಿಗೆ ಹೆಂಗಿರುತ್ತೆ ಅಂತಂದ್ರೆ ಇವತ್ತು ಟೈಮ್ ಆಗಿಲ್ಲ ಅಂತಂದ್ರೆ ನಾನು ಸ್ವಲ್ಪ ಫ್ರೀ ಆಗಿದ್ದಾಗ ಹೋಗ್ಬೋದು, ನಾನು ಸ್ವಲ್ಪ ಫ್ರೀ ಆಗಿದ್ದಾಗ ಹೋಗ್ಬೋದು. ಎಂತ ಅವಕಾಶ ನಿಮಗೆ ಮುಮುಕ್ಷತ್ವ ಏನಾದರೂ ಇಟ್ಬಿಟ್ರೆ ಅಂತೂ ಇದಕ್ಕಿಂತಲೂ ಸುಂದರವಾದ ಅವಕಾಶ ಮತ್ತೊಂದು ಸಿಗ್ಲಿಕ್ಕಿಲ್ಲ ಅಂತ ನಾನಂತೂ ಭಾವಿಸ್ತೇನೆ. ಹೀಗಾಗಿ ಎಲ್ಲ ತರುಣರಿಗೆ ನನಗೆ ಗೊತ್ತಿದೆ, ಚಾತುರ್ಮಾಸಗಳಲ್ಲಿ ತರುಣರು ಬರೋದು ಯಾವಾಗ ಅಂದ್ರೆ ಸಂಜೆ ಪ್ರೋಗ್ರಾಮ್ ಇದ್ದಾಗ ಅಂತಾರೆ, ಏನಾದರೂ ಕಲ್ಚರಲ್ ಇವೆಂಟ್ ಇದ್ದಾಗ ಕುತ್ಕೊಂಡು ಮಾಡೋಣ ಅಂತ. ಬಟ್ ಈ ದೇಶದ ತರುಣರಿಗೆ ಇವತ್ತಿನ ಈ ಪರಂಪರೆಯ ಚಿಂತನೆಗಳು ಬೇಕಾಗಿರೋದ್ರಿಂದ ನಾನು ಅತ್ಯಂತ ಕಳಕಳಿಯಿಂದ ಎಲ್ರಿಗೂ ಒಂದು ಆಹ್ವಾನ ಕೊಡ್ತೀನಿ. ಇಲ್ಲಿ ಬನ್ನಿ, ಬ್ಯಾಟರಿ ಚಾರ್ಜ್ ಮಾಡ್ಕೊಳ್ಳಿ. ಆದ್ರೆ ಚಾರ್ಜ್ ಆಗಿರೋ ಬ್ಯಾಟರಿ ಸಮಾಜಕ್ಕೋಸ್ಕರವೇ ಖಾಲಿಯಾಗಬೇಕು ಅನ್ನೋದನ್ನ ನೆನಪಲ್ಲಿಟ್ಕೊಂಡು ಸಮಾಜವನ್ನು ಕಟ್ಟುವ, ತನ್ಮೂಲಕ ನಾಡನ್ನ ಕಟ್ಟುವಂತ ಕೆಲಸದಲ್ಲಿ ನಾವೆಲ್ಲರೂ ನಿರತರಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಆಲಿಸಿರುವಂತ ನಿಮ್ಗೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ತುಂಬಾ ಪ್ರೀತಿಯಿಂದ ಕರೆದಂತ ಬಹಳ ಆಗುತ್ತೆ. ಒಂದು ಕೆಲಸ ಮಾಡೋದು, ನಾನು ಗುರುಗಳ ಅನುಮತಿ ಪಡೆದು ಯಾರಿಗಾದ್ರೂ ಏನಾದ್ರು ಕೇಳಬೇಕು ಅಂತಿದ್ರೆ ಏನಾಗ್ಬಿಡುತ್ತೆ, ನಾನು ಮೊನ್ನೆ ಮಾತಾಡ್ತಾನೆ ಇಟ್ಬಿಡ್ತೇನೆ, ಒಂದೊಂದು ಗಂಟೆ ಇರಬೇಕಲ್ಲ. ಯಾರಿಗಾದ್ರೂ ಏನಾದ್ರು ಕೇಳಬೇಕು ಅಂತಿದ್ರೆ ಲೆಟ್ ಮಿ ಎಲಾಬ್ರೇಟ್ another 20 minutes. Is that fine? Yeah. ನಾನು ಕೇಳಬೇಕು ಅಂತಿದ್ರೆ, ಬಟ್ ನಾವು ಕೇಳಬೇಕು ಅಂತಿರುವಂತ ಮೇಜರ್ ಸಂಗತಿಗಳಲ್ಲಿ ನಾನು ಬಹುತೇಕ ಸಂಗತಿಗಳನ್ನು ಹಂಚಿಕೊಂಡಿದ್ದೀನಿ. ನಾವೆಲ್ಲರೂ ಸೇರಿಕೊಂಡು ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಜೊತೆಯಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಯಾರಿಗಾದ್ರೂ ಏನಾದರೂ ಕೇಳಬೇಕು ಅಂತಿದ್ರೆ ದಯಮಾಡಿ ಈ ಹೊತ್ತಲ್ಲಿ ಕೇಳಬೇಕು ಅಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ಒಂದು ಕಮ್ಯುನಿಟಿ
ಕಮ್ಯುನಿಕೇಶನ್ ಚೇಂಜ್ ಆಗಿದೆ, ಕಮ್ಯುನಿಕೇಶನ್ ಸ್ಟೈಲ್ ಚೇಂಜ್ ಆಗಿದೆ. ಕಮ್ಯುನಿಕೇಶನ್ ಸ್ಟೈಲ್ ಹೇಗೆ ಚೇಂಜ್ ಆಗಿದೆ ಅಂತಂದ್ರೆ, ನನ್ನ ತಂದೆಯ ಕಾಲದ ಕಮ್ಯುನಿಕೇಶನ್ ಏನಿತ್ತು ಅದು ಇವತ್ತು ವರ್ಕ್ ಆಗಲ್ಲ. ನನ್ನ ಕಾಲಕ್ಕೆ ಏನ್ ವರ್ಕ್ ಆಗ್ತಿತ್ತು, ಇನ್ಫ್ಯಾಕ್ಟ್ ನಾನು ಯೂಸ್ ತುಂಬಾ ಇದ್ದೀನಿ. ಇವತ್ತಿನ PU ಓದೋ ಮಗುವಿಗೆ ನಾನು ಹೇಳಿದ್ದೆ ಕಮ್ಯುನಿಕೇಶನ್ ಸ್ಟೈಲ್ ಬಹಳ ಚೇಂಜ್ ಆಗಬೇಕು ಅಂದ್ರೆ ಇಷ್ಟು ರ್ಯಾಪಿಡ್ ಆಗಿ ಚೇಂಜ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಯಾರು ಹೇಳಬೇಕು ಅಂತ ಬಯಸ್ತೀವೋ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಹೇಳುವ ವಿಚಾರಧಾರೆಗಳು ಬದಲಾವಣೆ ಆಗಬೇಕು. ನಾವು ಅನೇಕ ಬಾರಿ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಬೈತಾ ಕೂತ್ಕೊಳ್ತೀವಿ. ಆದ್ರೆ ಇವತ್ತೇನಾದ್ರೂ ದೊಡ್ಡ ಮಟ್ಟದ ಚೇಂಜ್ ಬಂದಿದೆ ಅಂತಂದ್ರೆ ಅದು ಕೂಡ ಸೋಷಿಯಲ್ ಮೀಡಿಯಾ. ಎಷ್ಟರ ಮಟ್ಟಿಗೆ ಚೇಂಜ್ ಬಂದಿದೆ ಅಂತಂದ್ರೆ, ಕಳೆದ 3-4 ದಿನಗಳ ಹಿಂದೆ ಈ ದೇಶದಿಂದ ಹೊರಗೆ ಹೋದಂತ ಮುಂದಿನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಬಿಂಬಿಸಿಕೊಳ್ಳಲ್ಪಟ್ಟ ರಾಹುಲ್ ವಿದೇಶದಲ್ಲಿ ನಿಂತುಕೊಂಡು ಭಾರತವನ್ನ ಕೆಟ್ಟದಾಗಬೇಕು, ಭಾರತ ತೀರಾ ಕೆಟ್ಟದಾಗಿದೆ, ಭಾರತದ ಅತ್ಯಾಚಾರಗಳು ನಡೀತವೆ, ಭಾರತದಲ್ಲಿ ಹೇಗೆ ನಡೆದಿದೆ ಅಂತಂದ್ರೆ ಅವ್ರು ಹೇಳಿದ್ದು ಭಾರತದಿಂದ ಜನ ಯಾಕೆ ICC ಸೇರ್ಕೊಳ್ತಿದ್ದಾರೆ ಅಂತಂದ್ರೆ ನಿರುದ್ಯೋಗ ಸಮಸ್ಯೆ ಇರೋದ್ರಿಂದಾನೇ ICC ಸೇರ್ಕೊಳ್ತಿದ್ದಾರೆ. ಎಂತ ದೊಡ್ಡ ಸ್ಟೇಟ್ಮೆಂಟ್ಸ್ ಅವಲ್ಲ. ಈ ಸ್ಟೇಟ್ಮೆಂಟ್ ನ ಪ್ರಭಾವ ಹೇಗೆ ಅಂತಂದ್ರೆ, ನಾನು ಸುಮ್ಮನೆ ಕೇಳೋದು ನಿಮ್ಮ ಹತ್ರ, 130 ಕೋಟಿ ಭಾರತದ ಜನಸಂಖ್ಯೆ, 10% ಜನರಿಗೆ ಕೆಲಸ ಇಲ್ಲ ಅಂದ್ರೆ 13 ಕೋಟಿ ಆಯ್ತು. 13 ಕೋಟಿ ಜನ ಏನಾದ್ರು ICC ಸೇರ್ಬಿಟ್ರೆ ಅವ್ರು ಭಾರತ ಅಲ್ಲ ಇಡೀ ಜಗತ್ತಲ್ಲೇ ತೋರಿಸ್ತಾರೆ. ವೆರಿ ಸಿಂಪಲ್ ಲಾಜಿಕ್. ಆದ್ರೆ ನಮ್ಗೇನಾದ್ರೂ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂತಿದ್ರೆ ಇವತ್ತು ಜಗತ್ತಿನ ಜನ ಇದು ನಂಬ್ಕೊಂಡು ಕೂತಿರ್ತಿದ್ರು. ನಮಗೂ ಹೇಳಿದಾರೆ ಗೊತ್ತಾಗಿದ್ದು 8 ತಿಂಗಳ ನಂತರ. ಇವತ್ತು ಹೆಂಗ ಆಗಿದೆ ಅಂತಂದ್ರೆ ಯಾವುದೋ ಸತ್ಯ ಸಂಗತಿ ಅಲ್ಲಿಂದ ಇಲ್ಲಿ ಬರೋದು ಅಷ್ಟೇ ವೇಗವಾಗಿದೆ. ಹೀಗಾಗಿ ಕಮ್ಯುನಿಕೇಶನ್ ಇಸ್ ಡ್ರಾಸ್ಟಿಕಲಿ ಚೇಂಜ್. ಎಲ್ಲೋ ಒಂದು ಕಡೆ ನಾವು ಒಂದು ಸಣ್ಣ ಬದಲಾವಣೆ ತರ, ನಾನು ಈ ಫೇಸ್ಬುಕ್ ಅನ್ನ ಬಿಡಿ ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಬರೋದೇ ಬಿಟ್ಬಿಡ್ತಾರೆ, ನಮ್ಮ ಬೇಡ ಸಹವಾಸ ಅಂತ. ಆದ್ರೆ ಈ ಫೇಸ್ಬುಕ್ ಅನ್ನ, ಈ ವಾಟ್ಸ್ಆಪ್ ಅನ್ನ ಇದನ್ನೆಲ್ಲ ಬಳಸಿಕೊಂಡು ನಾವು ರಾಷ್ಟ್ರೀಯತೆಯ ಧಾರ್ಮಿಕ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತ. ಯಾವ ಸಮಾಜವೂ ಇದರಿಂದ ಹೊರತಲ್ಲ. ನಾನು ಸಂಗತಿ ಹೇಳ್ತೀನಿ ನಿಮಗೆ, ನಾವು ಎಷ್ಟು ವೀಕ್ ಇದ್ದೀವಿ ಅಂತ, ಧರ್ಮವನ್ನ ಕಟ್ಟೋದ್ರಲ್ಲಿ ನಾವು ಎಷ್ಟು ವೀಕ್ ಆಗಿದ್ದೀವಿ ಅಂತ. ನಂತರ ತುಂಬಾ ಕೇಸಸ್ ಬರ್ತಾರೆ. ಇತ್ತೀಚೆಗೆ ಕೆಲವು ಕೇಸ್ಗಳು, ಈ ಕೇಸ್ಗಳು ಹೇಗಿವೆ ಅಂತಂದ್ರೆ, ಅವರು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಮತಕ್ಕೆ, ಇಸ್ಲಾಂ ಮತಕ್ಕೆ ಕನ್ವರ್ಟ್ ಆದವರು ಯಾಕೆ ಕನ್ವರ್ಟ್ ಆಗ್ತಾರೆ? ನಮ್ಮಲ್ಲಿ ಅನೇಕರಿಗೆ ಅನ್ಸುತ್ತೆ ಹೆಣ್ಮಕ್ಳು ಮುಸಲ್ಮಾನ್ ಹುಡುಗರಿಂದ ಒಳಗೆ ಬರ್ತಾರೆ, ಕನ್ವರ್ಟ್ ಆಗ್ಬಿಡ್ತಾರೆ ಅಂತ. ನಾವೆಲ್ಲಿ ಫೇಲ್ ಆಗಿದ್ದೀವಿ ನೋಡಿ. ಇಟ್ಸ್ ವೆರಿ ಸಿಂಪಲ್. ಒಂದು ಪ್ರತಿಷ್ಠಿತ ಫ್ಯಾಮಿಲಿಗೆ ಸೇರಿದ ಹೆಣ್ಮಕ್ಳು, ನನಗೇನು ಪ್ರತಿಷ್ಠಿತ ಯಾವುದು ಅಂತ ಹೇಳಲಿಕ್ಕೆ ಬರಬೇಕು, ತುಂಬಾ ಪ್ರತಿಷ್ಠಿತ, ಇದು ಹೊರಗಡೆ ಬಂದ್ರೆ ಅವ್ರಿಗೆ ತುಂಬಾ ದೊಡ್ಡ ಅವಮಾನ ಆಗುತ್ತೆ. ಆ ಫ್ಯಾಮಿಲಿಗೆ ಸೇರಿದ ಹೆಣ್ಮಕ್ಳು, ಅವ್ರ ಮನೆ ಸೊಸೆ, ಆಕೆ ನನ್ನ ಊರಿಗೆ ಅಂತ ಬಂದಿದ್ದಾಗ ಹೀಗೆ ಮೊಬೈಲ್ ಅಲ್ಲಿ ಚೆಕ್ ಮಾಡುವಾಗ ಡು ಯು ವಾಂಟ್ ಟು ಲರ್ನ್ ಅಬೌಟ್ ಇಸ್ಲಾಂ ಅಂತಂದೇನೋ ನೋಡಿ ಕ್ಲಿಕ್ ಮಾಡಿದ್ದಾರೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಒಂದಷ್ಟು ಸಂಗತಿಗಳು ಅವರಿಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿದೆ. ಕಾಂಟ್ಯಾಕ್ಟ್ ಆದ ನಂತರ ಅವರು ಇಸ್ಲಾಮಿನ ಬಗ್ಗೆ ತುಂಬಾ ಸುಂದರವಾದ ಸಂಗತಿಗಳನ್ನ ಕುರಾನ್ ಆಕೆ ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟಿದ್ದಲ್ಲದೆ ಆಕೆಗೆ ರೆಗ್ಯುಲರ್ ಫೋನ್ ಮಾಡ್ತಾ ಮಾತನಾಡಿ ಹಿಂದೂ ಧರ್ಮದಲ್ಲಿ ಯಾವುದನ್ನ ವಿಕಾರ ಅಂತ ಅವರು ಗುರುತಿಸಿದ್ದಾರೋ ಅದನ್ನು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ವೆರಿ ಸಿಂಪಲ್. ನಮಗೆ ಹೊರಗಡೆಯಿಂದ ನೋಡ್ಲಿಕ್ಕೆ ವಿಕಾರಗಳು ಬಹಳ ಕಾಣ್ತವೆ, ಆದ್ರೆ ಅಂತರಂಗದ ಸಂಗತಿಯೊಂದಿಗೆ ತಾಳೆ ಹಾಕುವಾಗ ನಮ್ದು ಅತ್ಯದ್ಭುತವಾಗಿರುವಂತಹ ಚಿಂತನೆಗಳು. ಆದ್ರೆ ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಯಾರಿದ್ದಾರೆ? ಏನ್ ಕೇಳೋದು? ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಕೇಳಿದ್ದಾರೆ. ಹೆಣ್ಮಕ್ಳ ಜೊತೆ ಮಾತಾಡಿದ್ನ ಅದ್ರಲ್ಲಿ ಬಹಳ ಜನ ಇರುತ್ತೆ. ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ದೇವರನ್ನು ಹುಟ್ಟಿದ ಹೇಗೆ? ಇಷ್ಟೊಂದು ದೇವರನ್ನು ಪೂಜೆ ಮಾಡ್ತಿದ್ರು. ಗಣೇಶ ಹುಟ್ಟಿದ ಹೇಗೆ ಅಂತ ಕೇಳಿದ್ರೆ, ಪಾರ್ವತಿಯ ಮೈಮೇಲಿನ ಕೊಡೆಯನ್ನ ಹೀಗೆ ತೆಗೆದು ಹಾಗೆ ಗಣೇಶ ನಿರ್ಮಾಣ ಮಾಡಿದ್ದು. ನಾವು ತುಂಬಾ ಕಥೆ ಹೇಳ್ತೀವಿ. ಈ ಕಥೆ ಹೇಳಿದ ನಂತರ ಅವನು ಪ್ರಶ್ನೆ ಕೇಳಿದ್ದಾನೆ, ಪಾರ್ವತಿ ಮೈಮೇಲೆ ಅಷ್ಟು ಕೊಡೆ ಇದ್ದ? ಸಿಂಪಲ್ ಕ್ವೆಶ್ಚನ್. ಹಾಗೆ ಸ್ನಾನ ಮಾಡ್ತಿರ್ಲಿಲ್ಲ, ಹಾಗೆ ಕೊಡೆ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ನಿಮಗೆ ಕೇಳಿದಾಗ ಎಂತ ಪ್ರಶ್ನೆ ಕೇಳ್ತಾನಪ್ಪ, ಈ ಪ್ರಶ್ನೆಗೆಲ್ಲ ಉತ್ತರಿಸೋದು ಹಾಗೆ ಅನ್ಸುತ್ತೆ. ಬಟ್ 12th ಸ್ಟ್ಯಾಂಡರ್ಡ್ ಹುಡುಗನಿಗೆ ಈ ಪ್ರಶ್ನೆ ಕೇಳಿದಾಗ ಆನ್ಸರ್ ಇಲ್ಲ ಅವನಿಗೆ ಗಣೇಶನ್ ಕಂಡ್ರೆ ಅಸಹ್ಯ ಬರ್ಲಿಕ್ಕೆ ಶುರುವಾಗುತ್ತೆ. ಪಾರ್ವತಿ ಕಂಡ್ರೆ ಇವತ್ತು ಹಿಂಗ್ ಹುಟ್ಟಿದ್ದ ಗಣೇಶ, ಪಾರ್ವತಿ ಇಷ್ಟು ಕೊಡ ಅಸಹ್ಯ ಬರ್ಲಿಕ್ಕೆ ಶುರುವಾಗುತ್ತೆ. ಎರಡನೇ ಪ್ರಶ್ನೆ ಕೇಳ್ತಾರೆ. ದೀಸ್ ಆರ್ ದಿ ಕ್ವೆಶ್ಚನ್ಸ್ ದಟ್ ಈಸ್. ಎರಡನೇ ಪ್ರಶ್ನೆ ಏನು ಅಂತ ಅವ್ರು ಕೇಳೋದು, ಇಷ್ಟೆಲ್ಲ ಜಗತ್ತಿನ ದೇವರು ಪಶುಪತಿಯನ್ನೆಲ್ಲ ಕರ್ಕೊಂಡು ಬರುವಂತ ಈ ಶಿವ ತನ್ನ ಮನೆಗೆ ಬಂದಾಗ ಈ ಪುಟ್ಟ ಬಾಲಕನನ್ನು ನೋಡಿ ಇವನ ನನ್ನ ಹೆಂಡತಿನೇ ಸೃಷ್ಟಿ ಮಾಡಿದ್ದು ಅವನ ತಿಳಿಲ್ಲ ಅವನಿಗೆ. ಅವನ ತಲೆ ಕೆಳಗೆ. ಮೂರನೇ ಪ್ರಶ್ನೆ, ಈ ತಲೆ ಕಳೆದ ನಂತರ ಅವನು ಯಾವುದೋ ಆನೆಯ ತಲೆ ಅಂತಂದು ಜೋಡಿಸಿದ, ಇದೇ ತಲೆ ಪ್ರಶ್ನೆ ಯಾಕೆ ಏನು ಅಂತ ಕೇಳಿದ್ರೆ, ನಮಗೆ ಉತ್ತರ ಕೊಡೋದು
ಆದ್ರೆ ನಮ್ದು ಗಣೇಶ ಗೊತ್ತಾ, ಮೂಲಾಧಾರ ಎನ್ನುವಂತಹ ಈ ಚಕ್ರಗಳ ಯಾವ ಅತ್ಯಂತ ಆಳ ತಳದಲ್ಲಿದೆಯೋ ಆ ಮೂಲಾಧಾರದ ಅಧಿದೇವತೆ ಗಣೇಶ. ಏನ್ ಸುಂದರವಾದ ಕಲ್ಪನೆ ಇದೆ. ಈ ಯೋಗಿಕ ಕಲ್ಪನೆಗಳಲ್ಲಿ ಎಲ್ಲಿ ಗಣೇಶ ಇರ್ತಾನೆ, ಎಲ್ಲಿ ಸಹಸ್ರಾರದ ಏನಿರುತ್ತೆ, ಈ ಕಲ್ಪನೆಗಳನ್ನು ಯಾರು ಅಷ್ಟು ಆಳಕ್ಕೆ ಹೋಗೋ ಪ್ರಯತ್ನ ಮಾಡಲ್ಲ, ಇಲ್ಲೇ ನಿಂತು ಬಿಡ್ತೀವಿ ನಾವು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಗಣೇಶನ ಪೂಜೆ ಮಾಡಿ ಸ್ವಲ್ಪ ದಿನಕ್ಕೆ ಬರುತ್ತೆ. ಗಣೇಶನ ಪೂಜೆ ಮಾಡೋದು ಹೇಗೆ ಅಂತಂದ್ರೆ ಮಣ್ಣನ್ನ ತೆಗೆದು ಜೇಡಿ ಮಣ್ಣಿನಿಂದ ಮೂರ್ತಿ ಮಾಡೋದು. ಪಾರ್ವತಿಯನ್ನು ಭೂಮಿ ಅಂತ ಭಾವಿಸೋದಾದ್ರೆ ಈ ಭೂಮಿಯ ಮೇಲಿನ ಮಣ್ಣನ್ನ ತೆಗೆದು ಆ ಮಣ್ಣಿನಿಂದ ಗಣೇಶನ ಮೂರ್ತಿ ಮಾಡ್ತೀವಲ್ಲ, ಅದಕ್ಕೆ ಹೇಳಿದ್ದು ಪಾರ್ವತಿ ತನ್ನ ಮೈ ಮೇಲಿನ ಕೊಳೆಯನ್ನು ತೆಗೆದು ಅಂತ ಭೂಮಿಯ ಮೇಲಿನ ಮಣ್ಣು ತೆಗೆದಿದ್ದದ್ದು. ಆ ಮಣ್ಣು ತೆಗೆದು ಯಾಕೆ? ಪ್ಯೂರ್ಲಿ ಎನ್ವಿರಾನ್ಮೆಂಟಲ್ ರೀಸನ್, ಮತ್ತೇನಿಲ್ಲ. ಮಳೆಗಾಲಕ್ಕೂ ಮುಂಚೆ ನೀವು ಯಾವಾಗಲೂ ಚೌಕಿ ನೋಡಿ, ಯಾವಾಗ ಬರುತ್ತೆ ಗೊತ್ತಾ? ಮಳೆಗಾಲದಲ್ಲೇ ಬರುತ್ತೆ. ಮಳೆಗಾಲಕ್ಕಿಂತಲೂ ಬಹಳ ಮುಂಚೆ 3-4 ತಿಂಗಳ ಮುಂಚೆ ದೊಡ್ಡ ದೊಡ್ಡ ಕೆರೆಗಳಿಂದ ಜೇಡಿ ಮಣ್ಣನ್ನು ತಗೊಂಡು ಬರ್ತಾರೆ. ಅದು ಕೆರೆಗಳ ಹೂಳೆತ್ತುವ ಪ್ರಕ್ರಿಯೆ. ಈ ಜೇಡಿ ಮಣ್ಣನ್ನು ತಗೊಂಡ್ಬಂದು ಅದರಲ್ಲಿ ಗಣೇಶನ ಮಾಡ್ತಾರೆ. ಮಳೆಗಾಲದಲ್ಲಿ ಗಣೇಶನ ಕೂರಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡುವಾಗ ಧೋ ಧೋ ಅಂತ ಸುರಿತಾ ಇರುವ ಮಳೆ ಅದೇ ಕೆರೆಯನ್ನು ತುಂಬಿ ಆ ಕಟ್ಟೆ ಹೊಡೆಯುವ ವೇಳೆಗೆ ಸರಿಯಾಗಿ ಗಣೇಶನ ತಗೊಂಡು ಅಲ್ಲೇ ಹಾಕ್ಬಿಡ್ತಾರೆ. ಅದು ಮಣ್ಣು ಕಟ್ಟೆ ಹೋಗಿ ನಿಂತ್ಕೊಳ್ಳುತ್ತೆ. ಆ ಮಣ್ಣು ನಿಂತ್ಕೊಳ್ಳೋದ್ರಿಂದ ಕಟ್ಟೆ ಹೊಡೆಯುವ ತಪ್ಪತ್ತೆ ಊರಿಗೆ. ಅವಾಗ ಏನ್ ಚೆನ್ನಾಗಿದೆ. ನಾವು ಮಾಡುವ ಹೂಳೆತ್ತುವ ಪ್ರಕ್ರಿಯೆಗೂ ಕೂಡ ಒಂದು ಧಾರ್ಮಿಕ ಮೌಲ್ಯವನ್ನ ಕಲ್ಪಿಸಿ ಆ ಗಣೇಶನನ್ನ ಅದರೊಳಗೆ ಕರ್ಕೊಂಡು ನಿಲ್ಲಿಸಿದ್ವಿ. ಭಗವಂತ ನಮ್ಮ ರಕ್ಷಣೆ ಅಂತ ಇರೋನು. ನಾವು ಮಾಡುವ ಒಂದು ಮೂರ್ತಿಯಲ್ಲಿ ಗಣೇಶನ ಆವಾಹನೆ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಕಲ್ಪನೆ ಅಂತ ಅರ್ಥವೇ ಆಗಲಿಲ್ಲ. 33 ಕೋಟಿ ದೇವತೆಗಳನ್ನ ಪೂಜೆ ಮಾಡ್ತೀರಾ ಅಂತ ಅಸಹ್ಯ ಪಡ್ತಾರೆ. ನನಗೆ ಕೇಳೋದಾದ್ರೆ 33 ಕೋಟಿ ಅಲ್ಲ, 130 ಕೋಟಿ ಭಾರತೀಯರು ದೇವತೆಗಳು. ಇನ್ಫ್ಯಾಕ್ಟ್ ಆಡ್ ಮಾಡೋದಾದ್ರೆ ಜಗತ್ತಿನ 600 ಕೋಟಿ ಜನರು ದೇವತೆಗಳು. ಯಾಕೆ ಅಂದ್ರೆ ಆತ್ಮರೂಪದಲ್ಲಿ ಪ್ರತಿಯೊಬ್ಬರನ್ನು ನೋಡುವಾಗ ಭಗವಂತನಂತೆ ಅಂಶಗಳು. ಅದು ದ್ವೈತವಾಗಿರಲಿ ಅದ್ವೈತವಾಗಿರಲಿ ಚಿಂತನೆ ಇಲ್ಲಿಗೆ ಆಗಬಾರದು. ಪ್ರತಿಯೊಬ್ಬರನ್ನು ಈ ದಿಕ್ಕಲ್ಲಿ ನೋಡುವಂತ ಭಾರತ ಇದು ಮುಂದಿನ ಪೀಳಿಗೆಗೆ ಅರ್ಥ ಆಗಿಲ್ಲ ಅಂತಂದ್ರೆ ಆ ಹೆಣ್ಮಕ್ಳು ಈಗ ಕನ್ವರ್ಟ್ ಆಗಿ ಹಾಗೆ ಹಿಜಾಬನ್ನು ಧರಿಸಿಕೊಂಡು ಈಗ ಒಂದು ಇಸ್ಲಾಂ ಯೂನಿವರ್ಸಿಟಿಯಲ್ಲಿ ಅಧ್ಯಯನಕ್ಕೆ ನಿಂತಿರೋದನ್ನು ಕಂಡಾಗ ಮತ್ತೆ ಬೆಂಕಿ ಹಾಕುತ್ತಾಗುತ್ತೆ. ನಾವು ಉಪಯೋಗಿಸ್ತಾ ಇಲ್ಲ. ಎಲ್ಲ ಅಸ್ತ್ರ ನಮ್ಮ ಕೈಯಲ್ಲಿದೆ, ಆದ್ರೆ ಅದನ್ನು ಬಳಸ್ಕೊಳ್ತಿಲ್ಲ. ನಾವು ಬರೀ ಅದನ್ನು ಬೈಕೊಂಡು ಕೂತ್ಬಿಟ್ಟಿದ್ದೀವಿ. ಆದ್ರೆ ಯಾರದನ್ನ ಬೈಬೇಕಾಗಿತ್ತೋ ಸಂಪ್ರದಾಯವಾದಿಗಳು ಅವರನ್ನು ಬಳಸಿಕೊಂಡು ನಮ್ಮದೇ ಜನರ ತಲೆ ಕೆಡಿಸಲಿಕ್ಕೆ ಪೂರ್ಣ ಪ್ರಮಾಣದ ಸಿದ್ಧರಾಗಿದ್ದಾರೆ ಅಂತ. ಅದಕ್ಕೆ ನಾನು ತುಂಬಾ ಕಳಕಳಿಯನ್ನು ಕೇಳ್ಕೊಳ್ಳೋದು, ತರುಣರಿಗೆ ಏಕಾಏಕಿ ಬಿಟ್ಬಿಡಿ ಅಂತ ಹೇಳ್ಬಿಡ್ಬೇಡಿ. ಆದ್ರೆ ಇದರಲ್ಲಿ ಮಾಡಬಹುದಾಗಿರುವಂತ ಒಳ್ಳೆ ಸಂಗತಿ ಕಡೆ ಮೊದಲು ಗಮನ ಹರಿಸುವಂತ ಹೇಳಿ ಆ ಒಳ್ಳೆ ಸಂಗತಿಗಳು ಕಂಪ್ಲೀಟ್ ಆದ ನಂತರ ಅವರಿಗೆ ಅನ್ಸುತ್ತೆ ಬಿಟ್ಬಿಡೋಣ ಇದು ಅಂತ. ಮತ್ತೆ ನೆನ್ಪಿಟ್ಕೊಳ್ಳಿ, ಈ ಫೇಸ್ಬುಕ್ ವಾಟ್ಸಪ್ ಇವೆಲ್ಲ ಏನಿದೆಯಲ್ಲ ಇನ್ 1 ವರ್ಷ 2 ವರ್ಷಕ್ಕಿಂತ ಹೆಚ್ಚಿರಲ್ಲ. ಜಗತ್ತಿನಲ್ಲಿ ಹೊಸ ಹೊಸ ಟ್ರೆಂಡ್ಗಳು ಬರುತ್ತಲ್ಲ, ಈ ಟ್ರೆಂಡ್ಗಳೆಲ್ಲ ಸ್ವಲ್ಪ ಕಾಲ ಮಿಂಚಿ ಮರೆಯಾಗ್ತವೆ. ಸ್ವಲ್ಪ ದೀರ್ಘಕಾಲ ಇರೋದೇ ಇವತ್ತಿನ ಸೋಷಿಯಲ್ ಮೀಡಿಯಾಗಳು. ಇದಾಗಲೇ ಬೇಸರ ಬಂದಿದೆ. ಯಾವ ಈ ಸೋಷಿಯಲ್ ಮೀಡಿಯಾ ಹುಟ್ಟಾಕಿದ್ರೋ ಅಂತ ಅಮೆರಿಕ, ಯುರೋಪ್, ಇಸ್ರೇಲ್ಗಳಲ್ಲೆಲ್ಲ ಈ ಸೋಷಿಯಲ್ ಮೀಡಿಯಾ ಬಳಕೆ ನಿಂತು ಹೋಗಿದೆ. ಯಾರಿಗೂ ತುಂಬಾ ಬಳಸೋರು ಅವ್ರಾಗಲೇ ಫೇಸ್ಬುಕ್ ಒಂದು ನ್ಯೂಸೆನ್ಸ್, ನಾನು ಟ್ವಿಟರ್ ಅಲ್ಲಿ ಇರ್ತೀನಿ ಅಂತ ಫೇಸ್ಬುಕ್ ಬಿಟ್ಟಾಗಿದೆ. ಈಗ ಸ್ವಲ್ಪ ಈ ವಾಟ್ಸಪ್ ಎಲ್ಲ ಬಳಸ್ತಿರೋದು ಯಾರು ಅಂತಂದ್ರೆ ಸಿಟಿ ಜನ ಅಲ್ಲ, ಸ್ವಲ್ಪ ಹಳ್ಳಿ ಜನ ಬಳಸ್ತಾರೆ. ಹಳ್ಳಿಗೆ ಇವೆಲ್ಲ ಟೆಕ್ನಾಲಜಿ ಹೋಗೋದು ಲೇಟು, ಹೀಗಾಗಿ ಅಲ್ಲಿಂದ ವಾಪಸ್ ಬರೋದು ಲೇಟ್, ಸ್ವಲ್ಪ ಸಮಯ ಹಿಡಿಯುತ್ತೆ. ನನಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನನ್ನ ಆಧ್ಯಾತ್ಮಕ್ಕೆ, ನನ್ನ ಗುರು ಪರಂಪರೆಗೆ ಈ ಫೇಸ್ಬುಕ್ ವಾಟ್ಸಪ್ಗಳನ್ನ ಮೆಟ್ಟಿ ನಿಲ್ಲಬಲ್ಲಂತ ಆಂತರಿಕ ಶಕ್ತಿ ಅಗಾಧವಾಗಿರುವುದರಿಂದ ಇದು ನಯಾ ಪೈಸೆಗೆ ಬದಲಾವಣೆ ಅಂತಲ್ಲ, ಆ ಬದಲಾವಣೆಯನ್ನ ಮೆಟ್ಟಿ ನಿಲ್ಲಬಲ್ಲ ಸಾಮರ್ಥ್ಯವನ್ನ ಕೆಲಸಕ್ಕೆ ಜೋಡಿಸೋದ್ರಿಂದ ಮಾಡೋಣ ಅಂತ ನಾನೆಲ್ಲ ತಂದೆ ತಾಯಿಗಳನ್ನು ಕೇಳ್ಕೊಳ್ತೀನಿ. ನಮ್ಮ ಮಕ್ಕಳಿಗೆ ಕೆಲಸ ಕೊಡದೆ ಹಾಗೆ ನಮ್ಮ ಮಕ್ಕಳಿಗೆ ಏನ್ ಮಾಡಿದ್ವಿ ಗೊತ್ತಾ? ನಾವು ಓದು ಮನೇಲಿ ಬಂದು ಕೂತ್ಕೋ, ಓದು ಮನೇಲಿ ಬಂದು ಕೂತ್ಕೋ, ಓದು ಮನೇಲಿ ಬಂದು, ಇದು ಬಿಟ್ಟು 4-3ನೇ ಕೆಲಸ ಮಾಡ್ತೇನೆ ಹೇಳಿದ್ವಿ ನಮಗೆ. ಅವನು ಆಟ ಆಡಲಿಕ್ಕೆ ಹೋದ್ರೆ ಬೈತೀವಿ, ಇವನು ಭಾರಿ ತೆಲುಗು ಯಾವಾಗ ಕ್ರಿಯೇಟ್ ಆ ಹುಡುಗಿ ಏನಾದ್ರು ಇದಾಗಲಿಕ್ಕೆ ಹೋದ್ರೆ ಶರ್ಟ್ ಆಡ್ಲಿಕ್ಕೆ ಹೋದ್ರೆ ಸೈನಾನೇ ಮಾಡೋಣ ನೀನು ಸಾಕು ಓದಿತ್ತು ಅಂತ. ಅವನು ಒಳ್ಳೆ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ರೆ ಯಾವ್ದೋ ಕೂರಿಸಿದ್ವಿ. ಎಷ್ಟು ಹೇಳ್ತೀವಿ ನೀನು ಬಾಯಿ ಕೊಡೋದು ತಬಲ ತೊಂದ್ರೆ ನೀನು ಹೊಟ್ಟೆ ತುಂಬುತ್ತಾ? ತಬಲ ತಗೊಂಡ್ರೆ ಹೊಟ್ಟೆ ತುಂಬಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗುತ್ತಲ್ಲ. ಯಾರು ಹೇಳೋದಿಲ್ಲ, ಅವನು ಡ್ಯಾನ್ಸ್ ಕಲಿಯೋದ್ರಿಂದ, ಒಂದು ಹೆಣ್ಮಗು ಡ್ಯಾನ್ಸ್ ಕಲಿಯೋದ್ರಿಂದ ಹೊಟ್ಟೆ ತುಂಬುತ್ತೋ ಇಲ್ವೋ ಬಿಡಿ. ಆದ್ರೆ ಡ್ಯಾನ್ಸ್ ಕಲಿತಾ ಇರುವಂತ ಹೆಣ್ಮಗುವಿಗೆ ಆ ಡ್ಯಾನ್ಸ್ ತಾನು ನೃತ್ಯದಲ್ಲಿ ಭಾಗವಹಿಸಿರುವಂತ ಹೊತ್ತು ಮನಸ್ಸು ಎತ್ತರದ ಸ್ಥಿತಿಯಲ್ಲಿ ಇರುತ್ತಲ್ಲ, ನೀವು ಮಾಡ್ಲಿಕ್ಕೆ ಸಾಧ್ಯ ಇರ್ತಾ ಅದನ್ನ ಬಿಟ್ಬಿಟ್ಟ.
ಸೊ ಆ ಮಕ್ಕಳಿಗೆ ಯಾವುದೋ ಸೃಜನಶೀಲ ಚಟುವಟಿಕೆ ಕಡೆ ಸ್ವಲ್ಪ ಗಮನ ಹರಿಸಿ, ಇಲ್ಲಾಂದ್ರೆ ಒಂದು ಹಾಡುಗಾರಿಕೆಗಳನ್ನು ಕಳಿಸ್ಕೊಡಿ. ನಾನು ತಮಾಷೆ ಮಾಡ್ತಿರ್ತೀನಿ, ಒಂದು ಮಗುವಿಗೆ ಸೈನಿಕ್ ಸೇರಿಸಿ, ಇಲ್ಲಾಂದ್ರೆ ಯೋಗ ಹೇಳಿ ಕಳಿಸ್ಕೊಡಿ ಅಂತ. ಯಾಕೆಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಿಸ್ತೀವಿ, ಅವ್ರ ಹತ್ರ ಕಲ್ಯಾಣ ಕ್ಲೀನ್ ಮಾಡಿಸ್ತೀವಿ, ಕೆರೆ ಇಳಿಸ್ತೀವಿ, ನದಿ ಇಳಿಸ್ತೀವಿ. ಹೆಂಗ ಹಾರ್ಡ್ ವರ್ಕ್ ಆಗುತ್ತೆ ಅಂತಂದ್ರೆ ದೇ ಸ್ಟಾರ್ಟ್ ಎಂಜಾಯಿಂಗ್ ದ ವಾಕ್. ಎಷ್ಟು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಒಂದು ಸಲ ಸಮಾಜದ ಕೆಲಸದಲ್ಲಿ ಎಂಜಾಯ್ಮೆಂಟ್ ಶುರುವಾಗ್ಬಿಟ್ರೆ, ನಾನು ತಮಾಷೆ ಮಾಡ್ತಿರ್ತೀನಿ, ನಿಮ್ಮಲ್ಲೂ ನೋಡಿ ನಾನು ಹೇಳುವಾಗ ನಿಮ್ಗೆ ಅರ್ಥ ಆಗ್ಬೋದು. ಕೆಲವರು ತಗೊಂಡ್ರೆ ಇರ್ತಾರೆ, ಗುರುಗಳಿಗೆ ಬಂದಿದ್ದಾರೆ ಅಂತ ಗೊತ್ತಾದ ಮೊದಲನೇ ದಿನದಿಂದ ಅಥವಾ ಅದಕ್ಕಿಂತಲೂ ಮುಂಚಿನಿಂದ ಗುರುಗಳಿಂದ ವಿಜಯೋತ್ಸವ ಮುಗಿಸಿ ಹೊರಡುವವರೆಗೂ ಅವರು ಒಂದು ದಿನ ತಪ್ಪದೇ ಬರ್ತಾರೆ ಮತ್ತು ಎಲ್ಲ ಸೇವೆಯನ್ನು ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ಯಾಕೊತ್ತೇನು ಅವ್ರಿಗೆ ಗೊತ್ತಾಗಿದೆ, ಫೇಸ್ಬುಕ್ ವಾಟ್ಸಪ್ಗಳಿಗಿಂತ ಹೆಚ್ಚಿನ ಆನಂದ ಇಲ್ಲಿ ಸಿಗುತ್ತೆ ಅಂತ. ನಮ್ಗೆ ಹೆಚ್ಚಿನ ಆನಂದ ಮತ್ತೊಂದು ಸಿಗುತ್ತೆ ಅಂತ ತೋರಿಸಲಿಕ್ಕೆ ಏನ್ ಮಾಡಿದ್ವಿ, ನಾವೇನು ಮಾಡಲೇ ಇಲ್ಲ ಅಂತ ನಾವು ಬ್ಲೇಮ್ ಮಾಡ್ತಾ ಕೂತಿದ್ದೀವಿ. ಸೊ ಮೈ ರಿಕ್ವೆಸ್ಟ್ ಲೆಟ್ ಅಸ್ ಸ್ಟಾಪ್ ಬ್ಲೇಮ್, ಅದು ಬಿಟ್ಬಿಡೋಣ. ಆದ್ರೆ ಅದು ಇನ್ನೂ ಸುಂದರವಾಗಿದೆ ಅಂತ ಇನ್ನೊಂದು ತೋರಿಸೋ ಪ್ರಯತ್ನ ಮಾಡೋಣ. ನಮ್ಮ ಅಮ್ಮಂದರು ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತಂದ್ರೆ, ಈ ತಾಯಿಗೆ ಮಗು ಬಂದು ಈ ಮೊಬೈಲ್ ಬೇಕು ಅಂತ ಹಠ ಕೂತ್ರೆ ತಾಯಿ ಏನ್ ಮಾಡ್ತಾಳೆ ಗೊತ್ತಾ, ಅವಳಿಗೆ ಕಿರಿಕಿರಿ ತಪ್ಪಿಸ್ಬೇಕು ಅಂದ್ರೆ ಮೊಬೈಲ್ ಕೊಟ್ಬಿಡ್ತಾಳೆ. ಇಲ್ಲಾಂತಂದ್ರೆ ಏನ್ ಮಾಡ್ತಾಳೆ ಅಂತಂದ್ರೆ, ಮೊಬೈಲ್ ನ ಇಡೋಕ್ಕಿಂತ ಮುಂಚೆ ಒಂದು ಲೋಟದಲ್ಲಿರೋ ಪಾಯಸದಲ್ಲಿ ಬೆರಳಲ್ಲಿ ಮಗುವಿನ ಬಾಯಿಗೆ ರುಚಿ ಕೊಟ್ಟು ಹೊಡ್ಕೊಳ್ತಾಳೆ. ಮಗು ಮೊಬೈಲ್ ಪಕ್ಕಕ್ಕೆ ಸರಿಸುತ್ತೆ, ಆ ಪಾಯಸ ತಿಂದುಕೊಳ್ಳಿಕ್ಕೆ ಶುರು ಮಾಡ್ಬಿಡುತ್ತೆ. ತಾಯಿ ಕೂತು ಮೊಬೈಲ್ ಕೆಟ್ಟದ್ದು, ಇದಕ್ಕಿಂತ ಪಾಯಸ ಒಳ್ಳೆಯದು, ಪಾಯಸ ಆರೋಗ್ಯಕ್ಕೂ ಒಳ್ಳೆಯದು, ಅದ್ರಲ್ಲಿ ಹಾಲು ಇರುತ್ತೆ, ಮಗು ಕುಡಿದ್ರೆ ಗಟ್ಟಿ ಆಗುತ್ತೆ ಅಂತ. ಶಿ ಜಸ್ಟ್ ಗಿವ್ಸ್ ದ ಟೇಸ್ಟ್ ಆಫ್ ಬಿಟ್ ಟೇಸ್ಟ್ ಆಫ್, ಸ್ವಲ್ಪ ಟೇಸ್ಟ್ ಕೊಟ್ಟರೆ ಸಾಕು ಅಂತ. ಆದ್ರೆ ಈ ಮೊಬೈಲ್ ಬೇಡ ಅನ್ನಲಿಕ್ಕೆ ಇವತ್ತಿನ ತರುಣರಿಗೆ ಯಾವುದರ ಟೇಸ್ಟ್ ನಾವು ಕೊಟ್ಟಿದ್ದೀವಿ, ಯಾವುದು ಕೊಡಲಿಲ್ಲ. ಅಂಡ್ ದೆನ್ ಹಿ ಸೇಸ್ ಮೊಬೈಲ್ ಇಸ್ ಬೆಟರ್, ಯಾವುದು ಇಲ್ಲದೆ ಇರೋದ್ರಿಂದ ಮೊಬೈಲ್ ಬೆಟರ್ ಅಂತ. ಸೊ ಇದು ನಮ್ಮದೇ ದೊಡ್ಡ ಪಾತ್ರ ಇದೆ, ತಪ್ಪು ಮಾಡಿರೋರಿಗೆ ದೊಡ್ಡ ಪಾತ್ರ ನಮ್ಮದೇ ಇರೋದ್ರಿಂದ ನಾವು ಅತ್ಯಂತ ರುಚಿಕಟ್ಟಾಗಿರುವಂತಹ ಮತ್ತೊಂದವರಿಗೆ ಕೊಡಬೇಕಾಗಿರುವಂತಹ ಜವಾಬ್ದಾರಿ ಹೊತ್ಕೊಳ್ಳೋಣ. ಅದನ್ನ ಒಂದು ಸಲ ಕೊಟ್ಟರೆ, ನನ್ನ ದೇಶದ ತಾಳ್ಮೆಯ ಒಂದ್ಸಲ ಆ ದಿಕ್ಕಲ್ಲಿ ಓಡಲಿಕ್ಕೆ ಶುರು ಮಾಡಿಬಿಟ್ರೆ ಈ ದೇಶ ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಅಂಡ್ ಐ ಬಿಲೀವ್ ಆ ಸಮಯ ಬಂದಿದೆ, ಆದಷ್ಟು ಬೇಗ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನನಗೆ ಅದ್ರ ಬಗ್ಗೆ ಬಹಳ ಹೇಳ್ಬೇಕಿಲ್ಲ, ಬಹಳ ಹೆಚ್ಚು ಮಾಡ್ತೀನಿ. ಒಳ್ಳೆ ಪ್ರಶ್ನೆ. ಗೋಹತ್ಯೆ ನಿಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಏನಾದರೂ ಮಾಡಬಹುದಾ ಅಂತ. ಮಿತ್ರರೇ, ಫೆಡರಲ್ ಸ್ಟ್ರಕ್ಚರ್ ಇದ್ದೀವಿ, ರಾಜ್ಯಗಳಿಗೂ ಸಮಾನವಾದ ಅಧಿಕಾರ ಇದೆ. ಸೆಂಟ್ರಲ್ ಗವರ್ಮೆಂಟ್ ಸರ್ವಾಧಿಕಾರವನ್ನು ತೋರಿಸಲಿಕ್ಕಾಗಲ್ಲ. ಆಹಾರದ ವಿಷಯದಲ್ಲಿ ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಪೂರ್ಣ ಪ್ರಮಾಣ, ನಾನು ಇವತ್ತು ಮಾತಾಡ್ತಾ ಇದ್ದೆ, ಒಂದು ರೂಲ್ ನಿತಿನ್ ಗಡ್ಕರಿ ಮೊನ್ನೆ ಇತ್ತೀಚೆಗೆ ತಗೊಂಡ್ಬಂದಿದ್ದಾರೆ. ಆ ರೂಲ್ ಏನು ಅಂತಂದ್ರೆ, 25 ಟನ್ ಹೊರಬಹುದಾಗಿರುವಂತಹ ಲಾರಿಗೆ ಲಿಮಿಟ್ ಮಾಡಿದ್ದು ಅದು 30 ಟನ್ನಿಗೆ ಏರಿಸಿದ್ದಾರೆ. ಆದ್ರೆ ಆಮೇಲೆ ಹೇಳಿದ್ದಾರೆ, ಇದು ನ್ಯಾಷನಲ್ ಪಾಲಿಸಿ, ಸ್ಟೇಟ್ಗಳಿಗೆ ನಾವು ಕಂಪಲ್ಸರಿ ಮಾಡಲ್ಲ. ಸ್ಟೇಟ್ ಅವ್ರು 25 ಟನ್ ಇರ್ಬೋದು ಅಥವಾ 30 ಟನ್ ಇರ್ಬೋದು, ಫೆಡರಲ್ ಸ್ಟ್ರಕ್ಚರ್ ಹೇಗೆ ಯೋಚನೆ ಮಾಡ್ತೀವಿ ನೀವು ಬಿಟ್ಟಿದ್ದು ಅಂತ. ನನಗೊಬ್ಬ ಉದ್ಯೋಗಿ ಅಂತ ಹೇಳ್ತಿದ್ರು, ನಾನು ದೆಹಲಿಯಿಂದ 30 ಟನ್ ವಸ್ತುವನ್ನು ಹಾಕೊಂಡು ಹುಬ್ಳಿ ತರಬೇಕು ಅಂತಂದ್ರೆ 6 ರಿಂದ 7 ರಾಜ್ಯಗಳನ್ನ ಹಾದು ಬರಬೇಕು. ಕೆಲವು ರಾಜ್ಯಗಳಲ್ಲಿ 30 ಟನ್, ಕೆಲವು ರಾಜ್ಯಗಳಲ್ಲಿ 25 ಟನ್ ಕಂಪಲ್ಸನ್ ಇದೆ. ಎಲ್ಲಿ 25 ಟನ್ ಇದೆಯೋ ಅಲ್ಲಿ ಟ್ಯಾಕ್ಸ್ ಅಥವಾ ಫೈನ್ ಕಟ್ ಮಾಡಿ ಬರಬೇಕು. ಯಾವ ಅವಸ್ಥೆ ಇದೆ ಈ ದೇಶದಲ್ಲಿ? ಹಾಗಂತ ಈ ದೇಶಕ್ಕೆ ಟೋಟಲ್ ಒಂದೇ ಕಾನೂನು ಮಾಡಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಕೂತ್ಬಿಟ್ರೆ, ಈ ದೇಶದ ಕನಿಷ್ಠ ಪಕ್ಷ 8 ರಿಂದ 10 ರಾಜ್ಯಗಳು ಕೂತು ಜಾಗದಲ್ಲಿ ಎದ್ದು ಕುಣಿತವೆ. ನಮ್ಗೆ ಈ ಸ್ಟ್ರಕ್ಚರ್ಗಳ ಆಚೆ ಹೋಗ್ತದೆ. ಹೇಗ್ ಮಾಡ್ತೀರಿ? ಗೋಹತ್ಯೆ ವಿಚಾರವಾಗಿ ಸೇಮ್ ಕೇಸ್. ಅದಕ್ಕೆ ಅಕಾರ್ಡಿಂಗ್ ಟು ದ ಸೆಂಟ್ರಲ್ ರೂಲ್ ಗೋ ಹತ್ಯೆ ನಿಷೇಧ ಆಗಬೇಕು ಅಂತ ರೂಲ್ ಇದೆ. ಆದರೆ ರಾಜ್ಯಗಳಿಗೆ ಸ್ವಯಂ ಅಧಿಕಾರ ಕೊಡಲಾಗಿದೆ. ನೀವು ಇದನ್ನು ನಿಷೇಧ ಮಾಡಬಹುದು ಅಥವಾ ತಗೋಬಹುದು ಅಂತ. ಈ ಗೋ ಹತ್ಯೆಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ನಿಷೇಧ ಮಾಡೋದಾದರೆ ಸಣ್ಣ ಸಮಸ್ಯೆ ಇಲ್ಲ. ಈಶಾನ್ಯ ರಾಜ್ಯಗಳಲ್ಲಿ ಗೋವು ಅವು ಫುಡ್, ನಮಗೆ ತಾಯಿ ಅಂತ ನಾವು ಹೇಳ್ತೀವಿ, ಎವ್ರಿಥಿಂಗ್ ಇಸ್ ಫೈನ್. ಆದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಮುಂಗೋಲಿಯನ್ನರ ಪ್ರಭಾವದ ನಂತರ ಅಥವಾ ಅದಕ್ಕೊಂದು ಮುಂಚಿದ್ರೆ ವರ್ಷ ಆಗಿಂದಲೂ ಕೂಡ ಅವರಿಗೆ ಗೋವೇ ಫುಡ್ ಆಗಿರೋದ್ರಿಂದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನೀವು ನಿಷೇಧ ಮಾಡಿದ್ರೆ ಅವ್ರಿಗೂ ನಿಷೇಧವಾ? ಅವ್ರ ಫುಡ್ ನಿಷೇಧ ಮಾಡ್ಬಿಡ್ತೀರಾ? ಹೇಗ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಅವಾಗ ಏನಾಗುತ್ತೆ, ಸರ್ವಾಧಿಕಾರತ್ವದ ಪ್ರದರ್ಶನ ಮಾಡ್ತಿದ್ದೀರಾ ಅಂತ. ಇರೋ ಒಂದೇ ಒಂದು ಮಾರ್ಗ ಏನು ಅಂತಂದ್ರೆ, ಈಶಾನ್ಯ ರಾಜ್ಯಗಳಿಗೆ ನಾವೆಲ್ಲ ಭಾಗದಾಗ ಹೋಗಿ ಈಶಾನ್ಯ ರಾಜ್ಯ ಮತ್ತು ಭಾರತದ ಇತರೆ ರಾಜ್ಯಗಳನ್ನ ಚೆನ್ನಾಗಿ ಬೆಳೆಸಿದ್ರೆ, ಈಶಾನ್ಯ ರಾಜ್ಯಗಳಿಗೆ ಅನ್ಸುತ್ತೆ ಭಾರತದ ಇತರೆ ರಾಜ್ಯಗಳ ಜನ ಇದನ್ನ ದೇವರು ಅಂತ ಪೂಜಿಸುವಾಗ ನಾನು ತಿನ್ನೋದು ಸರಿ ಇಲ್ಲ ಅಂತ ಮನಸ್ಸಿನ ಪರಿವರ್ತನೆ ಸಾಧ್ಯ ಆಗುತ್ತೆ ಅಂತ. ಕಳೆದ 70 ವರ್ಷಗಳಿಂದ ನಾವು ಮಾಡ್ಲಿಕ್ಕಾಗಲಿಲ್ಲ.
ಬ್ರಿಟಿಷರಿದ್ದಾಗಂತೂ ನಮ್ಮನ್ನ ಆ ಕಡೆಗೆ ಬಿಡಲೇ ಇಲ್ಲ. ಹೀಗಾಗಿ ಅವರ ಬುಡಕಟ್ಟು ಜನಾಂಗವನ್ನು ಅದೇ ರೀತಿ ಬೆಳೆಸ್ಬಿಟ್ಟಿದ್ರಿಂದ ಇವತ್ತು ವ್ಯಕ್ತವಾಗಿ ನಿಂತು ಬಿಡ್ತಾರೆ. ಈಗ ಕೇಂದ್ರ ಸರ್ಕಾರದ ಮೇಲೂ ಒಂದು ದೊಡ್ಡ ಹೊಣೆಗಾರಿಕೆ ಇದೆ. ಆದ್ರೆ ಕೇಂದ್ರ ಸರ್ಕಾರ ಒಂದು ನಿಯಮವನ್ನಂತೂ ಪಕ್ಕಾ ಚಾಲ್ತಿಗೆ ತಂದಿದೆ. ಅದೇನು ಅಂತಂದ್ರೆ, ಗೋಮಾಂಸವನ್ನ ನೀವು ರಾಜ್ಯದಲ್ಲಿ ಕಡಿತಿರೋ ನಿಮ್ಗೆ ಸಂಬಂಧಪಟ್ಟಿದ್ದು, ಆದ್ರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಮಾತ್ರ ಅನುಮತಿ ಕೊಡೋದಿಲ್ಲ. ಹೀಗಾಗಿ ಗೋಮಾಂಸಕ್ಕೆ 100% ಎಕ್ಸ್ಪೋರ್ಟ್ ಬ್ಯಾನ್. ಆದ್ರೆ ಏನ್ ಮಾಡ್ತಾರೆ ಗೊತ್ತಾ, ಕಾರಾ ಬೀಫ್ ಕಳಿಸೋದು. ಕಾರಾ ಬೀಫ್ ಅಂದ್ರೆ ಎಮ್ಮೆಯ ಮಾಂಸ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಎಮ್ಮೆಯ ಮಾಂಸ ಸಾಕಷ್ಟು ಸಿಗಲ್ಲ ಅಂತ ಗೊತ್ತಾದಾಗ ಗೋವನ್ನು ತಗೊಂಡು ಗೋವನ್ನು ಕಡಿದು ಎಮ್ಮೆಯ ಮಾಂಸ ಜೊತೆ ಮಿಕ್ಸ್ ಮಾಡಿ ಕಳಿಸ್ತಾರೆ. ಹೀಗಾಗಿ ಗೋವಿನ ಎಕ್ಸ್ಪೋರ್ಟ್ ಕೂಡ ಈ ದೇಶದಿಂದ ನಡೀತಾ ಇದೆ ಅನ್ನೋದನ್ನ ನಾನಂತೂ ಅಲ್ಲಗಳಿಲ್ಲ. ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಆದ್ರೆ ಏಕಾಏಕಿ ತರ್ತೀವ ಅಂತ ಕೇಳಿದ್ರೆ, ಒಂದು ರೂಲ್ ಮಾಡ್ಲಿಕ್ಕೆ ಕೂತವ್ರಿಗೆ ಒಂದು ದೊಡ್ಡ ಸಮಸ್ಯೆ. ಭಾರತ ಇಷ್ಟು ರಾಜ್ಯಗಳನ್ನು ಒಳಗೊಂಡಿರೋದ್ರಿಂದ ಆ ರಾಜ್ಯಗಳ ಮಾನಸಿಕ ಭಾವನೆಗೆ ಧಕ್ಕೆ ತರದಂತೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಹೀಗಾಗಿ ಒಂದು ನಿಯಮ ಇರಬಹುದು, ಆದ್ರೆ ಯಾವ್ಯಾವ ರಾಜ್ಯಗಳು ತಗೊಳ್ತಾವೋ ಆ ರಾಜ್ಯಗಳು ಸ್ಟ್ರಿಕ್ಟ್ ಆಗಿ ತೆಗೆದುಕೊಂಡ್ರೆ ಸಾಧ್ಯ ಆಗುತ್ತೆ. ಎಲ್ಲ ಬಿಡಿ, ನಾನು ಬರೀ ನಾರ್ತ್ ಈಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಗೋವಾದಲ್ಲೇ ಗೋವಾದಲ್ಲೇ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ, ಗೋವಾದ ಮೋರ್ ದನ್ 50% ಜನ ಗೋಮಾಂಸವನ್ನು ತಿಂತಾರೆ. ಸೊ ಹೀಗಾಗಿ ಸ್ವಲ್ಪ ಸಮಸ್ಯೆ ಇದೆ. ಈ ಫೆಡರಲ್ ಸ್ಟ್ರಕ್ಚರ್ ನ ದೊಡ್ಡ ಪ್ರಾಬ್ಲಮ್. ಅದಕ್ಕೆ ಕೆಲವೊಂದ್ಸಲ ಹೇಳ್ತಾರಲ್ಲ, ಕೆಲವೊಂದ್ಸಲ ಸರ್ವಾಧಿಕಾರಿ ರೂಲ್ ಮಾಡಬೇಕು, ಒಂದ್ ಸ್ವಲ್ಪ ದಿನ ಅವರಿಗೆ ಎಲ್ಲವನ್ನೂ ಸರಿ ಮಾಡಿ ಹೋಗ್ಬೇಕು ಅಂತ ಕೇಳ್ಕೊಳ್ತಾರೆ. ಆದ್ರೆ ಭಾರತ ನಿಧಾನವಾಗಿ ಮಾನಸಿಕ ಪರಿವರ್ತನೆಗೆ ಒಳಗಾಗ್ತಿರೋದ್ರಿಂದ ಐ ವಾಸ್ ವೆರಿ ಪ್ರೌಡ್. ಈ ಬಾರಿ ಅನೇಕ ಮುಸಲ್ಮಾನರು ಬಕ್ರೀದ್ಗೆ ಅವ್ರು ಎಷ್ಟರ ಮಟ್ಟಿಗೆ ಫೇಸ್ಬುಕ್ ಅಲ್ಲಿ ಪ್ರಚಾರ ಮಾಡಿದ್ರು ಅಂತಂದ್ರೆ, ಇನ್ನು ಮುಂದೆ ಬಕ್ರೀದ್ ನಲ್ಲಿ ನಾವು ಬಕ್ರಿ ಕಟ್ ಮಾಡಲ್ಲ, ಕುರಿಯ ಕೇಕ್ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ತಿಂತೀವಿ. ಮಾನಸಿಕವಾದ ಬದಲಾವಣೆ, ದೊಡ್ಡ ಬದಲಾವಣೆ ಏನು ಬರ್ಲಿಕ್ಕೆ ಶುರುವಾಗಿದೆ. ಅದರ ಮೊದಲ ಕುಡಿಗಳನ್ನು ನೋಡ್ಲಿಕ್ಕೆ ಶುರು ಮಾಡಿದ್ರಲ್ಲ, ಸ್ವಲ್ಪ ಕಾಲ ಇದೇ ಬೆಳೀತಾ ಹೋದ್ರೆ ಭಾರತ ಈ ಪ್ರಮಾಣದಲ್ಲಿ ಬೆಳೆದು ನಿಲ್ಲುತ್ತೆ. ಆ ಟೆನ್ಷನ್ನೇ ಜಗತ್ತಿನ ಅನೇಕ ರಾಷ್ಟ್ರಗಳು ಶುರುವಾಗಿರೋದು. ಯಾಕೆ ಮತ್ತಿದೇ ಪ್ರಧಾನಿ ಬರಬಾರದು ಅಂತ ಚೈನಾ ಅನ್ಕೊಳ್ತಿದೆ, ಇನ್ಫ್ಯಾಕ್ಟ್ ಪಾಕಿಸ್ತಾನ ಅನ್ಕೊಳ್ತಿದೆ, ಕೆಲವೊಂದು ಮುಸ್ಲಿಂ ಕಂಟ್ರೀಸ್ ಅನ್ಕೊಳ್ತಿವೆ ಅಂತಂದ್ರೆ, ಈ ಮನುಷ್ಯ ಮತ್ತೆ ಬಂದ್ಬಿಟ್ರೆ ಈ ದೇಶದಲ್ಲಿ ಈ ತರದ ಮಾನಸಿಕ ಬದಲಾವಣೆಗಳು ಜಾಸ್ತಿ ಪ್ರಮಾಣದಲ್ಲಿ ನಡೆದು ಭಾರತವನ್ನ ಡಿವೈಡ್ ಮಾಡ್ಲಿಕ್ಕೆ ಆಗ್ತದೆ ಬಂದ್ಬಿಟ್ರೆ, ಭಾರತವನ್ನು ಆಡಬೇಕು ಅಂದ್ರೆ ಕಿತ್ತಾಗ ಇರಬೇಕಲ್ಲ. ಹಾಗಿಲ್ಲದ ಸ್ಥಿತಿ ನಿರ್ಮಾಣ ಆಗುವಂತ ಪರಿಸ್ಥಿತಿ ಬಹಳ ಹತ್ತಿರದಲ್ಲಿದೆ. ಮಿತ್ರ, ನಿಮ್ಗೆಲ್ಲ ಗೊತ್ತಿರಬೇಕು, ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹಿಂದೂಗಳು ಎಷ್ಟು ಜನ ಗಲಾಟೆ ಮಾಡ್ತಿದ್ದಾರೋ, ಬಹುಶಃ ಅಷ್ಟೇ ಪ್ರಮಾಣದಲ್ಲಿ ಶಿಯಾ ಮುಸಲ್ಮಾನರು ಗಲಾಟೆ ರಾಮ ಮಂದಿರ ಆಗಬೇಕು. ಶಿಯಾಗಳಂತೂ ಎಲ್ಲಿವರೆಗೂ ಹೇಳ್ತಿದ್ದಾರೆ ಅಂತಂದ್ರೆ, ಈ ಜಾಗ ಸುನ್ನಿಗಳಿಗೆ ಸೇರಿದ್ದೇ ಅಲ್ಲ, ಈ ಜಾಗ ನಮಗೆ ಸೇರಿದ್ದಾಗಿರೋದ್ರಿಂದ ಮೊದಲು ಈ ಜಾಗವನ್ನು ನಮಗೆ ಕೊಡಿ, ನಾವು ಅದನ್ನು ಹಿಂದೂಗಳಿಗೆ ಕೊಡ್ತೀವಿ, ಅವ್ರು ಮೊದಲು ರಾಮ ಮಂದಿರ ಕಟ್ಟಿಕೊಳ್ಳಿ ಅಲ್ಲಿ ಅಂತ ಶಿಯಾ ಮುಸಲ್ಮಾನರು ದೊಡ್ಡ ಗಲಾಟೆ ಶುರು ಮಾಡಿದ್ದಾರೆ. ಶಿಯಾ ಮುಸಲ್ಮಾನರ ಪರಿವರ್ತನೆ ಎಷ್ಟರ ಮಟ್ಟಿಗಾಗಿದೆ ಅಂತಂದ್ರೆ, ಇತ್ತೀಚೆಗೆ ಶಿಯಾ ವಕ್ಫ್ ಬೋರ್ಡ್ ನ ಮುಖ್ಯಸ್ಥರು ಆದೇಶ ಮಾಡಿದ್ರು, ನಮ್ಮ ವಕ್ಫ್ ಬೋರ್ಡ್ ನ ಅಂಡರ್ ಬರುವಂತ ಎಲ್ಲ ಮದರಸಾಗಳಲ್ಲೂ ಕಂಪಲ್ಸರಿ ರಾಷ್ಟ್ರಧ್ವಜ ಹಾರಾಡಿಸಬೇಕು, ರಾಷ್ಟ್ರಗೀತೆ ಹೇಳಲೇಬೇಕು, ಇದಕ್ಕೊಂದು ಕಂಪಲ್ಸರಿ. ಅಂದ್ರೆ ಬದಲಾವಣೆಗಳು ಶುರುವಾಗಿವೆ. ಒಂದು ಮಾನಸಿಕವಾದ ಪರಿವರ್ತನೆಗೆ ವೇಟ್ ಫಾರ್ ಸಮ್ ಟೈಮ್. ಅದು ಬಹುಶಃ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಗೋವಿನ ರಕ್ಷಣೆಯ ಜವಾಬ್ದಾರಿಯನ್ನು ನಾವೆಲ್ಲರೂ ಇಂಡಿವಿಜುವಲ್ ಬರಬೇಕು. ನಾವೆಲ್ಲರೂ ನಮ್ಮ ಭಾಗದಲ್ಲಿ ಕೆಲವರು ಗೋ ರಕ್ಷಣೆಯ ತುಂಬಾ ಮಾತಾಡೋದು, ನಾನು ತುಂಬಾ ಹೆದರ್ಕೊಳ್ತಿದ್ದ ಬಗ್ಗೆ ಮಾತಾಡುವಾಗ. ಯಾಕೆ ಅಂತಂದ್ರೆ, ಒಂದು ಗೋವನ್ನು ನಮ್ಮ ಹತ್ರ ಸಾಕಕ್ಕಾಗತ್ತಾ ಅಂತ ಕೇಳಿದ್ರೆ ನಾವು ಪಲಾಯನ, ನಾವು ಸಾಕೋದಿಲ್ಲ. ಅಂದ್ರೆ ಗೋ ಉಳಿಬೇಕು, ಅದರದ್ದು ಉಳಿಯುವ ಸಮಸ್ಯೆ, ಉಳಿಸಿಕೊಳ್ಳುವ ಸಮಸ್ಯೆ ಏನಿದೆ ಅನ್ನೋದಕ್ಕೂ ಕೂಡ ನಾವು ಪ್ರತಿಸ್ಪಂದಿಸಲಿಕ್ಕೆ ಸಾಧ್ಯವಾಗುವಂತ ವಾತಾವರಣ ನಿರ್ಮಾಣ ಆಗಬೇಕು. ವೆರಿ ಪ್ರೌಡ್. ನಾನು ಮೊನ್ನೆ ತಾನೇ ಉಡುಪಿನಲ್ಲಿ ಮಿತ್ರರನ್ನ ಭೇಟಿಯಾದೆ. ಅವರೊಂದು ಗೋಶಾಲೆ ಕಟ್ಟಿದ್ದಾರೆ. ಆ ಗೋಶಾಲೆ ಮಲ್ನಾಡ ಗಿಡ್ಡೆಗಳು ಮಾತ್ರ, ಗೀರ್ ತಳಿಗಳು ಕೂಡ ತರಲು ಆ ಗಿಡ್ಡೆಗಳನ್ನು ಸಾಕಿದ್ರೆ ಹೇಳಿದ್ರು ನನಗೆ. ಮೊದಲ 6 ತಿಂಗಳ ಕಾಲ ಇದಕ್ಕೆ ನಾನು ದುಡ್ಡು ಹಾಕಿದೆ, ಈಗ ನಾನು ದುಡ್ಡು ಹಾಕ್ತಿಲ್ಲ, ಜನರ ಹತ್ರ ಡೊನೇಷನ್ ಕೇಳ್ತಾ ಇಲ್ಲ. ಇದರಿಂದ ಬರುವಂತ ಉತ್ಪನ್ನಗಳನ್ನ ಮಾರಾಟ ಮಾಡಿ ಈ ಗೋವುಗಳನ್ನ ನಾನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದ್ರೆ ಗೋವುಗಳು ಸ್ವಾವಲಂಬಿಯಾಗಿ ಬದುಕಬಲ್ಲವು ಅನ್ನೋದನ್ನ ನಾನು ತೋರಿಸಿದ್ದೀನಿ. ನನಗೆ ಬಹಳ ಹೆಮ್ಮೆ ಇದೆ ಅಂತ ನಾನು ನೆಕ್ಸ್ಟ್ ಟೈಮ್ ಅಂದ್ರೆ ಎಲ್ಲೋ ಒಂದ್ ಕಡೆ ಸಮಾಜ ಈ ಜವಾಬ್ದಾರಿಯನ್ನು ಹೊತ್ಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಬರುತ್ತೆ. ಯಾರಿಗೆ ಸಾಧ್ಯವಾಗಲ್ವೋ ತಗೊಂಡು ಇಲ್ಲಿ ಬಿಡಿ ಅಂತ ಹೇಳುವಂತ ಒಂದು ವಾತಾವರಣ ಸೃಷ್ಟಿ ಮಾಡಬಹುದು ಅಂತ ಅನ್ಸುತ್ತೆ. ಇದರ ನಡುವೆ ಈಗ ಜಾಗೃತಿ ತುಂಬಾ ಬಂದಿರೋದ್ರಿಂದ ಗೋವಿನ ಮಾರಾಟ ಕಡಿಮೆ ಆಗಿದೆ. ಅದರ ರುಚಿ ಹಿಡ್ಕೊಂಡಂತ ಕೆಲವು ಜನ ಗೋವಿನ ಕಳ್ಳತನ ಶುರು ಮಾಡಿದ್ದಾರೆ. ನಮ್ಮ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕಾದಂತ ಅಗತ್ಯ ಇದೆ. ಜಸ್ಟ್
ನೋಟ್, ಉತ್ತರ ಪ್ರದೇಶದಲ್ಲಿ ಕಳೆದ 1 ತಿಂಗಳಲ್ಲಿ ಇಫ್ ಐ ನಾಟ್ ರಾಂಗ್ 2 ಅಥವಾ 3 ಜನ ಸಾಧುಗಳ ಹತ್ಯೆ. ಒಬ್ಬ ಸಾಧುವನ್ನಂತೂ ಅವರು ದೇವಸ್ಥಾನದಲ್ಲಿ ಎಲ್ಲಿ ಪೂಜೆ ಮಾಡ್ತಿದ್ರು ಅದೇ ದೇವಸ್ಥಾನಕ್ಕೆ ನುಗ್ಗಿ ಮಂಚಕ್ಕೆ ಅವರ ಕಾಲುಗಳನ್ನ ಕೈಗಳನ್ನ ಕಟ್ಟಿ ಅವರ ದೇಹದ ತುಂಬೆಲ್ಲ ಚೂರಿಂದ ಇರದಂತ ಗಾಯ. ಸಾಯುವಾಗ ಎಷ್ಟು ಕಿರ್ಚಾಡಿ ಅರ್ಚಾಡಿ ಸತ್ತಿದ್ರು ಮನುಷ್ಯ ಅಂತೂ ಯೋಚನೆ ಮಾಡಿದ್ರೆ ಭಯಾನಕ ಅನಿಸುತ್ತೆ. ಯಾಕೆ ಅಂತಂದ್ರೆ ಅವರು ಯಾವತ್ತೂ ಯಾರು ಹೊಡೆದಿಲ್ಲ, ಯಾರಾದ್ರೂ ಕಳ್ಳರು ಅಂತ ಅನ್ಸಿದ್ರೆ, ಗೋ ಕಳ್ಳರು ಅಂತ ಅನ್ಸಿದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟು ಅಂತ ಗೋ ಕಳ್ಳರನ್ನ ಹಿಡಿಸಿದ್ರು ಎನ್ನುವ ಕಾರಣಕ್ಕೋಸ್ಕರ ಅವ್ರನ್ನ ಅದಾದಂತ ಇನ್ನೊಂದಿಬ್ಬರು ಮಾಡಾಯ್ತು. ನಾನು ಇವತ್ತೇ ಬೆಳಗಿನ ಟ್ವಿಟರ್ ಟ್ವೀಟ್ಸ್ ನೋಡ್ತಾ ಇದ್ದೆ, ಅನೇಕ ಸಾಧುಗಳು ಆ ಜಾಗದಿಂದ ಪಲಾಯನ ಮಾಡ್ತಿದ್ದಾರೆ, ಇರಲ್ಲ ನಮ್ಮನ್ನು ಸಾಯಿಸ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಗೋವು ಈ ದೇಶದ ಮತ್ತೊಮ್ಮೆ ಸೆಂಟರ್ ಪಾಯಿಂಟ್ ಬಂದು ನಿಂತ್ಕೊಳ್ತಾ ಇದ್ದಿಲ್ಲ. ಒಳ್ಳೆ ಬದಲಾವಣೆ. ಗೋವು ಎಂತ ಸೆಂಟರ್ ಪಾಯಿಂಟ್ ಅಂತಂದ್ರೆ 1857ರ ಸಂಗ್ರಾಮಕ್ಕೆ ಕಾರಣವಾಗಿದ್ದು ಗೋವು, ಕೂಕಾ ಹೋರಾಟಕ್ಕೆ ಕಾರಣವಾಗಿದ್ದು ಗೋವು, ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಮೂಲ ಬಿಂದುವಾಗಿ ನಿಂತ್ಕೊಂಡಿದ್ದು ಗೋವು ಆಗಿರೋದ್ರಿಂದ ಈ ಮತ್ತೆ ಗೋವು ಮೂಲ ಬಿಂದು ಬಂದು ನಿಂತ್ಕೊಳ್ತಾ ಇರೋದು ನೋಡಿದ್ರೆ ಹೊಸ ಸ್ವಾತಂತ್ರ್ಯ ಭಾರತಕ್ಕೆ ಸಿಗುವುದಾಗಿರುವಂತ ಎಲ್ಲ ನಂಬಿಕೆಗಳು ಬಹಳ ಸುಂದರವಾದ ಪ್ರಶ್ನೆ. ಅಲ್ಲಿ ಹೆಂಗೋ ಪ್ರಶ್ನೆ ಕೇಳಿದ್ದು ವಿಲ್ ಕಮ್ ಬ್ಯಾಕ್ ಆಫ್ಟರ್ವರ್ಡ್ಸ್. 2-3 ಸಂಗತಿಗಳನ್ನು ಸಂದರ್ಭದಲ್ಲಿ ಹಂಚಿಕೊಳ್ತೀನಿ ನಾನು ನಿಮಗೆ. ಈ ಎರಡಕ್ಕೂ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಒಂದು ಪ್ರತ್ಯೇಕವಾದ ಶಿಕ್ಷಣ ದೃಷ್ಟಿಯಿಂದ. ಹೆಣ್ಣು ಮಕ್ಕಳಿಗೆ ಒಂದು ಸುಂದರವಾದ ಪ್ರಶ್ನೆ ಸ್ವಾಮೀಜಿ ಇದ್ದಾರೆ, ನಾನು ಅವರ ಹತ್ರ ಕ್ಷಮೆ ಕೇಳಿಕೊಂಡೇ ಕೇಳಬೇಕು. ಶಿವಮೊಗ್ಗದಲ್ಲಿ ಒಬ್ಬ ಟೀಚರ್ ಆಕೆ ಮಕ್ಕಳಿಗೆ ಪಾಠ ಮಾಡುವಾಗ ಒಂದು ಒಳ್ಳೆ ಪ್ರಶ್ನೆ ಕೇಳ್ತಿದ್ರು ಹೆಣ್ಣು ಮಕ್ಕಳಿಗೆ. ಅವ್ರನ್ನ ಪ್ರತ್ಯೇಕವಾಗಿ ಕೂರಿಸ್ಕೊಂಡಾಗ ಅವ್ರ ಶಿಷ್ಯ ಒಬ್ಬರು ಯಾವಾಗಲೂ ಹೇಳ್ತಿದ್ರು, ಏನ್ ಹೇಳ್ತಿದ್ರು ಅಂತಂದ್ರೆ, ಗಂಡು ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕು ಅಂತಾನೆ ನಿಮ್ ಮನಸ್ಸಲ್ಲಿದ್ರೆ, ಗಂಡು ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕು ಅಂತಾನೆ ನಿಮ್ ಮನಸ್ಸಲ್ಲಿದ್ರೆ ದೇಹ ತೋರಿಸೋದು ಬಿಟ್ಟು ಬೇರೆ ಟ್ಯಾಲೆಂಟ್ ಇಲ್ಲ. ಆ ಪ್ರಶ್ನೆ ಎಷ್ಟು ಸೂಕ್ಷ್ಮವಾಗಿರೋ. ಇದು ಗಂಡು ಮಕ್ಕಳಿಗೆ ಕೇಳೋದಿಲ್ಲ, ಹೆಣ್ಮಕ್ಳಿಗೆ ಕೇಳಬೇಕಾಗಿರೋ ಪ್ರಶ್ನೆ. ಅಂದ್ರೆ ದೇಹ ತೋರಿಸಿ ಒಬ್ಬ ಹುಡುಗನ ಅಟ್ರಾಕ್ಟ್ ಮಾಡ್ಬೇಕಾ? ಒಬ್ಬ ಹುಡುಗನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಒಂದು ಹೆಣ್ಣಿಗೆ ಭಗವಂತ ಸಹಜ ಸೌಂದರ್ಯ ಕೊಟ್ಟಿದ್ದಾನೆ, ಒಂದು ಹೆಣ್ಣಿಗೆ ಹಾಡುವ ಕಲೆ ಕೊಟ್ಟಿದ್ದಾನೆ, ಒಂದು ಹೆಣ್ಣಿಗೆ ನೃತ್ಯ ಮಾಡುವಂತ ಕಲೆ ಕೊಟ್ಟಿದ್ದಾನೆ, ಒಂದು ಹೆಣ್ಣಿಗೆ ಮಾತುಗಾರಿಕೆ ಕೊಟ್ಟಿದ್ದಾನೆ. ಭಿನ್ನವಾಗಿರುವಂತ ಟ್ಯಾಲೆಂಟ್ ಅನ್ನ ಕೊಟ್ಟಿದ್ದಾನೆ. ಅದಕ್ಕೊಂದೇ ಟ್ಯಾಲೆಂಟ್ ಯೂಸ್ ಮಾಡಬೇಕಾ? ಇದು ಪ್ರಶ್ನೆ. ಎಟ್ ದ ಸೇಮ್ ಟೈಮ್ ಗಂಡ್ಮಕ್ಳಿಗೆ ಕೇಳಬೇಕಾಗಿರೋ ಪ್ರಶ್ನೆ ಏನು ಗೊತ್ತಾ? ಗಂಡ್ಮಕ್ಳಿಗೆ ಕೇಳಬೇಕಾಗಿರುವಂತ ಪ್ರಶ್ನೆ, ಒಂದು ಹೆಣ್ಣಿನ ಅಂಗಾಂಗಗಳು ನಿನ್ನನ್ನ ಆಕೆಯನ್ನ ರೇಪ್ ಮಾಡಿಸುವಷ್ಟು ಪ್ರಚೋದನೆ ಮಾಡುತ್ತೆ ಅನ್ನೋದಾದ್ರೆ ನಿನ್ನ ಮನಸ್ಸಿನ ತಾಕತ್ತು. ಆ ಅಂಗಾಂಗವನ್ನು ನೋಡಿ ಮನಸ್ಸನ್ನ ನಿಯಂತ್ರಿಸಿಟ್ಟುಕೊಳ್ಳಲಾಗದ ಯೋಗ್ಯತೆ ಅದು ಎಂಥದ್ದು ನಿಂತು ಅನ್ನುವಂತ ಶಿಕ್ಷಣ ಬೇಕು ಅವನಿಗೆ. ಒಂದು ಹೆಣ್ಣಿನ ಅಂಗಗಳನ್ನು ಕಂಡ ತಕ್ಷಣ ಆಗಲೇ ಧಾವಿಸಬೇಕು. ನನ್ನ ದೇಶದ ಸಂಸ್ಕಾರ ಎಂಥದ್ದು ಗೊತ್ತೇನು? ನೀ ಯಾವಾಗಲಾದ್ರೂ ಸೌಂದರ್ಯ ಲಹರಿ ಓದ್ತಾ ಇದ್ರೆ, ಆದಿಶಂಕರರು ಬರೆದಿರುವಂತಹ ಸೌಂದರ್ಯ ಲಹರಿಯ ಆ ಪಾಠವನ್ನು ಓದ್ತಾ ಇದ್ರೆ, ಆ ತಾಯಿ ಜಗದಂಬೆಯನ್ನು ಅವರು ವರ್ಣಿಸುವಂತ ರೀತಿ ಯಾವ ಅಂಗಗಳನ್ನು ಬಿಡದೆ, ಅವ ಶ್ರೇಷ್ಠ ಋಷಿ ಸದೃಶನಾಗಿರುವಂತಹ ಸಂತ ಅದರ ವರ್ಣನೆ ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಒಂದಿನಿತೂ ವಿಕಾರವಿಲ್ಲದಂತೆ ಮಾಡಬಲ್ಲಂತ ತಾಕತ್ತಿತ್ತಲ್ಲ, ಏನು ಮಾನಸಿಕವಾದ ಶಕ್ತಿ ಅದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದ್ದ ಸೋತ್ಬಿಟ್ಟಿದ್ದೀವಿ. ನಮ್ಗೆ ಇದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಎಷ್ಟು ವೀಕ್ ಆಗಿ ನಿಂತಿದ್ದೀವಿ ಅಂತಂದ್ರೆ, ಬಹಳ ಬಾರಿ ನನ್ಗೆ ಅನ್ಸೋದು, ಅಕಸ್ಮಾತ್ ಒಂದು ಹೆಣ್ಣು ಮಗು ಹೊರಗಡೆ ಹೋಗೋದ್ರಿಂದ ಆಕೆ ರೇಪ್ ಮಾಡ್ತಾನೆ ಯಾವುದೋ ಹುಡುಗ ಅನ್ನೋದಾದ್ರೆ ಮನೆ ಕೂಡ ಹಾಕ್ಬೇಕಾಗಿರೋದು ಹೆಣ್ಣು ಮಗುನ ಗಂಡು ಮಗುನ ಗಂಡು ಮಗುನು ಕೂಡ ಹಾಕಿ ಮನೆಗೆ ಮೇಲೆ ಸಂಜೆ 6 ಗಂಟೆ ಆದ್ಮೇಲೆ ಗಂಡು ಮಕ್ಕಳನ್ನು ಹೊರಗಡೆ ಬಿಡಬೇಡಿ, ನೀವು ಯಾವುದೋ ಹುಡುಗಿ ರೇಪ್ ಮಾಡೋ ಚಾನ್ಸಸ್ ಇರೋದ್ರಿಂದ ಇವನ್ನ 6 ಗಂಟೆ ಮೇಲೆ ಇನ್ಮೇಲೆ ಹೊರಬಿಡಲ್ಲ ಅದು ಕೂಡ ಯಾಕೆ ಮಾಡೋಣ? ಸ್ವಲ್ಪ ಮಾನಸಿಕವಾದ ಥಿಂಕಿಂಗ್ ಚೇಂಜ್ ಆಗಬೇಕು. ಈ ಮಾನಸಿಕವಾದ ಕೂಡ ಇದೆಯಲ್ಲ, ಹೇಗೆ ಅಂತಂದ್ರೆ ಕೆಲವೊಂದು ಜಾತಿ ನಿಮ್ಮನ್ನ ಆಚೆ ಇಡ್ತೀವಿ ಅಂತ ಹೇಳ್ತೀವಲ್ಲ, ಈ ಜಾತಿಯಲ್ಲಿ ಹುಟ್ಟಿರೋ ಕಾರಣ ನಿಮ್ಮನ್ನ ಆಚೆ ಇಡ್ತೀವಿ ಅಂತ. ಎಂತ ನಾನ್ಸೆನ್ಸ್ ಇದು? ಯಾವುದೋ ಒಂದು ಜಾತಿಯನ್ನು ನೀನು ಒಳಗೆ ಬರ್ಲಿಕ್ಕೆ ಯೋಗ್ಯನಲ್ಲ ಅಂತ ಆಚೆ ಇಡೋದಿಲ್ಲ. ಇದು ಮೇಲ್ವರ್ಗ ಅಂತ ಅನ್ನಿಸಿಕೊಂಡಿರುವಂತ ನನ್ನ ಮನಸ್ಸಿನೊಳಗಿರೋ ಕೊಳೆ ಅಡ್ಡೆ. ಭಗವಂತನಿಂದ ಯಾವ ಜಾತಿ ಏನು? ಭಗವಂತ GSB
ಅಂತ ಪ್ರೀತಿಸ್ತೀನಿ ಯಾವತ್ತಾದ್ರೂ ಹೇಳಿದ್ದಾನ? ವೀರ ವಿಠಲನ ಆರಾಧನೆ ಮಾಡ್ತಿದ್ದೀರಿ, ವೀರ ವಿಠಲನನ್ನ ಇಲ್ಲಿ GSPಗಳಂತೆ ಮತ್ತೊಂದು ಸಮಾಜ ಹೋದ್ರೆ ವೀರ ವಿಠಲ ಅಂತಾರಿಲ್ಲ, ನೀವೆಲ್ಲ ಆಚೆ ಹೋಗಿ ನಮ್ಮವ್ರು ಮಾತಾಡೋದು ಯಾವತ್ತಾದ್ರೂ ಹೇಳಿದ್ದಾನ? ಯಾವತ್ತೂ ಇಲ್ಲ ಅಂತ. ರಾಮ ಅಪ್ಪಿಕೊಂಡಿದ್ದು ವಾನರನನ್ನ. ಅವ್ರು ಮನುಷ್ಯರೇ ಆಗಿರಲಿಲ್ಲ, ಅವರು ಬೇರೆಯೇ ಸ್ಪೀಶೀಸು. ಅವುಗಳನ್ನ ಪ್ರೀತಿಯಿಂದ ಅಪ್ಪಿಕೊಂಡವನು ರಾಮ. ಯೋಚನೆ ಮಾಡಿ ಹೇಗಿದ್ದಿರ್ಬೋದು. ನಮ್ಮ ದೇವರುಗಳೆಲ್ಲ ಎಲ್ಲರಿಗೂ ಸಮಾನವಾದ ಚಿಂತನೆ ಕೊಡಬೇಕಾದಾಗ ಒಂದು ಮನಸ್ಸಿನ ಕೊಡೆ ನಮ್ಮೊಳಗೆ ಸೇರ್ಕೊಂಡಿದ್ದಿಲ್ಲ. ಅದೇ ತರದ ಮನಸ್ಸಿನ ಕೊಡೆ ಗಂಡು ಮಕ್ಕಳಲ್ಲಿದೆ. ಆ ಮನಸ್ಸಿನ ಕೊಡೆ ಎಂತದ್ದು ಅಂತಂದ್ರೆ, ಒಂದು ಹೆಣ್ಣು ಮಗುವನ್ನು ಕಂಡಾಗ ಆಕೆ ಅಸಹಾಯಕಳಾಗಿ ಕಂಡಾಗ ಅವಳ ಮೇಲೆ ಏರಿ ಹೋಗಬೇಕು ಎನ್ನುವಂತ ಭಾವನೆ ಬರುತ್ತಲ್ಲ, ಅದು ವೀಕ್ ಮೈಂಡ್. ಸ್ಟ್ರಾಂಗ್ ಅಲ್ಲ, ಅವನು ವೀಕ್ ಮೈಂಡ್ ಸೆಟ್ಟಿನ ಒಂದು ಉದಾಹರಣೆಯಾಗಿ ನಿಲ್ಲಬಲ್ಲ. ಅಂಡ್ ಅದಕ್ಕೆ ಒಂದು ಬೆಸ್ಟ್ ಮೆಥಡ್ ಅಂದ್ರೆ ಸ್ಟ್ರಿಂಜೆಂಟ್ ಆಕ್ಷನ್ ತಗೋಬೇಕು, ಅಂತವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಅದೊಂದೇ ಬೆಸ್ಟ್ ಮೆಥಡ್. ಅಟ್ ದ ಸೇಮ್ ಟೈಮ್ ಹೆಣ್ಮಕ್ಳು ಕೂಡ ತಮ್ಮಂತ ಒಂದು ಚೌಕಟ್ಟಲ್ಲಿ ಇರಿಸಿಕೊಳ್ಳಿಕ್ಕೆ ನಾವೇ ಸಾಧ್ಯ ಅಂದ್ರೆ ಎರಡು ಜೊತೆಯಲ್ಲೇ ಹೋಗ್ಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಬಿಲೀವ್ ಮೀ, ನಾನು ಸಿಂಗಾಪುರ್ ಹೋದಾಗ ನನ್ನ ಜೊತೆ ಒಂದು ಅಕ್ಕ ಇತ್ತು, ಅವ್ರ ಮನೇಲಿ ಉಳ್ಕೊಂಡಿದ್ದೆ ನಾನು. ಒಂದ್ ಕಡೆ ಹೋಗ್ತಿರುವಾಗ ಅವ್ರ ಹುಡುಗಿ ಬಂದು ಒಂದು ಚಡ್ಡಿಯಲ್ಲಿ ಬಂದು, ಫಸ್ಟ್ ಗಮನ ಹೋಗಿರಲಿಲ್ಲ. ಬಟ್ ಆ ಅಕ್ಕನ ನಿಲ್ಸಿದ್ರು, ನಿಮಿಷ ನಿಂತ್ಕೊ, ಇಲ್ಲಿ ಅವ್ರಿಗೆ ಪಾಸ್ ಆಗಲಿ. ಆದ್ರೆ ತುಂಬಾ ಜನ ಓಡಾಡ್ತಿರ್ತಾರೆ, ಯಾಕಕ್ಕ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಎಲ್ಲರೂ ನೋಡು, ಒಬ್ಬರಾದ್ರೂ ಚಡ್ಡಿ ಹಾಕೊಂಡ್ರೆ ಹುಡುಗಿ ನೋಡ್ತಾ ಇದ್ದಾರ ಅಂತ. ನಾನು ಕೇಳಿದ್ರೆ, ಇಲ್ಲ ಏನಾಯ್ತಿಲ್ಲ. ಅವ್ರು ನನ್ನ ದೇಶದಲ್ಲಿ ನೀವು ಚಡ್ಡಿ ಹಾಕೊಂಡ್ರೆ ಹುಡುಗರು ಏನ್ ಮಾಡ್ಬೋದು? ಮೇಲಿಂದ ಕೆಳಗೆ ಕೆಕ್ಕರಿಸ್ಕೊಂಡು ನೋಡಿ ಆ ಹುಡುಗಿಗೂ ಅಸಹ್ಯ ಅನ್ನಿಸ್ಬೇಕು, ಎಲ್ರಿಗೂ ಅಸಹ್ಯ ಅನ್ನಿಸ್ಬೇಕು ಅನ್ನೋದ್ರ ಬದುಕ್ಬಿಡ್ತಿರ್ಲಿಲ್ಲ ಅಂತ. ಇಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲ ಕಣ್ಣ, ನಮ್ಗೊಂಥರ ಫ್ರೀಡಮ್ ಅಂತ ಅನ್ಸುತ್ತೆ, ಇಲ್ಲಿ ನನಗೆ ಏನ್ ಅನ್ಸುತ್ತೋ ಅದು ಮಾಡ್ಬೋದು ಅಂತ ಅವ್ರು ಹೇಳ್ತಿದ್ರು. ನನಗೆ ಅಲ್ಲಿನ ಹುಡುಗರ ಬಗ್ಗೆ ಗೌರವ ಆಯ್ತು, ಆದ್ರೆ ಭಾರತಕ್ಕೆ ಬಂದ್ಮೇಲೆ ನಮ್ಮ ಹೆಣ್ಮಕ್ಳ ಬಗ್ಗೆ ಗೌರವ ಜಾಸ್ತಿ ಆಯ್ತು. ನಾನು ಬೆಂಗಳೂರಿನ ರಸ್ತೆಯಲ್ಲಿ ತಿರುಗಾಡುವಾಗ ಒಂದೇ ಒಂದು ಹುಡುಗಿ ಅದರ ಚಡ್ಡಿಯಲ್ಲಿ ಬರಲಿಲ್ಲ. ನಾನು ಅನ್ಕೊಂಡೆವಾ, ನನ್ನ ಭಾರತ ಇನ್ನೂ ಚೆನ್ನಾಗಿದೆ, ಇಸ್ಕೊಂಡು. ಆದ್ರೆ ಈ ಹುಡುಗರನ್ನು ಕೂಡ ಅದಕ್ಕೆ ತಕ್ಕಂತೆ ಮೌಲ್ಡ್ ಮಾಡಿ ಬೆಳೆಸಲಿಕ್ಕೆ ಸಾಧ್ಯ. ಆದ್ರೆ ನರೇಂದ್ರ ಮೋದಿಯವರು ಒಂದು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಹೇಳಿದ್ದು ಚೆನ್ನಾಗಿ ನೆನಪಿದೆ. ಅವ್ರು ಹೇಳಿದ್ರು, ಹೆಣ್ಮಗುನ ಸಂಜೆ 1 ಗಂಟೆ ಲೇಟ್ ಆದ್ರೆ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿರಲ್ಲ, ನಾಳೆಯಿಂದ ನಿಮ್ ಗಂಡು ಮಗುನು ಕೇಳಿ ಎಲ್ಲಿ ಹೋಗಿದ್ದೆ, ಯಾಕೆ ಲೇಟ್ ಆಯ್ತು ನಿನಗೆ, ಎಲ್ಲಿ ಹೋಗಿದ್ದೆ ಅಂತ ಚಿಕ್ಕಂದಿಂದ ಅವನು ರೂಢಿ ಮಾಡಿ ಅವನನ್ನು ಕೂಡ ಒಂದು ಚೌಕಟ್ಟಲ್ಲಿ ಬೆಳೆಸುವಂತ ಪ್ರಯತ್ನ ಮಾಡಿ ಅಂತ. ನಮ್ಮ ಪದ್ಧತಿ ಇದ್ದಿದ್ದೆ ಹಾಗೆ. 10-12 ವರ್ಷಗಳ ಕಾಲ ಮನೇಲಿ ಇಟ್ಕೊಂಡು ತಂದೆ ತಾಯಿ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆಮೇಲೆ ಗುರುಕುಲ ಕಳಿಸಿದ್ರೆ ಚೌಕಟ್ಟೆ. ಆಮೇಲೆ 12 ವರ್ಷ 14 ವರ್ಷ ಎಂತ ಪಾಠ ಅವನಿಗೆ ಅಂತಂದ್ರೆ, ನಾನು ಪಾಣಿನಿಯ ಶಾಸ್ತ್ರದಿಂದ ಡಿರೈವ್ ಆಗಿರುವಂತ ಒಂದು ಸಂಗತಿ ಓದ್ತಿದ್ದೆ. ಅದರಲ್ಲಿ ಹೇಳ್ತಾರೆ, ಆ 14 ವರ್ಷಗಳ ಅಧ್ಯಯನದ ವೇಳೆಗೆ ಅವನು ಗುರು ಪತ್ನಿಯಿಂದ ಬಿಟ್ರೆ ಮತ್ತೊಂದು ಹೆಣ್ಣನ್ನೇ ನೋಡಿರ್ತಾರೆ. ಅವನ ಒಳಗೆ ಶೃಂಗಾರಕ್ಕೆ ಸ್ಥಾನವೇ ಇರ್ತದೆ. ಏನಿರ್ಬೋದು ಇಮ್ಯಾಜಿನ್ ಮಾಡಿ, ಯಾವ ತರದ ಶಕ್ತಿ, ಸದಾಕಾಲ ಒಂದೇ ಆಲೋಚನೆ. ಯಾಕೆ ಈ ಶಕ್ತಿ ಹ್ರಾಸವಾಗೋದ್ರಿಂದ ಅವನ ಸಾಮರ್ಥ್ಯ ಕುಗ್ಗುತ್ತಿದ್ರೆ ಇದೇ ಕಾರಣಕ್ಕೆ. ಒಂದೇ ಆಲೋಚನೆ ಮಾಡ್ತಾ ಮಾಡ್ತಾ ಎತ್ತರಕ್ಕೆ ಇದ್ದ ವ್ಯಕ್ತಿ ತಾನು ಎಲ್ಲ ಶಿಕ್ಷಣವನ್ನು ಪೂರೈಸಿಕೊಂಡು ಮನೆಗೆ ಬಂದಾಗ 25 ಆಸ್ಪಾಸ್ನಲ್ಲಿರುವ ಆ ಹುಡುಗನಿಗೆ ಮದುವೆ ಮಾಡಬೇಕು ಅಂತ ತಂದೆ ತಾಯಿ ನಿಶ್ಚಯ ಮಾಡಿದ್ರೆ ಮದುವೆ ಅಂದ್ರೆ ಏನು ಗೊತ್ತಿಲ್ಲ. ಮದುವೆ ಆಗೋದು ಒಳಗೊಂಡು ಶೃಂಗಾರ ಕೊಡಬೇಕಲ್ಲ. ಮುಂದಿನ 6 ತಿಂಗಳುಗಳ ಕಾಲ ಅವನಿಗೆ ಶೃಂಗಾರ ಕಾವ್ಯಗಳನ್ನು ಓದಿಸಿ 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 ಒಳಗೊಂಡು ಶೃಂಗಾರ ಭಾವವನ್ನು ಉದ್ದೀಪಿಸಿ ಆಮೇಲೆ ಮದುವೆ ಮಾಡಿಸಿದ್ರಂತೆ. ಚೆನ್ನಾಗಿತ್ತು ಭಾರತ. 3ನೇ ಕ್ಲಾಸ್ ನೋಡಿರ್ತಾರೆ, ಶೃಂಗಾರವನ್ನು ಉದ್ದೀಪಿಸಬೇಕಾದಂತ ಅಗತ್ಯ ಇಲ್ಲ ಅಂತ. ಈಗಿನ ಕಾಲ ತುಂಬಾ ಬದಲಾಗ್ಬಿಟ್ಟಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ಪವಿತ್ರವಾಗಿರುವಂತ ಪವಿತ್ರ ಚಿಂತನೆಯ ಶಿಕ್ಷಣವನ್ನ ಮತ್ತೆ ಕೊಡಬೇಕಾದಂತ ಥಾಟ್ಸ್, ಪ್ಯೂರ್ ಆಗಿರುವಂತ ಥಾಟ್ಸ್. ನಾನು ಆರಂಭದಲ್ಲಿ ಹೇಳಿದ ಮಾತನ್ನ ಇನ್ಫ್ಯಾಕ್ಟ್ ಒಳ್ಳೆ ಟೈಮ್ ಅವರ ಪ್ರಶ್ನೆ ಕೇಳಿದಕ್ಕೆ ಲೆಟ್ ಮಿ ಕಂಪ್ಲೀಟ್ ದಟ್ ಥಾಟ್. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾತನಾಡುವಾಗ ಸೋದರಿ ಸೋದರರೇ ಅನ್ನುವಂಥ ಪದವನ್ನು ಬಳಸಲಿಕ್ಕೆ ಚಪ್ಪಾಳೆ ಹೊಡೆದಿಲ್ಲ. ನಾನು ಅನ್ಕೊಳ್ತಿದ್ದೆ ಸೋದರಿ ಸೋದರರೇ ಅಂತ ಬೇರೆ ಯಾರು ಹೇಳೇ ಇರಲಿಲ್ಲ, ಅದಕ್ಕೆ ಚಪ್ಪಾಳೆ ಹೊಡೆದು ಅಂತ. ಬಟ್ ಆಮೇಲೆ ಗೊತ್ತಾಯ್ತು, ಇಡೀ ಸಭೆ ನಡೆದಿದ್ದೆ ವಿಶ್ವ ಭ್ರಾತೃತ್ವದ ಕಲ್ಪನೆಯನ್ನು ಹಂಚಲಿಕ್ಕೆ. ನನಗೆ ಬಹಳ ವಿಶೇಷವಾದ ಸಂಗತಿ ಅಲ್ಲ ಅಂತ ನಾನು ಸಿಕ್ಕಾಪಟ್ಟೆ ಸರ್ಚ್ ಮಾಡಿದೆ, ಯಾಕೆ ಚಪ್ಪಾಳೆ ಹೊಡೆದಿರ್ಬೋದು ಅಂತ. ಐ ಟ್ರೈ ಟು ಅನಲೈಸ್ ಏನಾಗಿರ್ಬೋದು ಅಂತ. ಸ್ವಾಮೀಜಿ ಒಂದು ಪತ್ರವನ್ನು ಅಮೆರಿಕಾದಿಂದ ತಮ್ಮ ಸೋದರ ಸನ್ಯಾಸಿಯೊಬ್ಬರಿಗೆ ಬರೀತಾರೆ. ಏನ್ ಬರೀತಾರೆ ಇವತ್ತು? ಅಮೇಜಿಂಗ್ ಲೆಟರ್. ಆ ಲೆಟರ್ ಸ್ವಾಮೀಜಿ ಹೇಳೋ ಮಾತನ್ನ ಪ್ರತಿಯೊಬ್ಬ ತರುಣನು ಕೇಳಬೇಕು. ಸ್ವಾಮೀಜಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಇದುವರೆಗೂ ನಾನು ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ,
ಯಾರ ಬಗ್ಗೆನೂ ಕೆಟ್ಟದಾಗಲಿ ಅಂತ ಯಾರ ಬಗ್ಗೆನೂ ಆಲೋಚನೆ ಮಾಡಲಿಲ್ಲ. ಇದರ ಪರಿಣಾಮ ನನ್ನೊಳಗೆ ಎಂತ ಪಾಸಿಟಿವ್ ಶಕ್ತಿ ಹರಿತಾ ಇದೆ ಅಂತಂದ್ರೆ ಅಮೆರಿಕ ಏನು ಇಡೀ ಜಗತ್ತೇ ಬಂದು ನನ್ನ ಕಾಲಕ್ಕೆ ಬೀಳಬೇಕು ಇವತ್ತು ಅಂತ ಶಕ್ತಿಯ ಸ್ರೋತವನ್ನು ತುಂಬಾ ಏನ್ ಹೇಳ್ತೀನಿ. ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋದಾಗ ಭಾಷಣ ಮಾಡಿದ್ದೀನಿ ಅಂತಲ್ಲ, ಸೆನೆಟ್ ಭಾಷಣ ಮಾಡಿರೋದು. ನಾನು ಭಾಷಣ ಕೇಳುವಾಗ ಆಲೋಚನೆ ಆಯುರ್ವೇದಿಕ್ ಹಾಸ್ಪಿಟಲ್ ಇದ್ದೆ, ಸುಮ್ಮನೆ ಹಾಕೊಂಡು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಸುಮ್ಮನೆ ಕೌಂಟ್ ಮಾಡ್ತಾ ಹೋದೆ ನಾನು. 46 ಬಾರಿ ಕೂತ ಕಡೆ ಚಪ್ಪಾಳೆ ಹೊಡೆದಿದ್ದಾರೆ, 7 ಬಾರಿ ಸ್ಟ್ಯಾಂಡಿಂಗ್ ಓವೇಷನ್ ಇಡೀ ಭಾಷಣಕ್ಕೆ. ಆಮೇಲೆ ಟೋಟಲ್ ಭಾಷಣ ಟೈಮ್ ಎಷ್ಟು ಗೊತ್ತಾ? 40 ಮಿನಿಟ್ಸ್. 40 ನಿಮಿಷದಲ್ಲಿ 40ಕ್ಕೂ ಹೆಚ್ಚು ಬಾರಿ ಚಪ್ಪಾಳೆ, 7 ಬಾರಿ ಸ್ಟ್ಯಾಂಡಿಂಗ್ ಓವೇಷನ್. ಹೇಗೆ? ಯಾಕೆ ನಮಗೂ ನಿಮಗೂ ಸಿಗದಿರೋದು ನರೇಂದ್ರ ಮೋದಿ ಸಿಗುತ್ತೆ? ಟು ಥಿಂಕ್ ದ ಪ್ಯೂರಿಟಿ ಆಫ್ ದ ಥಾಟ್ಸ್. ಆ ಥಾಟ್ ಎಷ್ಟು ಪ್ಯೂರ್ ಆಗಿದೆ ಅಂತಂದ್ರೆ, ಆ ಪ್ಯೂರ್ ಆಗಿರೋ ಥಾಟ್, ವಿವೇಕಾನಂದ ಹೇಳ್ತಾರಲ್ಲ, ಇಂಥ ಪ್ಯೂರ್ ಆಗಿರೋ ಥಾಟ್, ಪ್ಯೂರ್ ಆಗಿರೋ ಆಲೋಚನೆ ನೀನೊಂದು ಗುಹೆಯಲ್ಲಿ ಕೂತ್ಕೊಂಡು ಮಾಡಿದ್ರು ಆ ಗುಹೆಯ ಬಂಡೆಗಳನ್ನ ಸೀಳಿ ಆ ಆಲೋಚನೆ ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡು ಬಿಡುತ್ತೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ. ಹೀಗಾಗಿ ಹಿಮಾಲಯದಲ್ಲಿ ಆಲೋಚನೆ ಮಾಡಿದ್ರು ಇದು ಪ್ರಭಾವ ಬೀರುತ್ತೆ. ಬಿಕಾಸ್ ಪ್ಯೂರಿಟಿ ಆಫ್ ಥಾಟ್ಸ್. ಎಲ್ಲಾದ್ರೂ ಸ್ಕೂಲ್ ಕಾಲೇಜಲ್ಲಿ ಥಾಟ್ ಪ್ಯೂರಿಟಿ ಬಗ್ಗೆ ಮಾತಾಡಿದೀವ, ಟೆಕ್ಸ್ಟ್ ಬುಕ್ ಇಟ್ಟಿದೀವ? ನಮ್ಮ ಮಕ್ಕಳಲ್ಲ, ನಮ್ಮ ತರುಣರಲ್ಲ, ಎಲ್ಲ ಒಂದ್ ಕಡೆ ಆ ಬದಲಾವಣೆ ತರಲಿ ಒಂದು ಸಮರ್ಥವಾಗಿರುವಂತಹ ಪ್ರಯತ್ನ ನಡೀತಿದೆ. ಇನ್ನು ಮುಂದೆ ಹೀಗಿರಲ್ಲ ಅನ್ನೋದನ್ನ ನಾವು ಕಾಲಕ್ರಮದಲ್ಲಿ ಪ್ರೇ ಮಾಡೋಣ. ಎಲ್ಲ ಹಿರಿಯರಿಗೂ ನಾನು ಕೇಳ್ಕೊಳ್ತೀನಿ, ನಮ್ಮ ಮಕ್ಕಳಲ್ಲಿ ಆ ಥರದ ಮಾನಸಿಕ ಬದಲಾವಣೆ ಬರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬದಲಾವಣೆ ಭಾರತಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ಖಂಡಿತವಾಗಿದೆ. ನನ್ನ ಹೆಣ್ಮಗು ಏನೋ ಕೇಳಬೇಕು ಅಂತಿತ್ತು. ಮೋಕ್ಷಕ್ಕಾಗಿ ಸಾವು. ಮೋಕ್ಷಕ್ಕಾಗಿ ಸಾವು ಮೂಢನಂಬಿಕೆ ಅಲ್ಲವಾ? ಮೋಕ್ಷ ಥ್ಯಾಂಕ್ ಯು. ಬಹುಶಃ ಯಾವಾಗಲೂ ಮೋಕ್ಷಕ್ಕಾಗಿ ಸಾವು ಸೂಸೈಡ್ ಮಾಡಿ ಅದು ಮೂಢನಂಬಿಕೆ ಅಂತ ಕರೀಬೇಕು, ಅವರು ಮೂರ್ಖ ನಂಬಿಕೆ ಅಂತ ಕರೀಬೇಕು. ಆದ್ರೆ ಮೋಕ್ಷ ಅನ್ನೋ ವಿಚಾರ ಬಂದಾಗ ಅದು ಮೂಢನಂಬಿಕೆ ಅಲ್ಲ. ಮೋಕ್ಷ ಅನ್ನೋದು ಒಂದು ಸೈಕಲ್ ನ ದಾಟಿ ಹೋಗುವಂತ ಪ್ರಯತ್ನ ಅಷ್ಟೇ. ನಾನು ಹುಟ್ಟಿದೆ ಚಕ್ರವರ್ತಿ ಸೂಲಿಬೆಲೆ, 38 ವರ್ಷಗಳ ಹಿಂದೆ ನಾನು ಹುಟ್ಟಿದ್ದೆ. ಈಗ 38 ವರ್ಷ ಬದುಕಿದ್ದೀನಿ. ಇನ್ನೊಂದು ಎಷ್ಟೋ ವರ್ಷ ಬದುಕ್ತೀನಿ. ಬದುಕಿದ ನಂತರ ಸಾಯ್ತೀನಿ. ಸತ್ತ ನಂತರ ಮತ್ತೇನು? ನನ್ನ ಕರ್ಮಕ್ಕೆ ಅನುಸಾರವಾಗಿ ಮತ್ತೆ ಹುಡ್ತೀನಿ, ಮತ್ತೆ ಬದುಕ್ತೀನಿ. ಮತ್ತೆ ಇದೇ ತರ ನಾನು ಈ ಜನ್ಮಕ್ಕೆ ಬಂದ್ರೆ ಮತ್ತೆ ಪಾಠ ಮಾಡಬೇಕು, ಮತ್ತೆ ಎಲ್ಲರಿಗೂ ಹೇಳ್ತಾ ಹೋಗ್ಬೇಕು. ಇಲ್ಲಾಂದ್ರೆ LKG ಇಂದ ಶುರು ಮಾಡಬೇಕು, ಮತ್ತೆ ಇಂಜಿನಿಯರಿಂಗ್ ಓದಬೇಕು, ಮತ್ತೆ ಇದೆಲ್ಲ ಮಾಡಬೇಕು, ಮತ್ತೆ ಬೈಯೋಜನ ಹತ್ರ ಬಯಸ್ಕೋಬೇಕು, ಹೊಗಳೋರ ಹತ್ರ ಹೊಗಳಿಸ್ಕೋಬೇಕು, ಮತ್ತೆ ಅದೇ ಸೈಕಲ್. ಎವ್ರಿ ಟೈಮ್ ದ ಸೇಮ್ ಸೈಕಲ್. ಈ ಸೈಕಲ್ ಇಂದ ಆಚೆ ಬಂದು ಒಮ್ಮೆ ನನ್ನ ಚಕ್ರವನ್ನು ಮುಗಿಸಿ ನಾವು ಭಗವಂತನೊಂದಿಗೆ ಸೇರಿಕೊಳ್ಳುವ ಅಥವಾ ಯಾವ ಶಕ್ತಿ ನನ್ನೊಳಗೆ ಹರಿತಾ ಇದೆಯೋ ಆ ಶಕ್ತಿಯೊಂದಿಗೆ ಒಂದಾಗುವ ಪ್ರಯತ್ನ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಮೋಕ್ಷ. ಆ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ವಾಟ್ ಈಸ್ ದ ವೇ? ನನಗೆ ತುಂಬಾ ದೊಡ್ಡ ದೊಡ್ಡ ವಿಚಾರಗಳು ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಮೈ ಗುರು ಸ್ವಾಮಿ ವಿವೇಕಾನಂದ. He always says, ಉಪನಿಷತ್ ವಾಕ್ಯ he quotes, he says, ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ. ಆತ್ಮ ಮೋಕ್ಷ ಮತ್ತು ಜಗತ್ತಿನ ಹಿತ ಒಂದನ್ನೊಂದು ಬಿಟ್ಟು ಇಲ್ಲ. ಯಾರು ಜಗತ್ತಿನ ಹಿತವನ್ನು ಬಯಸೋದಿಲ್ವೋ ಅವನಿಗೆ ಆತ್ಮ ಮೋಕ್ಷ ಇಲ್ಲ. ಯಾರಿಗೆ ಆತ್ಮ ಮೋಕ್ಷದ ಬಯಕೆ ಇದೆಯೋ ಅವನು ಜಗತ್ತಿನ ಹಿತ ಮಾಡೇ ಮಾಡ್ತಾನೆ. ನನಗೆ ಮೋಕ್ಷ ಗೊತ್ತಿಲ್ಲ, ಆದ್ರೆ ಜಗತ್ತಿನ ಹಿತ ಗೊತ್ತು. ಕಲ್ಯಾಣಿ ಕ್ಲೀನ್ ಮಾಡಿದ್ರೆ 4 ಜನಕ್ಕೆ ಕುಡಿಯುವ ನೀರು ಸಿಗುತ್ತೆ ಅಂತ ಗೊತ್ತಿರೋದ್ರಿಂದ ಬಾಯಿ ಮುಚ್ಕೊಂಡು ಕಲ್ಯಾಣಿ ಕ್ಲೀನ್ ಮಾಡ್ತೀನಿ. ಬಟ್ ಮೈ ಮಾಸ್ಟರ್ ಹ್ಯಾಸ್ ಸೆಡ್, ನೀನು ಕಲ್ಯಾಣಿ ಕ್ಲೀನ್ ಮಾಡೋದ್ರಿಂದ ಮೋಕ್ಷಕ್ಕೆ ಹತ್ತಿರ ಆಗ್ತೀಯ. ಯಾವ ಹಸಿರು ಕೂತ್ರು, ಯಾವ ಮಡಿಕೇರಿಯಲ್ಲಿ ತುಂಬಾ ನೊಂದ್ಕೊಂಡಿದ್ದಾರೆ ಅಂದ ತಕ್ಷಣ ಎದ್ದು ನಿಂತ್ಕೊಂಡು ನಮ್ಮ ಮನೇಲಿ ಹೇಗೆ ಕೊಡ್ತೀನಿ, ಎಷ್ಟು ದುಡ್ಡಿದ್ರು ಕೊಡ್ತೀನಿ, ತಗೊಂಡೋಗಿ ಕೊಡಿ ಅಂತ ಹಂಚಲಿಕ್ಕೆ ಸಿದ್ಧರಾಗಲ್ಲ. ನಿಮ್ಗೆಲ್ರಿಗೂ ಮೋಕ್ಷ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಡಿಕೇರಿಯಲ್ಲಿರುವ ಕಣ್ಣೀರು ಒರೆಸಿದ್ರೆ ನಾನು ಮೋಕ್ಷಕ್ಕೆ ಹತ್ತಿರ ಆಗ್ತೀನಿ ಅಂತ ಗೊತ್ತಿರೋದ್ರಿಂದ ಬಿಡೂರ. ದಿಸ್ ಇಸ್ ಕಾಲ್ಡ್ ಕರ್ಮ ಸಿದ್ಧಾಂತ. ನೀನು ಒಳ್ಳೆದನ್ನು ಮಾಡಿದ್ರೆ ನೀನು ಒಳ್ಳೇದು ವಾಪಸ್ ಬರುತ್ತೆ, ಕೆಟ್ಟದನ್ನು ಮಾಡಿದ್ರೆ 100 ಟೈಮ್ಸ್ ಕೆಟ್ಟದ್ದು ವಾಪಸ್ ಬರುತ್ತೆ ಅಂತ. ಜಸ್ಟ್ ರಬ್ಬರ್ ಬಾಲ್, ಥ್ರೋ ರಬ್ಬರ್ ಬಾಲ್ ಟು ಬಾಲ್, ಆ ರಬ್ಬರ್ ಬಾಲ್ ಹಂಗೆ ಬೌನ್ಸ್ ಆಗಿ ಬರುತ್ತೋ ಹಾಗೆ ನಾನು ಮಾಡಿರುವ ಕೆಲಸಗಳು ನನಗೆ ಬೌನ್ಸ್ ಆಗಿ ಬರೋದ್ರಿಂದ ಹಿಂದೆ ಏನ್ ಮಾಡಿದ್ದೀನೋ ಅದಕ್ಕೆ ತಕ್ಕಂತೆ ನಾನು ಹಿಂದೂವಾಗಿದ್ದೀನಿ, ನಾನು GSB ಆಗಿದ್ದೀನಿ, GSB ಯಲ್ಲೂ ಒಳ್ಳೆ ಮನೆಯಲ್ಲಿ ಹುಟ್ಟಿದ್ದೀನಿ, ನನಗೆ ಒಳ್ಳೆ
ಮಾಡಬೇಕಾಗಿದೆ. ಹಿಂದೆ ಮಾಡಿರುವಂತ ಕರ್ಮ ನಾಟ್ ಶೋರ್ ಮುಂದೆ ಇದೇ ಆಗ್ಬೋದು. ಮುಂದೆ ಇದೇ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಅಥವಾ ಬೆಟರ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಇಲ್ಲಿರುವಾಗ ಎಷ್ಟು ಒಳ್ಳೆ ಕರ್ಮ ಮಾಡಬೇಕು ಅಂತಂದ್ರೆ ಇದರ ಆಧಾರದ ಮೇಲೆ ಮುಂದಿನ ಜನ್ಮದಲ್ಲೂ ಇದೇ ತರದ ಸವಲತ್ತುಗಳನ್ನು ಅನುಭವಿಸುವ ಹಾಗೆ ಸಿಗಬೇಕು, ಅಥವಾ ಈ ಎಲ್ಲ ಕಿರಿಕಿರಿಗಳಿಂದ ಮುಕ್ತವಾಗುವಂತ ವಾತಾವರಣ ನಿರ್ಮಾಣ ಮಾಡಬೇಕು. ಮೋಕ್ಷ. ಈ ಪದಗಳು ಬಹಳ ಚೆನ್ನಾಗಿವೆ, ಆದ್ರೆ ಇದಕ್ಕೆ ಹಿಂದೆ ಹೆಂಗ್ ತಯಾರಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಅದಕ್ಕೋಸ್ಕರ ಅನೇಕರು ಕೆಲವರು ಹೆಂಗ್ ಮಾಡ್ತಾರೆ ಅಂತಂದ್ರೆ ಎಟ್ ಎ ಟೈಮ್ ಎಲ್ಲರೂ ಜೊತೆ ಹೋಗ್ಬಿಟ್ರೆ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ. Sometimes some people say, ಇಂಥ ದಿನ, ಇಂಥ ವಾರ, ಇಂಥ ಟೈಮಲ್ಲಿ ನೀವು ಸತ್ರ ನೀವು ಮೋಕ್ಷಕ್ಕೆ ಹೋಗ್ಬಿಡ್ತೀರಾ ಅಂತ ಅವ್ರು ಸೈನ್ಸ್ ಇದ್ದಾರೆ. ಅದು ಮೂರ್ಖತನ. ಅದು ಭಗವಂತ ಕೊಟ್ಟಿರುವ ಅವಕಾಶ. ಬಿಲೀವ್ ಮೀ, ನಮ್ಗೆಲ್ಲರಿಗೂ ಭಗವಂತ ಎಂತ ಅವಕಾಶ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಮಾನವರಾಗದೆ ನಾನೊಂದು ಪ್ರಾಣಿಯಾಗಿದ್ದರೆ ಈ ಸತ್ಸಂಗದಲ್ಲಿ ಭಾಗವಹಿಸುವ ಅವಕಾಶ ಇದೆ. ಆ ಪ್ರಾಣಿಗೆ ಇದನ್ನು ಸ್ವೀಕಾರ ಮಾಡುವ ಮನೋಭಾವ ಇದ್ರೂ ನಾವು ಮನುಷ್ಯರನ್ನು ಒಳಗಡಲ್ಲ. ನೀ ಆಸೆ ಕೂತ್ಕೊಂಡು ಹೇಳ್ತೀವಿ, ನಾವು ಪ್ರಾಣಿ ಆಗಿದ್ರೆ ಹೇಳ್ತಿದ್ವಲ್ಲ, ಭಗವಂತ ಅವಕಾಶ ಕೊಟ್ಟ ಮನುಷ್ಯನಾಗಿ ಬಾಯಿಗೆ. ಈ ಮನುಷ್ಯನಾಗಿರುವ ಹೊತ್ತಿನಲ್ಲಿ ಈ ದೇಹ ಎಷ್ಟು ಕಾಲ ಇದೆಯೋ ಅಷ್ಟು ಕಾಲ ಇದನ್ನು ಚೆನ್ನಾಗಿ ಗುಡಿಸಿಕೊಂಡು ಈ ದೇಹವನ್ನ, ಜೀರ್ಣವಾಗಿರುವ ಈ ಶರೀರವನ್ನ ತ್ಯಾಗ ಮಾಡಿ ಈ ಆತ್ಮವನ್ನ ಹೊಸ ದೇಹಕ್ಕೆ ಹುಡುಕಾಟ ಮಾಡ್ಕೊಂಡು ಹೊರಡೋದಿಲ್ಲ. ಏನ್ ಚೆನ್ನಾಗಿದೆ ಕಲ್ಪನೆ ಅಂತ. ಈ ಕಲ್ಪನೆ ಭಾರತದ, ಈ ಕಲ್ಪನೆ ಹಿಂದುತ್ವ, ಹೊಸ ತರುಣ ಪೀಳಿಗೆ ಈ ಕಲ್ಪನೆಯ ಕಡೆ ನಡೆಯಬೇಕು ಅಂತ. ಹೀಗಾಗಿ ಅದೇನ್ ನೀ ಮಾತಾಡ್ತಿದ್ಯೋ ಅರ್ಥದ ಮಾತು, ಅದ್ರ ಮೋಕ್ಷ ಮಾತಲ್ಲ, ಅದ್ರ ಮೋಕ್ಷಕ್ಕೋಸ್ಕರ ಸಾವು ಅಂತ ನೀವು ಮಾಡ್ತಿದ್ದಲ್ಲ, ಇದು ನಾಟ್ ಸಪೋರ್ಟೆಡ್. ಎರಡು ಕನೆಕ್ಟೆಡ್. ಥ್ಯಾಂಕ್ ಯು. ಅವಿಭಕ್ತ ಕುಟುಂಬಗಳು ಮಾಯವಾಗ್ತಿವೆ ಯಾಕೆ ಅಂತಂದ್ರೆ ವಿಭಕ್ತವಾಗಲಿಕ್ಕೆ, ತುಂಡರಿಸಲ್ಪಡ್ಲಿಕ್ಕೆ ನಮಗೆ ಬೇಕಾಗಿರುವಷ್ಟು ಪ್ರಮೋಷನ್ ಸಿಗ್ತಿದೆ. ನೀವು ಒಂದು ಆಡ್ ಬರ್ತಿತ್ತು, ನಾನು ಚಿಕ್ಕವನಿರಾಗ, ಕೋಲ್ಗೇಟ್ ಆಡ್ ಏನಂತ ಬರ್ತಿತ್ತು ಅಂತಂದ್ರೆ, ಮದುವೆ ಆಗಿರೋ ಹುಡುಗ ಚೆನ್ನಾಗಿ ಮದುವೆ ಆಗಿರೋರು ನನ್ನ ಹೆಂಡತಿ ಮಾತಾಡ್ತಿರೋದಿಲ್ಲ, ಮದುವೆ ಆದ 2ನೇ ದಿನಕ್ಕೆ ಅವಳ ಫ್ರೆಂಡ್ ಬರ್ತಾಳೆ, ಯಾಕೆ ನೀನು ಮಾತಾಡೋದಿಲ್ಲ ಅವಳ ಜೊತೆ? ನನ್ನ ಗಂಡನ ಬಾಯಿಯಲ್ಲಿ ದುರ್ವಾಸನೆ. ಆಗ ಹೇಳ್ತಾರೆ, ಕೋಲ್ಗೇಟ್ ಕೊಡೋವನಿಗೆ ನಿಮ್ಮದು ದುರ್ವಾಸನೆ ಇರೋದಿಲ್ಲ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಸಾಯಂಕಾಲ 6 ಗಂಟೆ ಆದ್ಮೇಲೆ ಗಂಡನ ಬಾಯಿ ಏನೇನು ವಾಸನೆ ಬರುತ್ತೆ ಅಂತ ಈ ದೇಶದ ಹೆಣ್ಮಕ್ಳು ಈ ಹಲ್ಲು ಜೊತೆ ಬರೋ ಬಾಯಿ ವಾಸನೆಗೋಸ್ಕರ ಒಂದು ಹುಡುಗಿ ನನ್ನ ಗಂಡಿನಿಂದ ದೂರ ಹೋಗ್ತೀನಿ ಅಂತ ಹೇಳುವಂತ ಕಲ್ಪನೆಯೇ ಇದ್ದಿಲ್ಲ. ಅಲ್ಲಿ ನ್ಯಾಷನಲ್ಲಿರೋ ನಮ್ಮನ್ನ ಡಿವೈಡ್ ಮಾಡ್ಲಿಕ್ಕೆ ಒಂದು ಈ ಪ್ರಾಪಂಚಿಕ ವಸ್ತುಗಳನ್ನ ತಂದು ನಮ್ಮ ಮಧ್ಯೆ ಹೆಂಗಿಟ್ರು ಅಂತಂದ್ರೆ, ನಾನು ತುಂಬಾ ಕಡೆ ಹೇಳ್ಕೊಳ್ತೀನಿ, ನಿಮಗೂ ಹೇಳ್ತೀನಿ. ನನ್ನ ತಾತನಿಗೆ ಒಟ್ಟು 99 ಜನ ಮೊಮ್ಮಕ್ಕಳು. 13 ಜನ ಅವನಿಗೆ ಮಕ್ಕಳು, 99 ಜನ ಮೊಮ್ಮಕ್ಕಳು. ರಶೇಲ್ ನಾವೆಲ್ಲ ಒಟ್ಟಿಗೆ ಸೇರ್ತಿದ್ವಿ, ನಮ್ಮ ಅಂಗಣದಲ್ಲಿ ಜೊತೆಗೆ ಕೂತ್ಕೊಳ್ತಿದ್ವಿ, ಅಂಗಣ ಅಂತ ಕರಿತಿದ್ವಿ. ಜೊತೆಗೆ ಕೂತ್ಕೊಂಡ್ರೆ 10 ಜನ, ಟ್ರೈನ್ ಇದ್ದಂಗೆ ಇರ್ತಿತ್ತು. ನಮ್ಮ ಅಪ್ಪ ಲೆಕ್ಕ ಹಾಕೋ ಎಷ್ಟು ಜನ ಅಂತ. ನಮ್ಮ ತಾತ ಬೈತಿದ್ರು, ಲೆಕ್ಕ ಹಾಕಬಾರ್ದು, ನಂಬರ್ ಕಡಿಮೆ ಆಗುತ್ತೆ. ಸೊ ನಂಬರ್ ಕಡಿಮೆ ಆಗುತ್ತೆ. ಸಚ್ ಎ ಗ್ರೇಟ್ ಪರ್ಸನ್. ಸ್ನಾನ ಮಾಡ್ಲಿಕ್ಕೆ ನಂಗೆ ಬಹಳ ನೆನಪಿರ್ಬೋದು. ಈ ತೆಂಗಿನ ಮರ, ಅದಕ್ಕೊಂದು ಟಾರ್ಪಲ್ ಕಟ್ಬಿಟ್ಟು ಅಲ್ಲೇ ಒಂದು ಹಂಡೆ ಕಾಯಿ ಬಿಟ್ಟರೆ 24 hours ಕಾಯ್ತಿರುತ್ತೆ. ಒಬ್ಬೊಬ್ಬರೇ ಸ್ನಾನಕ್ಕೆ ಹೋಗುದಿಲ್ಲ. ಇವತ್ತಾದ್ರೆ ಹೆಂಗಿದೆ ಗೊತ್ತಾ, ನಾನು ಮನೆ ಒಳಗೆ ಸ್ನಾನಕ್ಕೆ ಹೋದ್ರೆ 20-25 ನಿಮಿಷ ಭಾಗ ತೆಗಿದ್ವಿ. ಹಂಗೇನಾದ್ರೂ 60 ಜನ ಸ್ನಾನ ಮಾಡಿದ್ರೆ 99 ಪ್ಲಸ್ 25-30 ಜನ ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಮೊದಲನೇ ಸ್ನಾನ ಮಾಡೋದು ನೆಕ್ಸ್ಟ್ ಅಲ್ಲಿ ಬರೋಬಳೆ ನೆಕ್ಸ್ಟ್ ಡೇ ಆಗಿದೆ. ಬಟ್ ನಮ್ದು ಹೇಗಿರ್ತಿದ್ರೆ 4-5 ಜನ ಹೆಂಗನೆ ಮಾಡೋದಪ್ಪ. ನಮ್ ಚಿಕ್ಕಮ್ಮನ ಯಾವಾಗ ಕೂತಿರ್ತಿದ್ರು, ದಬ ನೀರು ಸುರಿದು ಸ್ನಾನ ಮಾಡಿಸಿ ಕಳಿಸ್ತಿದ್ರು. ಸ್ನಾನ ಮಾಡುವಾಗ ಹೇಗಿತ್ತು ಗೊತ್ತಾ, ಸೋಪ್ ಯಾವ್ದು ಯೂಸ್ ಮಾಡ್ತಿದ್ವಿ ಗೊತ್ತಾ? ಐ ಸ್ಟಿಲ್ ರಿಮೆಂಬರ್. ಯಾರು ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಇರ್ತಾರೋ ಗೊತ್ತಿರುತ್ತವ್ರಿಗೆ 501 ಬಾರ್ ಸೋಪ್. ಬಹಳ ಜನ ಕೈಗಾಡಿಸ್ತಿದ್ದೀವಿ. ಬಿಲೀವ್ ಮೀ, ನಮ್ಮ ಮನೆಯಲ್ಲಿ ಹಬ್ಬದ ದಿನ ರಿನ್ ಸೋಪ್ ಇಂದ ತಲೆ ತೊಳ್ಕೊಂಡಿಲ್ಲ. ರಿನ್ ಸೋಪ್ ಕಾಸ್ಟ್ಲಿ ಆಗ ರಿನ್ ಸೋಪ್ ಎಲ್ಲ ಇವತ್ತು ಅನ್ಇಮ್ಯಾಜಿನಬಲ್, ಸಾಧ್ಯನೇ ಇಲ್ಲ. ಇವತ್ತು ನಾವು ಬಗೆ ಬಗೆಯ ಸೋಪ್ ಬಳಸ್ತೀವಿ. ಹೇಗಿದೆ ಗೊತ್ತೇ ಇವತ್ತಿನ ಪರಿಸ್ಥಿತಿ? ನಮ್ಮ ಟಿವಿ ಮಾಧ್ಯಮದಲ್ಲಿ ನಮ್ಗೆ ತೋರಿಸಿದ್ವು, ಅಪ್ಪ ಬಳಸಿದ ಸೋಪನ್ನ ಮಗ ಬಳಸಿದ್ರೆ ಚರ್ಮ ರೋಗ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅಪ್ಪನಿಂದಲೇ ಟ್ರಾನ್ಸ್ಫರ್ ಆಗಿರೋದು ಯೋಗ್ಯ. ಅಪ್ಪ ಬಳಸಿದ ಸೋಪ್ ಬಳಸಿದ್ರೆ ನಾನು ಯೋಚನೆ ಮಾಡಿರೋದು ಸೈನ್ಸ್ನಲ್ಲಿ ಏನು ಅಂತಂದ್ರೆ, ಸೋಪ್ ಬಳಸೋದ್ರಿಂದ ಕ್ರಿಮಿಗಳು ನಾಶವಾಗಬೇಕು. ಸೋಪಿಗೆ ಕ್ರಿಮಿ ಇಟ್ಕೊಂಡು ಟ್ರಾನ್ಸ್ಫರ್ ಆದರೆ ನಮ್ಮ ಮನೆಯಲ್ಲಿ ಅಷ್ಟು ಜನ
ಥಾಟ್ಸ್ ಒಂದು ಎಷ್ಟು ಜಾಸ್ತಿ ಆಗ್ತಿದೆ ಅಂತಂದ್ರೆ, ಈ ಇಂಡಿವಿಜುವಲಿಸಮ್ ಯಾವತ್ತು ಜಾಸ್ತಿ ಆಗ್ಲಿಕ್ಕೆ ಹೋಯ್ತೋ ಅವತ್ತು ನಾನು ನನ್ನದ್ದು ಅಂತ ಬರ್ಲಿಕ್ಕೆ ಶುರು ಆಯ್ತು ಅಂತ ಈ ವಿಶಾಲವಾದ ಮನೋಭಾವ ಕಳ್ಕೊಂಡ್ಬಿಟ್ವಿ. ನಾನು ಸಮಯದ ಆಧಾರದಿಂದ ಒಂದೇ ಒಂದು ಸಂಗತಿ ನಿಮ್ಗೆ ಹೇಳಲೇಬೇಕು, ವಿಚ್ ಮೋಟಿವೇಟೆಡ್ ಮೀ ಅ ಲಾಟ್. ನನ್ಗೆ ಈಗಲೂ ಕೂಡ ಅದನ್ನು ನೆನಪಿಸ್ಕೊಂಡಾಗ ಆ ಹೆಣ್ಮಕ್ಳು ಗ್ರೇಟ್ ಅನ್ನಿಸ್ತಾರೆ. ಹಿಂದೂ ಸೇವಾ ಪ್ರತಿಷ್ಠಾನದ ಒಬ್ಬ ಸೇವಾರ್ಥಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ, ದಕ್ಷಿಣದಲ್ಲಿ ನೆನಪಿಲ್ಲ ಯಾವ ಹಳ್ಳಿ ಅಂತ, ಆ ಟೀಚರ್ ಆಗಿ ಪುಟ್ಟ ಮಕ್ಕಳಿಗೆ ಬಾಲವಾಡಿ ಮಕ್ಕಳಿಗೆ ಪಾಠ ಮಾಡ್ತಾರೆ. ಅಂದ್ರೆ ಒಂದು ಬಾಲವಾಡಿ ಮಗು ಮನೆಗೆ ಬಂದಂತೆ ಆಟ ಆಡ್ಲಿಕ್ಕೆ ಅಂತ ಬ್ಯಾಗ್ ಬಿಸಾಕಿ ಓಡ್ಲಿಕ್ಕೆ ಹೋದ್ರೆ ತಾಯಿ ಕರೆದು, ಇರೋ ಬೆಳಗಿಂದ ಕೂತ್ಕೊಂಡು ಲಡ್ಡು ಮಾಡಿದ್ದೀನಿ ತಿನ್ಕೊಂಡು ಹೋಗ್ಬೋದು. ಲಡ್ಡು ಕೈ ತಗೊಂಡ ತಕ್ಷಣ ಹೇಳಿದಂತೆ, ಅಮ್ಮ ಎಲ್ರಿಗೂ ಕೊಟ್ಕೊಂಡು ತಿಂತೀನಿ ಅಮ್ಮ, ಹೋಗ್ತೀನಿ ಅವರಿಗೆ. ತಾಯಿ ಬರೀ ಎಲ್ರಿಗೂ ಕೊಡ್ತಾನೆ, ನಿಗೋಸ್ಕರ ತಿನ್ನಿಲ್ಲಮ್ಮ, ಎಲ್ರಿಗೂ ಕೊಡ್ಲಿಕ್ಕೆ ಮಾಡೋದಿಲ್ಲ ಅಂತ ಬೈತು. ಹಾಗಂದ ತಕ್ಷಣ ಮಗ ಏನಂತ ಗೊತ್ತಾ, ವಿಷ ಕೊಡ್ತೀನಿ ನನಗೆ, ಬೇಡ ಇಟ್ಟು ತಾಯಿ ಬಹಳ ಮಗು ಬಂತು, ಯಾಕೆ ಹಿಂಗೆ ಏನು ಅಂತ ಹೇಳಿ ಮಗು ಬರೋರು ಕಾಯ್ಕೊಂಡು ಕೂತ್ಕೊಂಡು ಕೇಳ್ತು, ಯಾಕೆ ಹೋಗಂದ್ರೆ ನೀನು ನಾನು ವಿಷ ಕೊಡ್ತೇನೆ ನಿಂಗೆ ಅಂತ ಹೇಳಿದ್ರೆ ನಮ್ಮ ಮಿಸ್ ಹೇಳಿದ್ರು. ಏನ್ ಹೇಳ್ಕೊಟ್ಟಿದ್ದಾರೆ ಮಿಸ್ ಅಂತಂದ್ರೆ, ಅವ್ರಿಗೆ ಹೇಳ್ತಿದ್ದೆ, ಯಾವುದನ್ನ ಹಂಚ್ಕೊಂಡು ತಿಂತೀವೋ ಅಮೃತ, ಒಬ್ಬರೇ ತಿನ್ನೋದೆಲ್ಲ ವಿಷ, ನಾನು ಒಬ್ಬರೇ ತಿನ್ನು ಅಂತ ಹೇಳಿದ್ರೆ ಪಾಠ ಕಲಿಸ್ಬಿಟ್ಟು ಆ ಹೆಣ್ಮಗಳು ನೆಕ್ಸ್ಟ್ ಆ ತಾಯಿ ಮಾಡಿದ ಲಡ್ಡುಗೆ ಇನ್ನೊಂದಷ್ಟು ಲಡ್ಡು ಸೇರಿಸಿ ಮಾರನೇ ದಿನ ಬಾಲವಾಡಿ ಕ್ಲಾಸಿಗೆ ಬಂದು ಆ ಟೀಚರ್ ಮುಂದೆ ನನ್ನ ಕಣ್ಣು ನನ್ನ ಮಗನ ಮೂಲಕ ತಿಳಿಸ್ಬಿಟ್ಟೆ ತಾಯಿ ನೀವು ಅಂತ ಆ ಲಡ್ಡು ಮಾಡಿದಷ್ಟು ತನ್ನ ಮಗುವಿನ ಕೈಯಿಂದ ಎಲ್ಲರಿಗೂ ಹಂಚಿಸಿ ನಾನು ನಿನಗೆ ಅಮೃತ ಕೊಡ್ತೀನಿ, ವಿಷಯ ಯಾವುದು ನಮ್ಮ ಮಗುವಿಗೆ ಯಾವತ್ತಾದ್ರೂ ಹೇಳ್ತೀವ, ಎಷ್ಟು ಅದನ್ನು ಚಿಕ್ಕದು 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 ಮಾಡ್ತಾ ಹೋಗ್ಬಿಡ್ತೀವಿ ಅಂತಂದ್ರೆ ಅದಕ್ಕೆ ವಿಸ್ತಾರ ಆಗುವಂತ ಅವಕಾಶವೇ ಕೊಡಲ್ಲ. ಹಂಗಾದಾಗಲೇ ಅಂಥ ಮಕ್ಕಳು ಕೂಡ ತಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಇರಲಿಕ್ಕೆ ಪ್ರೇರೇಪಣೆ ಕೊಡ್ತಾರೆ. ಡೆಲ್ಲಿ ಇರ್ಬೋದು, ತುಂಬಾ ವೈರಲ್ ಆಗಿ ಗೊತ್ತಿರ್ಬೋದು, ಇತ್ತೀಚೆಗೆ ಒಂದು ಸ್ಕೂಲ್ಗಳು ನಮ್ಮ ಮಕ್ಕಳನ್ನ ಒಂದು ವೃದ್ಧಾಶ್ರಮಕ್ಕೆ ಕರ್ಕೊಂಡು ವೃದ್ಧಾಶ್ರಮಕ್ಕೆ ಹೋದ್ರೆ ಅಲ್ಲೊಂದು ಮಗು ಒಬ್ಬ ಅಜ್ಜಿ ಹಿಡ್ಕೊಂಡು ಅಳಕ್ಷ ಮಾಡ್ತು. ಯಾಕೆ ಗೊತ್ತಾಗಲಿಲ್ಲ ಇವರಿಗೆ. ಯಾಕೆ ಅಂತ ಗೊತ್ತಾಯ್ತು, ಆ ತಂದೆ ತಾಯಿ ಈ ಮಗುವಿನ ಅಜ್ಜಿಯನ್ನ ಕರ್ಕೊಂಡು ಹೋಗ್ಬಿಟ್ಟು ವೃದ್ಧಾಶ್ರಮ ಬಿಟ್ಬಿಟ್ಟು ಈ ಮಗು ಪ್ರತಿನಿತ್ಯ ಕೇಳಿದಂತೆ ಎಲ್ಲೋದ್ರು ನಮ್ಮ ಅಜ್ಜಿ ಎಲ್ಲೋದ್ರು ಅಂತ ಕೇಳಿದ್ರೆ, ನಿಮ್ಮ ಅಜ್ಜಿ ರಿಲೇಟಿವ್ ಮನೆಗೆ ಹೋಗಿದ್ದಾರೆ, ಸ್ವಲ್ಪ ದಿನ ಆದ್ಮೇಲೆ ಬರ್ತಾರೆ ಅಂತ ತಳ್ಳಿ ತಳ್ಳಿ 1 ವರ್ಷದಿಂದ ಮುಖ ನೋಡಿರಲಿಲ್ಲ. ಈಗ ನೋಡಿ ಕಣ್ಣೀರು ಇಟ್ಬಿಡ್ತು. ಅದೇ ವೃದ್ಧಾಶ್ರಮ ಸ್ಕೂಲ್ ಕಡೆ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಹೋದಾಗ ಬಹಳ ಸಂಕಟ ಅನ್ಸುತ್ತೆ. ವೃದ್ಧಾಶ್ರಮಕ್ಕೆ ನಾವು ಹೋಗ್ಬೇಕು, ಪ್ರೀತಿ ಕೊಡ್ಬೇಕು, ಎಲ್ಲ ಸರಿ, ಏನೋ ಸ್ವಲ್ಪ ಪ್ರೀತಿ ಅಂತ ಮ್ಯಾಜಿಕ್ ಮಾಡುತ್ತೆ. ನಾವು ಫೆಬ್ರವರಿ 14 ನಮ್ಮ ಹುಡುಗರು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಎವ್ರಿ ಇಯರ್ ಒಂದು ವರ್ಷ ಫೆಬ್ರವರಿ 14 ಲವರ್ಸ್ ಡೇ ಅಂತ ಕರೀತಾರೆ ಇವರು, ಬಟ್ ವಿ ಕಾಲ್ ನೇಷನ್ ಲವರ್ಸ್ ಡೇ ಅಂತ. ಲೀವ್ ಲವರ್ಸ್ ಡೇ. ಲವರ್ಸ್ ಡೇ ವಿರೋಧ ಮಾಡಲ್ಲ, ವಿರೋಧ ಮಾಡೋರು ಮಾಡ್ಕೊಳ್ಳಿ, ನಾವು ಅದನ್ನ ಎಲಿವೇಟ್ ಮಾಡಿ ಅದನ್ನ ದೇಶ ಪ್ರೇಮಿಗಳ ದಿವಸ ಅಂತ ಕರಿತೀವಿ. ಆ ದಿವಸ ಒಂದೊಂದು ಕೆಲಸ ಕೊಡ್ತೀವಿ. ಒಂದು ವರ್ಷ ನಾವೇನ್ ಮಾಡಿದ್ವಿ, ಸ್ಕ್ಯಾವೆಂಜರ್ಸ್ ಯಾರು ಇರ್ತಾರೋ, ಯಾರು ಮಲ ಬರ್ತಾರೋ, ಯಾರು ರಸ್ತೆ ಕ್ಲೀನ್ ಮಾಡ್ತಾರೋ ಅವರ ಏರಿಯಾಕ್ಕೆ ನಾವು ಹೋಗಿ ಅವರೆಲ್ಲ ಅವತ್ತಿನ ಕೂರಿಸಿ 364 ದಿವಸ ನಮ್ಮ ಏರಿಯಾ ನೀವು ಕ್ಲೀನ್ ಮಾಡಿದ್ದೀರಿ, ಒಂದು ದಿವಸ ನಿಮ್ಮ ಏರಿಯಾ ನಾವು ಕ್ಲೀನ್ ಮಾಡ್ತೀವಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಅವ್ರಿಗೆ ಕೂರಿಸಿ ಅವತ್ತು ನಾವು ಅವ್ರ ಏರಿಯಾ ಕ್ಲೀನ್ ಮಾಡಿ ಅವರಿಗೆ ಬಟ್ಟೆ ಕೊಟ್ಟು ಅವರಿಗೆ ಹಣ್ಣು ಕೊಟ್ಟು ಏನೋ ಒಂದು ಸರ್ಕಸ್ ಮಾಡಿ ಬರ್ತೀವಿ ನಾವು. ಬಹಳ ಖುಷಿ ನಮಗೆ. ಕಳೆದ ವರ್ಷ ಒಂದು ವೃದ್ಧಾಶ್ರಮದಲ್ಲಿ ಆಯೋಜಿಸಿದೆ, ನಮ್ಮೆಲ್ಲ ಹುಡುಗರ ಜೊತೆ ನಾನು ಹೋಗಿದ್ದೆ. ಹುಡುಗರಿಗೆ ಏನಾಯ್ತು, ಏನಾದ್ರು ಹೇಳ್ಬೇಕಲ್ಲ, ಎಂಟರ್ಟೈನ್ ಮಾಡ್ಬೇಕಲ್ಲ ಕೂತಿರೋರಿಗೆ ಅಂತ ಒಂದು ಹೆಣ್ಮಗಳು ಒಂದು ಸುಂದರವಾದ ಹಾಡು ಹೇಳಿದ್ರು. ಹಾಡು ಹೇಳಿದ ತಕ್ಷಣ ಒಂದು ಅಜ್ಜಿ ಅದು ಪಕ್ಕದಲ್ಲಿ ಕೂತಿದ್ದವಳು, ಇದು 5ನೇ ಕ್ಲಾಸ್ನಲ್ಲಿ ಇದ್ದಿದ್ದ ಪದ್ಯ, ವಿಲಿಯಂ ವರ್ಡ್ಸ್ವರ್ತ್ ಬರೆದಿದ್ದು, ಅನುವಾದ ಮಾಡಿದ್ದು BM ಶ್ರೀಕಂಠಯ್ಯನವರು ಅಂದ್ಬಿಟ್ರು. ಅಂದ ತಕ್ಷಣ ಎಲ್ಲರೂ ಗಾಬರಿಯಾಗಿ ಈಗ ನೋಡ್ತಾ ಕೂತರು. ಹೇಳಿದ್ರೆ ಯಾಕೆ ಏನಾಯ್ತು, ಆ ಅಜ್ಜಿ ಹಿಂಗೆ ಹೇಳ್ತಿರೋದು ಏನ್ ಹೇಳಿದ್ರು ಗೊತ್ತಾ ಸರ್, 2 ವರ್ಷ ಆಯ್ತಾ ಅಮ್ಮ ಇಲ್ಲಿ ಬಂದು ಒಂದು ದಿನ ಒಂದು ಮಾತಾಡಿರಲಿಲ್ಲ, ಇವತ್ತು ನೇರವಾಗಿ 5ನೇ ಕ್ಲಾಸಿಂದ ನೆನಪಿಸ್ಕೊಂಡು ಮಾತಾಡೋದು ಸರ್, ನಮ್ಗೆ ನಿಜವಾಗ್ಲೂ ಅದ್ಭುತ ಅನ್ನಿಸ್ತದೆ ಇವತ್ತು ಅಂತ ಆ ಅಜ್ಜಿಗೆ ನೆನಪು ಬರಲಿಕ್ಕೆ ಕಾರಣವಾಗಿತ್ತು. ಮೊಮ್ಮಕ್ಕಳ ಸ್ವರೂಪದಲ್ಲಿಂದ ಕೆಲವರು ಬಂದು ಆಗ ಜೊತೆ ಕಾಲ ಕಳೆದ್ರು ಅಂತ. ಜಸ್ಟ್ ಲವ್, ಒಂದು ಪ್ರೇಮ ಇಷ್ಟು ಮಾಡಬಲ್ಲದು ಅಂತ ನೆನ್ಪಿಟ್ಕೊಳ್ಳಿ. ಈ ಪ್ರೇಮ ಏನಾದ್ರು ಹೃದಯದಲ್ಲಿ ಇಲ್ಲ ಅಂತಂದ್ರೆ ಭಗವಂತ ಒಲಿದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಜಗತ್ತಿನ 128 ತರದ ಯಜ್ಞ ಯಾಗಾದಿಗಳನ್ನು ಮಾಡಿ ಹೃದಯದಲ್ಲಿ ಪ್ರೇಮ ಇಲ್ಲ ಅಂತಂದ್ರೆ 100% ಭಗವಂತ ಅಲ್ಲಿ ಬರಲ್ಲ ಅಂತ. ಭಗವಂತ ಒಲಿಯುವುದು, ಭಗವಂತ ಶರಣಾಗುವುದು ಪ್ರೇಮಕ್ಕೆ ಮಾತ್ರ. ಕಬೀರ್ ಹೇಳ್ತಾರಲ್ಲ, ಪಂಡಿತ ಅಂದ್ರೆ ಯಾರು, ಪೋತಿ ಪಡೆ ಸೋ ಪಂಡಿತ ನ ಹೋಯಿ, 2.5 ಅಕ್ಷರ के प्रेम जो पढ़े वो पंडित होई ಅಂತ ಅವರು ಹೇಳ್ತಾರೆ. ಯಾವ 2.5 ಅಕ್ಷರದ ಪ್ರೇಮವನ್ನು
ವಿಲ್ ಮೈಂಡ್ ಆಫ್ ಇಟ್ ದಟ್ ಲವ್, ಆ ಲವ್ ಜೊತೆಗೆ ಎಂಡಪ್ ಮಾಡೋಣ. ಬುದ್ಧನ ಒಬ್ಬ ಶಿಷ್ಯ, ಅಂದ್ರೆ ಬುದ್ಧನ ಸಾಕ್ಷಾತ್ಕರಿಸ್ಕೊಳ್ಬೇಕು ಅಂತ ಒಬ್ಬ ಶಿಷ್ಯ ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ 5 days. ಕಠಿಣ ತಪಸ್ಸು ಮಾಡಿದ. ಬುದ್ಧ ಕಾಣಲಿಲ್ಲ. ಅವನಿಗನ್ನಿಸ್ತು ಏನು ದೊಡ್ಡ ಬುದ್ಧ, ನಾನು 5 ವರ್ಷ ತಪಸ್ಸು ಮಾಡಿದ್ರು ಕಾಣಲ್ಲ, ನಾನೇ ಹೋಗ್ಬೇಕು ಹತ್ರ ಅಂತ ಹೇಳಿ ಆ ಗುಹೆಯಿಂದ ಆಚೆ ಬಂದ. ಆಚೆ ಬರುವಾಗ ನೋಡಿದ ಅಲ್ಲೊಂದು ಪಕ್ಷಿಗಳು ಬಂದು ಇವನು ಕೂತು ಬಂಡೆ ಮೇಲೆ ರೆಕ್ಕೆ ಬಡಿತಿತ್ತು. ರೆಕ್ಕೆ ಬಡಿದು ಆ ಕಲ್ಲಿನ ಮೇಲೆ ಮಾರ್ಕ್ ಆಗಿತ್ತು. ರೆಕ್ಕೆ ಬಡಿತಿರೋದು ವಾ, ಜೀವವಿಲ್ಲದ ರೆಕ್ಕೆ ಬಡದೆ ಈ ಕಲ್ಲಿನ ಮೇಲೆ ಮಾರ್ಕ್ ಆಗ್ಬೋದಾದ್ರೆ ನಾನು ಬುದ್ಧನ ನೋಡ್ಲಿಕ್ಕಾಗಲ್ವಾ, ವಾಪಸ್ ಹೋಗ್ತೀನಿ ಕೂಡ ಹೋಗ್ಬೋದು. ಇನ್ನು 5 ವರ್ಷ ತಪಸ್ಸು ಮಾಡಿದ, ಕಠಿಣ ತಪಸ್ಸು. ಬುದ್ಧ ಆರೋಗ್ಯ ಕಾಣಲಿಲ್ಲ, ಮತ್ತೆ ಹೋಗುವಂತ ಇವನಿಗೆ ಎದ್ದಾಚೆ ಬಂದ, ಏನು ತಪಸ್ಸು ಮಾಡೋದಿಲ್ಲ ಅಂತ. ಆ ಬಂಡೆ ಏನಾಗಿದೆ ಅಂತ ನೋಡಿದ್ರೆ ಆ ರೆಕ್ಕೆಯಲ್ಲಿ ಬಡಿದು ಅಲ್ಲಿ ನೀರು ಚಿಮ್ಮಲಿಕ್ಕೆ ಶುರುವಾಗ್ಬಿಟ್ಟಿತ್ತು. ಬಂಡೆಗಳಿಂದ ಈ ಪಕ್ಷಿಗಳು ನೀರು ತೆಗೆದ್ಬಿಟ್ವಲ್ಲ, ನಾನು ಬುದ್ಧ ನೋಡ್ಲಿಕ್ಕಾಗಲ್ಲ. ಎಲ್ಲ ಬುದ್ಧ ನಾನು ನೋಡೇ ನೋಡ್ತೀನಿ, ನಾನು ವಾಪಸ್ ಹೋದವ್ರೆ. ಇನ್ನು 5 ವರ್ಷ ಕಠಿಣ ತಪಸ್ಸು ಮಾಡಿದ, ಆಗ್ಲೂ ಬುದ್ಧ ಕಾಣಲಿಲ್ಲ. ಈಗ ಆಚೆ ಬಂದ, ಇನ್ನು ಬಂಡೆ ನೋಡಿದ್ರೆ ಒಳಗೆ ಹೋಗ್ಬಿಡ್ತೀನಿ ಅಂತ ಬಂಡೆ ನೋಡಲೇ ಇಲ್ಲ. ಅವನೇನ್ ಮಾಡ್ದ, ಸ್ವಲ್ಪ ದೂರ ನಡ್ಕೊಂಡು ಬಂದ. ನಡ್ಕೊಂಡು ಬಂದ್ರೆ ಹಳ್ಳಿ ಒಳಗೆ ಒಬ್ಬ ಮುದುಕ ಕೂತಿದ್ದ. ಕೈಯಲ್ಲಿ ಒಂದು ದೊಡ್ಡ ದಬ್ಬಣ, ದೊಡ್ಡ ರಾಡ್, ಸ್ಟೀಲ್ ರಾಡ್, ಕೈಯಲ್ಲಿ ಒಂದು ಪುಟ್ಟ ಹತ್ತಿಯ ಚೂರು, ಅದ್ರ ಇಟ್ಕೊಂಡು ರಾಡ್ ಮುಚ್ಚಿದಾಗ ಕೂತಿದ್ದ. ನೀವು ಕೇಳಿದಾಗ ಏನ್ ಮಾಡ್ತಿದ್ಯಾ ಒಂದ, ಈ ರಾಡನ್ನ ಸೂಜಿ ಮಾಡಬೇಕು, ಮಾಡಿ ನನ್ನ ಬಟ್ಟೆ ಹೊರಬೇಕು ಅಂತ. ಇವನಂತ ಎಲ್ಲ ವೃತ್ತ, ನಾಳೆನೋ ಇವತ್ತೋ ಸಾಯೋಂಗಿದೆಯಾ, ಅದ್ರ ಜೊತೆ ಈ ರಾಡನ್ನ ಹತ್ತಿಯಿಂದ ಮುಚ್ಚಿ ಸೂಜಿ ಮಾಡ್ತೀನಿ ಅಂತ ಹೇಳ್ತೀರ, ನೀನ್ ನಾಚಿಕೆ ಆಗಲ್ವಾ, ಗೊತ್ತಾಗಲ್ಲ ನಿಂಗಷ್ಟು ಅಂತಂದ್ರೆ. ಇವ್ರು ಹೇಳಿದಂತೆ ಮಾಡೇ ಮಾಡ್ತೀನಿ, ನನ್ನ ಜೀವನ ಏನು ಅಂದ್ರೆ ಆರ್ಡಿನರಿ ಅನ್ಕೊಂಡಿದ್ಯಾ, ಮಾಡಿದ್ರೆ ಬಟ್ಟೆ ಹೊಳ್ಕೊಳ್ತೀನಿ ಅಂತ. ಸಾವಿರ ಮುದುಕನಿಗೆ ಇಷ್ಟು ವಿಶ್ವಾಸ ಇದೆ, ನನಗೆ ಇಷ್ಟು ಇಲ್ವಾ, ಬುದ್ಧ ಬಿಡಲ್ಲ ನಿನ್ನ ತಪಸ್ಸು. ಮತ್ತೆ ತಪಸ್ಸು ಮಾಡಿದ, 5 ವರ್ಷಗಳ ಕಠಿಣ ತಪಸ್ಸು. ಈಗ ಮತ್ತೆ ಬುದ್ಧ ಕಾಣಲಿಲ್ಲ. ಇವರಿಗೆ ಟೆನ್ಷನ್ ಶುರುವಾಯ್ತು, ಯಾರು ನೋಡಲ್ಲ, ನನಗೆ ಯಾರ ಸಹವಾಸನೂ ಬೇಡ ಅಂತ ಎದ್ದು ಬಂದ. ಆ ಹಳ್ಳಿಯ ವಿರುದ್ಧ ದಿಕ್ಕಿಗೆ ಹೋದ. ಜನವಸತಿ ಇರಲಿಲ್ಲ, ನಾಯಿ. ಆ ನಾಯಿಗೆ ಒಂದು ಗಾಯ ಆಗಿತ್ತು. ಆ ಗಾಯದ ಮೇಲೆ ಹುಳುಗಳು ಕೊಳತು ನಾಡ್ತಾ ಇತ್ತು. ನಾಯಿ ಸತ್ತೋಗ್ಬಿಡುತ್ತಲ್ಲ, ಈಗ ಹುಳು ಬಿಡಿದ್ರೆ ಮಾಂಸ ತಿಂದು ಏನ್ ಮಾಡಬೇಕು, ಒಂದು ಕಟ್ಟಿ ತಗೊಂಡು ಹುಳ ಎಲ್ಲ ತೆಗಿತೀನಿ, ನಾಯಿ ಪ್ರಾಣ ಉಳಿಸ್ತೀನಿ ಅಂತ ಹೋದ. ಅಷ್ಟೊಂದು ಮನಸ್ಸಿನಲ್ಲಿ ಅನಿಸ್ತು, ನಾಯಿ ಉಳಿಸಿದೆ ಸರಿ, ಆದ್ರೆ ಆ ಹುಳುಗಳನ್ನು ತೆಗೆದಾಗ ಮಾಂಸ ತಿನ್ಬೇಕಾಗಿರುವ ಹುಳುಗಳಿಗೆ ಮಾಂಸ ತಿಂದೇ ಹೋದ್ರೆ ಅವು ಸಾಯುತ್ತಲ್ಲ, ಏನ್ ಮಾಡಬೇಕು. ನನಗೆ ಅನ್ನಿಸ್ತು, ನನ್ನ ದೇಹದಲ್ಲಿ ಒಂದು ಚಾಳ ಮಾಡ್ಕೊಳ್ತೀನಿ, ನನ್ನ ದೇಹ ತಿನ್ನಿ, ಆದ್ರೆ ನಾಯಿ ಉಳಿಸ್ಲಿ ಅಂತ ಕಟ್ಟಿ ತಗೊಂಡೋದ. ಅಂತ ಅನ್ನಿಸ್ತು, ಇಷ್ಟು ಪುಟ್ಟ ಪುಟ್ಟ ಹುಳುಗಳು ನನ್ನ ಕಟ್ಟಿನ ತೆಗೆಯುವಾಗ ಸತ್ತೋದ್ರೆ ಏನ್ ಮಾಡಬೇಕು. ನನ್ನ ದೇಹದಲ್ಲಿ ಅತ್ಯಂತ ಮೃದುವಾಗಿರುವ ಭಾಗ ಅಂದ್ರೆ ನಾಲಿಗೆ, ನಾನು ನಾಲಿಗೆಯಿಂದಲೇ ಹುಳುಗಳನ್ನು ತೆಗಿತೀನಿ ಅಂತ ಡಿಸೈಡೆಡ್. ನಾಯಿ ಅಂತ ಹೋಗುವುದ, ಕಣ್ಮುಚ್ಕೊಂಡ, ನಾಲಿಗೆ ಹೊರಗೆ ಚಾಚಿ ಹುಳುಗಳನ್ನು ತೆಗಿಬೇಕು ಅಂತ ಹೋದ. ಹುಳ ಸಿಗ್ತಿಲ್ಲ ಅವನಿಗೆ, ಒತ್ತಾಡ್ತಾ ಇದ್ದಾನೆ, ಹುಳ ಕಾಣಿಸ್ತಾ ಇಲ್ಲ. ತಮ್ಮ ತೆಗೆದು ಕೈ ಇಟ್ಕೊಂಡಿದ್ದಾನೆ, ಬಿಡಬೇಕು ಅಂತ ಕಾಯ್ತಾನೆ, ಹುಳ ಸಿಗ್ತಿಲ್ಲ. ಒತ್ತಾಡಿ ಕಣ್ಬಿಟ್ಟು ನೋಡಿದರೆ ಅಲ್ಲಿ ನಾಯಿ ಇಲ್ಲ, ಬುದ್ಧ ಬಂದು ಕೂತಿದ್ದ. ಈಗ ಅವನು ಸ್ವಲ್ಪ ಬೇಜಾರಾಯ್ತು. 15 ವರ್ಷ ಕಠಿಣ ತಪಸ್ಸು ಮಾಡಿದಾಗ ಬರಲಿಲ್ಲ, ಈಗ ಬಂದು ಕೂತಿದ್ಯಲ್ಲ ಅಂತ ಏನ್ ಹೇಳಿದ ಗೊತ್ತಾ ಬುದ್ಧ, ನೀನು ಅವೆಲ್ಲ ಕಠಿಣ ತಪಸ್ಸು ಮಾಡಿದೆ, ನಿನ್ನ ಹೃದಯ ಕಠಿಣವಾಗಿತ್ತು. ಈ ನಾಯಿ ನೋಡಿ ಎಷ್ಟು ಮೃದುವಾಗಿ ಪ್ರೇಮ ತುಂಬಿ ಹರಿತಿದೆ ಅಂತಂದ್ರೆ ನಾನು ಎಲ್ಲೋ ಕೂತ್ಕೊಳ್ಳಿ ಸಾಧ್ಯ ಆಗ್ತಿಲ್ಲ. ಸ್ಟೋರಿ ಗೋಸ್, ನನಗೆ ಆ ಸ್ಟೋರಿ ಬಹಳ ಇಷ್ಟ ಆಗುತ್ತೆ. ನನಗೆ ಅನ್ನಿಸ್ತಂತೆ, ಬುದ್ಧ ನಾನು ತುಂಬಾ ಕಷ್ಟಪಟ್ಟೆ, ನೀನು ಕಾಣಿಸ್ಕೊಂಡೆ, ಬಟ್ ನನಗೆ ಜನ ಎಲ್ಲ ನೀನು ನೋಡ್ಬೇಕು ಅಂತ ಆಸೆ ಇದೆ, ಪ್ಲೀಸ್ ಇಲ್ಲ ಅಂದ್ರ ನಾನು ಹೆಗಲಿಗೆ ಕೂತ್ಕೋ, ಊರಿಗೆಲ್ಲ ತೋರಿಸ್ಕೊಂಡು ಬಂದ್ಬಿಡ್ತೀನಿ, ಒಂದ್ಸಲ ಬಾ. ಬುದ್ಧ ಹೇಳಿದ್ರೆ ಆಗ್ಬೋದು, ನೀನ್ ಹೆಂಗೆ ಹೇಳ್ತೀವಿ ಅಂತ ಕೇಳ್ತೀನಿ. ನಿನ್ ಒಳಗೆ ಎಂತ ಪ್ರೇಮ ಇದೆ ಅಂತಂದ್ರೆ ನೀನ್ ಏನ್ ಕೆಲಸ ಮಾಡೋದು ನಾನು ಮಾಡ್ಲಿಕ್ಕೆ ಕೂತ್ಕೋತೀನಿ ಅಂತ ಕೂತ್ಕೊಂಡ. ಊರಿಗೆಲ್ಲ ಹೋದ, ನಾವು ಊರಿಗೆಲ್ಲ ಹೇಳ್ಕೊಡ್ತಿದ್ದ ಬುದ್ಧ ನನ್ನ ಹೆಗಲ ಮೇಲೆ ಕೂತಿದ್ದಾನೆ, ಎಲ್ಲರೂ ನೋಡ್ರಪ್ಪ ಕಷ್ಟಪಟ್ಟು ಬುದ್ಧನ ಕರ್ಕೊಂಡು ಬಂದಿದ್ದೀನಿ ಅಂತ. ನೋಡ್ತಾ ಇದ್ದಾರೆಲ್ಲ ಯೋಚನೆ ಮಾಡಿ ಬುದ್ಧ ಯಾಕೆ ಕಾಣ್ತಿದ್ದ, ಹೃದಯದಲ್ಲಿ ಪ್ರೇಮ ಇರಬೇಕಲ್ಲ. ಆ ಕಥೆಯ ಕೊನೆಯಲ್ಲಿ ಹೇಳ್ತಾರೆ, ಒಂದೇ ಒಂದು ಅಜ್ಜಿಗೆ ಬುದ್ಧನ ಅಂಗುಷ್ಟ ಮಾತ್ರ ಕಾಣಿಸ್ತಂತೆ. ಆ ಅಜ್ಜಿ ಬಂದು ಪ್ರಣಾಮ ಮಾಡಿ ಸ್ವಲ್ಪ ಕಾಣಿಸ್ತಪ್ಪ ನನಗೆ ಅಂತ ಕೇಳ್ಕೊಂಡು ಹೋದ್ಲು ಅಂತ. ಅಷ್ಟು ಬಿಟ್ರೆ ಇನ್ಯಾರಿಗೂ ಕಾಣಲಿಲ್ಲ ಅಂತ. ಭಗವಂತ ಕಾಣಬೇಕು ಅಂದ್ರೆ ಹೃದಯದಲ್ಲಿ ಪ್ರೇಮ ತುಳ್ಕಾಡ್ಬೇಕು ಅಂತ. ಬೇರೆಯವರಿಗೆ ಪ್ರೇಮ ಬಿಡಿ, ಹೆತ್ತ ತಂದೆ ತಾಯಿಯರೊಂದಿಗೆ ಪ್ರೇಮದ ವ್ಯವಹಾರ ಮಾಡ್ಲಿಕ್ಕಾಗಲ್ಲ, ಹೆತ್ತ ಮಕ್ಕಳೊಂದಿಗೆ ಪ್ರೇಮದ ವ್ಯವಹಾರ ಮಾಡ್ಲಿಕ್ಕಾಗಲ್ಲ. ನಾವು ಬಿಸಿನೆಸ್ ವ್ಯವಹಾರ ಮಾಡೇ ಮಾಡ್ತೀವಿ, ಇವನು ಚೆನ್ನಾಗಿ ಗೊತ್ತಿದೆ ದುಡ್ಡು ತಂದು ಹಾಕ್ತಾನೆ, ಅದು ಬೇರೆ. ಆದ್ರೆ ಪ್ರೇಮದ ವ್ಯವಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಯಾವ ಭಗವಂತನ ಸೇವೆಗೆ ಏನು ಉಪಯೋಗ ಅಂತ
ಹೀಗಾಗಿ ಎಲ್ಲ ತರುಣಗಳು ನಾನು ಕೇಳ್ಕೊಳ್ಳೋದು, ತಂದೆ ತಾಯಿಯನ್ನ ಇನ್ಫ್ಯಾಕ್ಟ್ ನಗ್ನಮುನಿ ತರುಣ್ ಸಾಗರ್ ಬಹಳ ಚೆನ್ನಾಗಿ ಕೇಳ್ತಾರೆ. ಯಾರೋ ಅವನು ನೋಡ್ಲಿಕ್ಕೆ ಬಂದಂತೆ ನಂದ ಕೇಳಿದಂತೆ, ಯಾರ್ಯಾರಿದ್ದೀರಾ ಮನೆಯಲ್ಲಿ? ನಾನು, ನನ್ನ ಹೆಂಡತಿ, ನನ್ನ ಮಗ, ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆಲಿ ಇದ್ದಾರೆ. ಅವ್ರು ಕೇಳಿದ್ರಂತೆ, ಒಳ್ಳೆ ಕಥೆ ಆಯ್ತಲ್ಲ, ನೀನ್ ನಿಮ್ಮ ಅಪ್ಪ ಅಮ್ಮ ಜೊತೆಲಿ ಇರ್ಬೇಕಿತ್ತಲ್ಲ, ಅವ್ರು ಯಾವತ್ತಿಂದ ನಿನ್ ಜೊತೆ ಇರೋಕೆ ಶುರು ಮಾಡಿದ್ರು ಅಂತ ಸೂಕ್ಷ್ಮ ಸಂಗತಿ ಯೋಚನೆ ಮಾಡಿದ್ದೀರ? ಏನ್ ದಿಮಾಗ ನಮ್ಗೆ? ಅಪ್ಪ ಅಮ್ಮ ಇಷ್ಟು ಬೆಳೆಸಿರೋದ್ರಿಂದಲೇ ಹಿಂಗ್ ಬೆಳೆದಿರೋ ನಾನು, ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಇದ್ದಾರೆ ಅಂತ. ಬಟ್ ರಿವರ್ಸ್ ವಾಸ್ ಟ್ರೂ. ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲೇ ನಾನು ಇದ್ದೀನಿ. ಏನ್ ಚೆನ್ನಾಗಿತ್ತು ಕೇಳಲಿಕ್ಕೆ. ನನಗೆ ಈಗಲೂ ಅದನ್ನು ಕೇಳಿದಾಗ ಒಂದ್ಸಲ ಅನ್ಸುತ್ತೆ, ಏನ್ ಸುಂದರವಾಗಿರುವಂತ ಮಾತಲ್ಲ ಅದು. ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತ ಮಹತ್ವದ ಸಂಗತಿಗಳಲ್ಲದು ಒಂದು. ಯಾರು ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವ ಕೊಡೋದಿಲ್ವೋ ಅವನ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ರಾಷ್ಟ್ರದ ಪ್ರಧಾನಮಂತ್ರಿ ಆಗಲಿ, ನಯಾ ಪೈಸೆ ಆ ಸ್ಥಾನಕ್ಕೆ ಕಿಮ್ಮತ್ತಿಲ್ಲ ಅಂತ. ಹೀಗಾಗಿ ಪ್ರಧಾನಮಂತ್ರಿ ತನ್ನ ಹುಟ್ಟಿದ ಹಬ್ಬದ ದಿನ ತನ್ನ ತಾಯಿ ಹೋಗಿ ಪ್ರಣಾಮ ಮಾಡುವಾಗೆಲ್ಲ ಇಡೀ ದೇಶ ತುದಿಗಾರಲ್ಲಿ ನೋಡಿದ್ವಾ, ಎಂತ ಸಂತಾನ ಮಕ್ಕಳು, ಹೇಗಿದೆ ಅಂತ ಈ ಭಾವನೆ ಇಡೀ ಕಾಲ ತುಂಬಾ ಒಳ್ಳೆ ಪ್ರಶ್ನೆ ಅವರು ಕೇಳಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನ ಉಳಿಸಬೇಕು ಅಂದ್ರೆ ತಂದೆ ತಾಯಿಯನ್ನು ಗೌರವಿಸಬೇಕು. ಅದೆಲ್ಲ ತಂದೆ ತಾಯಿಯವರು ನಾನು ಕೇಳ್ಕೊಳ್ತೀನಿ, ಮಕ್ಕಳು ಅಂದ್ರೆ ATMಗಳಲ್ಲ ಅಂತ ದಯಮಾಡಿ ತಿಳ್ಕೊಳ್ಳಿ. ಅವರನ್ನು ಕೂಡ ಒಂದು ಸುಂದರವಾದ ಮನೋಭಾವನೆ ಇದೆ, ಅದಕ್ಕೆ ತಕ್ಕಂತೆ ವ್ಯವಹಾರ ಮಾಡುವ ವಾತಾವರಣವನ್ನ ತಂದೆ ತಾಯಿಗಳು ಸೃಷ್ಟಿ ಮಾಡಿಕೊಟ್ರೆ ಸುಂದರವಾದ ಬಾಂಧವ್ಯ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ, ಈ ಪ್ರೇಮದ ಮಾತುಗಳೊಂದಿಗೆ ನನ್ನ ಮಾತುಗಳನ್ನ ಗುರುವರೇಣ್ಯರ ಪಾದಗಳಿಗೆ ಸಮರ್ಪಿಸ್ತಾ